ನಮಗೆ ಎಲ್ಲ ಔಟ್ಲೆಟಲ್ಲೂ ನಮ್ಮ ಶಂಕರ್ನಾಗ್ ಅವ್ರದ್ದು ಒಂದು ಫೋಟೋ ಇದ್ದೇ ಇರ್ತದೆ. PUC ವರೆಗೆ ಓದಿದ್ದಾರೆ. ಓದನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು ಮನೆಯಲ್ಲಿ ಇದ್ದಂತಹ ಪರಿಸ್ಥಿತಿಯಿಂದಾಗಿ. ಮಿಡ್ಲ್ ಕ್ಲಾಸ್ ಲೆವೆಲ್ ಹೆಂಗೆ ಅಂತಂದ್ರೆ ಇತ್ತ ನಾವು ಬಡವರಲ್ಲ, ಇತ್ತ ಶ್ರೀಮಂತರು ಅಲ್ಲ. ಅವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಬಳಿಯ ಒಂದು ಹಳ್ಳಿಯೊಂದರಲ್ಲಿ. 2020ರಲ್ಲಿ 7,500 ಬಾಡಿಗೆ ಕಟ್ಟಲಿಕ್ಕೆ ನನಗೆ ಕಷ್ಟ ಆಯ್ತು. ಆ ಉದ್ಯಮ ಇವತ್ತು ಬೆಳೆದು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ 78 ಮಳಿಗೆಗಳನ್ನ ಹೊಂದಿದೆ. ಹಾಗೆ ವರ್ಷಕ್ಕೆ ಸರಾಸರಿ ಒಂದು 30 ಕೋಟಿಯಷ್ಟು ಟರ್ನ್ ಓವರ್ ಕೂಡ ಮಾಡ್ತಾ ಇದೆ. ಲಾಸ್ಟ್ ಗೋಲ್ಡ್ ಪ್ಲೆಡ್ಜ್ ಮಾಡಿ ತಗೊಂಡೋಗಿ ಇಟ್ಟಿದ್ದೆ. ನಮ್ಮ ಜೊತೆ ಇದ್ದಾರೆ ಮಾಲ್ಗುಡಿ ಅಮೃತ್ ಚಹಾ ಸಂಸ್ಥೆಯ ಸ್ಥಾಪಕರಾದಂತಹ ಶಿವರಾಜ್ ಕುಮಾರ್ ಅವರು. ನಿಮ್ದು ಫ್ರಾಂಚೈಸಿ ಮಾಡೆಲ್ ಸಖತ್ ಸಕ್ಸಸ್ ಸ್ಟೋರಿ. ಫ್ರಾಂಚೈಸಿ ಮಾಡೆಲ್ ಅಲ್ಲಿ MBA ಚಾಯ್ವಾಲಾ, ಆಮೇಲೆ ಚಾಯ್ ಸುಟ್ಟ ಬಾರ್, ಅವು ಯಾಕೆ ಫೇಲ್ ಆದವು ಅನ್ಸುತ್ತೆ, ಮತ್ತೆ ನಿಮ್ಮ ಒಂದು ಸಕ್ಸಸ್ಗೆ ಏನ್ ಕಾರಣ ಅನ್ಸುತ್ತೆ ಸರ್? ಒಂದು ಟೀ ಮಾಡೋದ್ರಲ್ಲಿ ಕೆಮಿಕಲ್ ಫ್ರೀ ಅಂತಂದಾಗ ಏನು ಅದರ ಅರ್ಥ ಅಂತ. 15,000 ಎಂಕ್ವೈರೀಸ್ ಅಲ್ಲಿ ನಾನು ಕೊಟ್ಟಿರೋದೇ ಇಲ್ಲಿವರೆಗೂ 80 ಔಟ್ಲೆಟ್. 1 ಲಕ್ಷ ಇದೆ ಸರ್, 2 ಲಕ್ಷ ಇದೆ. ಅವರು ಏನ್ ಮಾಡ್ಬೇಕು? ನಿಮ್ಮ ಮಾತುಕತೆಯಲ್ಲಿ ಕನ್ನಡದ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಕನ್ನಡದ ಬಗ್ಗೆ ಸಾಕಷ್ಟು ಒಲವು ಇದ್ದಂಗಿದೆ ನಿಮ್ಗೆ ಅಲ್ವಾ? ಇವತ್ತು ನಾವು ಈ ಒಂದು ಮಾಲ್ಗುಡಿ ಬೆಳೆದಿದೆ ಅಂದ್ರೆ ಶಂಕರ್ನಾಗ್ ಅವ್ರದ್ದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದೀನಿ ಸರ್. ಮುಂದೆ ಬನ್ನಿ ಪಾಡ್ಕಾಸ್ಟ್ ನೋಡ್ತಿರೋಲ್ಲ ಒಂದು ಮನವಿ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಹಿಂದೆ ಬಹಳ ಪರಿಶ್ರಮ ಇದೆ. ನಾನು, ಶಿಶಿರ್, ಕಿರಣ್ ಎಲ್ಲರೂ ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಹಾಕ್ತೀವಿ. ಒಂದೊಂದು ಗೆಸ್ಟ್ ಕರೆಸ್ಬೇಕಾದ್ರೂ ಅದಕ್ಕೆ ಬೇಕಾದ ರಿಸರ್ಚು, ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ನಾವು ಕರೆಸ್ತಿರುವಂತಹ ಅತಿಥಿಗಳ ಪ್ರಯಾಣದಿಂದ ಒಳ್ಳೆಯ ಒಂದು ಕಲಿಕೆ ಸಿಗಬೇಕು, ಸ್ಫೂರ್ತಿ ಸಿಗಬೇಕು. ಉದ್ಯಮದ ಪ್ರಯಾಣದಲ್ಲಿ ನಿಮ್ಮದೇ ಆದ ಸವಾಲುಗಳನ್ನ ಎದುರಿಸೋದಕ್ಕೆ ಬೇಕಾದಂತಹ ಒಂದು ಮೆಂಟಲ್ ಫ್ರೇಮ್ವರ್ಕ್ ಸಿಗಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ಕಂಟೆಂಟ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ ಮೂಲಕ ಇನ್ನಷ್ಟು ಜನಕ್ಕೆ ಈ ಒಂದು ಕಂಟೆಂಟ್ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನಮ್ಮ ವಾಟ್ಸ್ಆ್ಯಪ್ ಫೋರಮ್ಮು ಜಾಯ್ನ್ ಆಗ್ಬೋದು. ಅಲ್ಲಿ ಉದ್ಯಮದ ಕುರಿತಾಗಿ ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಳ್ಬೋದು. ನ್ಯೂಸ್ ಲೆಟರ್ ಜಾಯ್ನ್ ಆಗೋದ್ರ ಮೂಲಕ ಪ್ರತಿ ತಿಂಗಳು ಒಂದು ಉದ್ಯಮದ ಲೋಕದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಕನ್ನಡದಲ್ಲೇ ಒಂದು ನ್ಯೂಸ್ ಲೆಟರ್ ಕೂಡ ಪಡ್ಕೊಳ್ಬೋದು. ಎಲ್ಲ ವಿವರಗಳು ನಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ವಸಂತ್, ನನ್ನ ಜೊತೆ ಇದ್ದಾರೆ ನನ್ನ ಕೋ-ಹೋಸ್ಟ್ ಕಿರಣ್. ಹಾಯ್ ಕಿರಣ್. ಹಾಯ್. ಸೊ ಇವತ್ತು ಒಂದು ವಿಶೇಷವಾದ ಅತಿಥಿ ನಮ್ಮ ಜೊತೆ ಇದ್ದಾರೆ. ಏನಪ್ಪಾ ಅಂದರೆ ನಾವು ಇಷ್ಟರವರೆಗೆ ಮಾಡಿರೋ ಪಾಡ್ಕಾಸ್ಟ್ಗಳಲ್ಲಿ ನೀವು ನೋಡಿದ್ರೆ ಸ್ಟಾರ್ಟ್ಅಪ್ ಫೌಂಡರ್ಸು, D2C ಬಿಸ್ನೆಸ್ನ ಕಟ್ತಿರುವಂಥವ್ರು, PR ಆ್ಯಂಡ್ ಮಾರ್ಕೆಟಿಂಗ್ ಸೈಡಿಂದ ಬಂದಂಥವ್ರು, ಈ ಥರ ಹಲವಾರು ಥರದ ಅತಿಥಿಗಳನ್ನ ನಾವು ಇಲ್ಲಿ ಕರೆಸಿ ಮಾತಾಡಿದ್ದೀವಿ. ಆದರೆ ನಮ್ಮ ಆಡಿಯನ್ಸಲ್ಲಿ ಸಾಕಷ್ಟು ದೊಡ್ಡ ವರ್ಗ, ಅವರು ಸಣ್ಣ ಸಣ್ಣ ಊರುಗಳಲ್ಲಿದ್ದಾರೆ. ಚಿಕ್ಕದಾಗಿ ಏನಾದ್ರು ಒಂದು ಮಾಡಬೇಕು, ಶುರು ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಐಡಿಯಾ ಇದೆ. ಹೆಚ್ಚು ಬಂಡವಾಳ ಇಲ್ಲ ಅವ್ರ ಹತ್ರ. ಆದರೆ ಅವರಿಗೂ ತಲುಪುವಂತಹ ಒಂದು ಕಥೆನ ನಾವು ನಮ್ಮ ಪಾಡ್ಕಾಸ್ಟಲ್ಲಿ ತೊಗೊಂಡು ಬರಬೇಕು ಅಂತ ನಾವು ಅನ್ಕೊಳ್ತಾ ಇದ್ವಿ. ಇವತ್ತು ಆ ಒಂದು ಕನಸು ಈಡೇರ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಜೊತೆ ಅಂತಹದೇ ಒಂದು ಪ್ರಯಾಣವನ್ನು ಸಾಗಿಸಿ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಿರೋಂಥ ಒಬ್ಬ ಯುವ ಉದ್ಯಮಿ ನಮ್ಮ ಜೊತೆ ಇದ್ದಾರೆ. ಅವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಬಳಿಯ ಒಂದು ಹಳ್ಳಿಯೊಂದರಲ್ಲಿ. ಆನಂತರ PUC ವರೆಗೆ ಓದಿದ್ದಾರೆ. ಓದನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು ಮನೆಯಲ್ಲಿ ಇದ್ದಂತಹ ಪರಿಸ್ಥಿತಿಯಿಂದಾಗಿ. ಅದಾದಮೇಲೆ ಕೊರಿಯರ್ ಸಂಸ್ಥೆಯಲ್ಲಿ ಪೇಪರ್ ಹಾಕೋದ್ರಲ್ಲಿ, ಹೋಟೆಲಲ್ಲಿ, ಹೀಗೆ ಹಲವಾರು ರೀತಿಯ ಒಂದು ಕೆಲಸಗಳನ್ನ ಮಾಡಿ, ಎಲ್ಲ ಕೆಲಸಗಳನ್ನ ವೃತ್ತಿಪರವಾಗಿ ಪ್ರಾಮಾಣಿಕವಾಗಿ ಮಾಡಿ ITI ಓದಿ, ಅದಾದ ನಂತರ ಟೊಯೋಟಾ ಥರದ ಒಂದು ಸಂಸ್ಥೆಯಲ್ಲಿ ಅಸೆಂಬ್ಲಿ ಲೈನಲ್ಲಿ ಸುಮಾರು ಒಂದು 12 ವರ್ಷ ಅವರು ಕೆಲಸ ಮಾಡಿ ಜಾಪನೀಸ್ ಕಂಪನಿಯ ಒಂದು ಗುಣಮಟ್ಟದ ಗುಟ್ಟೇನಿದೆ, ಆ ಗುಣಮಟ್ಟದ ಗುಟ್ಟುಗಳನ್ನೆಲ್ಲ ತಿಳಿದುಕೊಂಡು ಅದನ್ನೇ ಬಳಸ್ಕೊಂಡು ತಾವು ಒಂದು ಉದ್ಯಮಕ್ಕೆ ಕೈ ಹಾಕಿದ್ರು. ಒಂದು ಚಹಾ ಮಾಡುವಂತಹ ಉದ್ಯಮಕ್ಕೆ ಕೈ ಹಾಕಿದ್ರು. ಆ ಉದ್ಯಮ ಇವತ್ತು ಬೆಳೆದು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ 78 ಮಳಿಗೆಗಳನ್ನ ಹೊಂದಿದೆ. ಹಾಗೆ ವರ್ಷಕ್ಕೆ ಸರಾಸರಿ ಒಂದು 30 ಕೋಟಿಯಷ್ಟು ಟರ್ನ್ ಓವರ್ ಕೂಡ ಮಾಡ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಮಾಲ್ಗುಡಿ ಅಮೃತ್ ಚಹಾ ಸಂಸ್ಥೆಯ ಸ್ಥಾಪಕರಾದಂತಹ ಶಿವರಾಜ್ ಕುಮಾರ್ ಅವರು. ಶಿವ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ. ಬಂದಿದ್ದು ಬಹಳ ಖುಷಿ ಆಯ್ತು. ಶಿವ ಅವರೇ, ಅಮೃತ್ ಚಾಯಲ್ಲಿ ಸಾಕಷ್ಟು ಬಾರಿ ಚಹಾ ಕುಡ್ದಿದ್ದೀವಿ. ಈಗ ನಾವು ಶುರು ಮಾಡೋ ಮುಂಚೆನೂ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎನರ್ಜಿ ಬಂದಿದೆ ನಮಗೆ. ನಿಮ್ಮ ಜೊತೆ ಮಾತುಕತೆಗೆ ತುಂಬಾ ಖುಷಿ ಆಗ್ತಾ ಇದೆ. ವಸಂತ್ ಅವ್ರು ಹೇಳಿದ ಹಾಗೆ ನೀವು 12 ವರ್ಷ ಟೊಯೋಟೋದಲ್ಲಿ ವರ್ಕ್ ಮಾಡಿದ್ರಿ. ಜಪಾನ್ ಅಂತ ಬಂದ ಕೂಡಲೇ ಎಲ್ರಿಗೂ ಬರೋದೇನಂತ ಹೇಳಿದ್ರೆ ಪ್ರೊಸೆಸ್ ಸ್ಟ್ಯಾಂಡರ್ಡ್ಸ್, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಅವ್ರದ್ದೇ ಆದಂಥ ಕೆಲವೊಂದು ವರ್ಡ್ಗಳು ಜಗತ್ ಪ್ರಸಿದ್ಧ ಆಗಿದೆ. ಅಂದ್ರೆ ಕೈಸನ್ ಆಗಿರ್ಬೋದು, 5S ಅಂತ ಆಗಿರ್ಬೋದು.
ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಗುಣಮಟ್ಟ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು, ಒಂದು ಎರರ್ ಇಲ್ಲದೆ ಇರುವಂಥದ್ದು, ಆ ಥರದ ಒಂದು ಕ್ವಾಲಿಟಿ. ಇದನ್ನ ನೀವು 12 ವರ್ಷ ಕಲಿತು ನಿಮ್ಮ ಉದ್ಯಮ ಶುರು ಮಾಡಿದಾಗ ಈ ಜಪಾನಿನ ಒಂದು ಗುಣಮಟ್ಟ ಕ್ವಾಲಿಟಿನ ಏನೆಲ್ಲ ತಗೊಂಡು ಬಂದ್ರಿ ನಿಮ್ಮ ಚಹಾ ಉದ್ಯಮಕ್ಕೆ? ಅದರಿಂದ ಕಲ್ತಿರೋದು ಹೇಗೆ ಹೆಲ್ಪ್ ಆಯ್ತು ನಿಮ್ಗೆ, ಅದನ್ನ ಹೇಳ್ಬೋದಾ? ಸರ್, ಮೊದಲನೇದಾಗಿ ನಾವು ಏನೇ ಒಂದು ಕೆಲಸ ಮಾಡಕ್ ಮುಂಚೆ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದು ಒಂದು ತಿಳ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಆ ವರ್ಕ್ ಮಾಡಕ್ ಮುಂಚೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಏನ್ ವರ್ಕ್ ಮಾಡಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಇರಬೇಕು. ಆ ನಾಲೆಜ್ ಜೊತೆಗೆ ನಮ್ದು ನಮ್ಗೆ ಅದ್ರಾದಂಥ ಒಂದು ಫೀಲ್ಡ್ ಅಲ್ಲಿ ಒಂದು ಟ್ರೈನಿಂಗ್ ಅನ್ನೋದು ಬೇಕಾಗುತ್ತೆ. ಯಾರೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ಲಿ ಅದಕ್ಕೆ ಆದಂಥ ಒಂದು ತರಬೇತಿ, ಒಂದು ಟ್ರೈನಿಂಗ್ ಬೇಕಾಗುತ್ತೆ. ಆ ತರಬೇತಿ ಟ್ರೈನಿಂಗ್ ನಾವು ತಗೊಬೇಕು. ಅದು ತಗೊಂಡ್ಮೇಲೆ ಅದನ್ನ ಈಗ ನೀವು ಹೇಳಿದ್ರಿ 4S ಅಂತ ಹೇಳಿದ್ರಿ, ಅದನ್ನ ಸಿಸ್ಟಮೆಟಿಕ್ ವೇ ತರಬೇಕು. ಒಂದು ಸ್ಟ್ಯಾಂಡರ್ಡ್ ವರ್ಕ್ ಆಗಿರ್ಬೋದು, ಒಂದು SOS ಆಗಿರ್ಬೋದು, ಇದು ಎವ್ರಿಥಿಂಗ್ ನಾವು ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಅಂದ್ರೆ ನಾನು ಇಲ್ಲ ಅಂದ್ರೂ ನಮ್ಮ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು. ನಾವಿಲ್ಲ ಅಂದ್ರೂ ವರ್ಕ್ ಆಗ್ತಾ ಇರಬೇಕು. ಅದನ್ನ ಒಂದು ಸ್ಟ್ಯಾಂಡರ್ಡೈಸ್ ವರ್ಕ್ ಮಾಡಿದಾಗ ಸಾಧ್ಯ ನಾವು ಒಂದು ಗುರಿ ಮುಟ್ಟಕ್ಕೆ ತಲುಪಕ್ಕೆ ಸಾಧ್ಯ ಆಗುತ್ತೆ. ನಿಮ್ ಚಹಾ ಉದ್ಯಮದಲ್ಲಿ ಒಂದು ಉದಾಹರಣೆ ಸಹಿತ ಹೇಳ್ಬೋದಾ? ಸರ್, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ನಮ್ದು ಪ್ರಾಡಕ್ಟ್ ರೆಡಿ ಆಗುತ್ತಲ್ಲ, ನಮ್ದೇ ಓನ್ ಪ್ರೊಡಕ್ಷನ್ ಇರೋದ್ರಿಂದ ನಮ್ದೊಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ. ಒಂದು ವೆಂಡರ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ನಾನು ಪ್ರೊಡಕ್ಷನ್ ಇಂದ ಬರೋದಾದ್ರೆ ಫಸ್ಟ್ ಥಿಂಗು ನಮ್ಗೆ ಏನ್ ಕಚ್ಚಾ ಪದಾರ್ಥಗಳನ್ನ ತಲುಪಿಸ್ತಾರಲ್ಲ, ಸೊ ಅವರು ಕನ್ಸಿಸ್ಟೆನ್ಸಿಯಾಗಿ ನಮಗೆ ಕೊಡ್ಬೇಕು. ಫಸ್ಟ್ ಥಿಂಗ್ ಅವ್ರು ನಮಗೆ ಕೊಡ್ಬೇಕು. ವೆಂಡರ್, ಅದಕ್ಕೆ ವೆಂಡರ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅವ್ರನ್ನ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಸೊ ನಾವು ಅರ್ಧ ಗೆದ್ದಂಗೆ. ಸೊ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಒಳ್ಳೆ ಆಯ್ಕೆ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಅವ್ರ ಕೊಡೋಂಥ ಪ್ರಾಡಕ್ಟ್ ನಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಅವ್ರು ಬಂದಿರೋ ಪ್ರಾಡಕ್ಟ್ನ ನಾವು ಅದ್ರ ಪ್ರಕಾರ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಬೇಕು. ಯಾವುದೇ ಒಂದಾದ್ರೂ ಒಂದು ಫಾರ್ಮುಲಾ ಬಿಟ್ಟು ಹೋಗ್ಬಾರ್ದು. ಅಂದ್ರೆ ಒಂದ್ಸರಿ ಜಾಸ್ತಿ ಆಗೋದು, ಒಂದ್ಸಲಿ ಕಡಿಮೆ ಆಗೋದಕ್ಕಿಂತ ಏನು ಫಾರ್ಮುಲಾಸ್ ಇರುತ್ತೆ ಅದನ್ನ ಫಾರ್ಮುಲಾ ಮೇಂಟೈನ್ ಮಾಡಬೇಕು. ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ. ಏನಂದ್ರೆ ಒಂದು ಜಾಬ್ ವರ್ಕ್ ತರ ಇರುತ್ತೆ. ಆ ಜಾಬ್ ವರ್ಕ್ ನಾವು ಏನ್ ಕನ್ಸಿಸ್ಟೆನ್ಸಿ ಮಾಡ್ತಾ ಇರ್ತೀವಿ. ಇವಾಗ ನಮ್ಮಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ, ಬೇರೆ ಮೆಕ್ಯಾನಿಕಲ್ಗೂ ನಮಗೂ ಡಿಫ್ರೆನ್ಸಿಯೇಷನ್ ಅಂದ್ರೆ, ಪ್ರಕೃತಿ ಏನ್ ಕೊಡುತ್ತಲ್ಲ ಅದನ್ನ ನಾವು ತಗೊಬೇಕಾಗುತ್ತೆ. ಈ ಮೆಕ್ಯಾನಿಕಲ್ ಅಲ್ಲಿ ಏನಂದ್ರೆ ಮಿಷಿನ್ ಏನ್ ರೆಡಿ ಮಾಡುತ್ತೆ ಆ ಪ್ರಾಡಕ್ಟ್ ಮಿಷಿನ್ ಬಂದ್ ಕನ್ಸಿಸ್ಟೆನ್ಸಿ ಇರುತ್ತೆ. ಬಟ್ ನಮ್ಮಲ್ಲಿ ಇವಾಗ ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಾವಿನಕಾಯಿ ಎಲ್ಲಾ ಸೀಸನ್ ಅಲ್ಲೂ ಇವಾಗ ಬೆಂಗಳೂರಲ್ಲಿ ಸಿಗುತ್ತೆ. ಬಟ್ ಅದು ಸೀಸನ್ ಅಲ್ಲಿ ಸಿಗೋ ಮಾವಿನಕಾಯಿನೇ ಬೇರೆ, ಇವಾಗ ಸಿಗೋ ಮಾವಿನಕಾಯಿನೇ ಬೇರೆ. ಆ ತರ ಅದನ್ನ ನಾವು ಚೆಕ್ ಮಾಡೋಂಥದ್ದು ಇರುತ್ತೆ. ಕ್ವಾಲಿಟಿ ಚೆಕಿಂಗ್ ಅಂತ ನಾವು ಫಸ್ಟ್ ಕ್ವಾಲಿಟಿ ಕಂಟ್ರೋಲ್. ಆ ಕ್ವಾಲಿಟಿ ಕಂಟ್ರೋಲ್ ಮೇಜರ್ ಥಿಂಗ್. ಟೊಯೋಟಾ ಇವತ್ತು ಒಂದು ಜಪನೀಸ್ ಕಂಪ್ನಿಗಳು ಯಾವ್ದೇ ಆಗ್ಲಿ ಒಂದು ಬಂದಿದೆ ಅಂದ್ರೆ ಅವರು ಕ್ವಾಲಿಟಿ ಮೇಲೆ ಕ್ವಾಲಿಟಿ ಕಂಟ್ರೋಲ್ ಇರೋದಿಲ್ಲ. ಆ ಕ್ವಾಲಿಟಿ ಕಂಟ್ರೋಲ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಆ ಬರೋಂಥ ಪ್ರಾಡಕ್ಟ್ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಕರೆಕ್ಟಾಗಿ ಮಾಡಿ ಪ್ರೊಸೀಜರ್ ಪ್ರಕಾರ ನಾವು ಏನೊಂದು ಸಿಸ್ಟಮ್, ಅದಕ್ಕೆ ಒಂದು ಜಾಬ್ ಕಾರ್ಡ್ ತರ ಮಾಡಿರ್ತೀವಿ. ಜಾಬ್ ಕಾರ್ಡಲ್ಲಿ ಯಾವ್ದು ಏನ್ ಹಾಕ್ಬೇಕು, ಎಷ್ಟು ಮಟ್ಟಿಗೆ ಇರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ನಾವು ಮಾಡೋದ್ರಿಂದ ಸೊ ಅದು ಔಟ್ಪುಟ್ ಒಳ್ಳೆ ರೀತಿಯಲ್ಲಿ ಔಟ್ಪುಟ್ ಬರುತ್ತೆ. ಆ ಔಟ್ಪುಟ್ ಬಂದ್ಮೇಲೆ ಆ ಪ್ರಾಡಕ್ಟ್, ಈಗ ನಮ್ದು ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ, ಇವಾಗ ಅದೆಲ್ಲ ಪ್ರಾಡಕ್ಟ್ ರೆಡಿ ಆದ್ಮೇಲೆ ನಮ್ದು ಇವಾಗ ಔಟ್ಲೆಟ್ಗೆ ಹೋಗುತ್ತೆ. ಈಗ ಎಲ್ಲ ಔಟ್ಲೆಟ್ ಹೇಳಿದ್ರಿ ಕನ್ಸಿಸ್ಟೆನ್ಸಿ ಇದೆ ಅಂತ. ಯಾವ ತರ ಇರುತ್ತೆ ಅಂದ್ರೆ, ಒಂದು ಟೀ ಮಾಡ್ಬೇಕಂತಂದ್ರೆ ಅದಕ್ಕೆ ಟೈಮಿಂಗ್ಸ್ ಇಟ್ಟಿದೀವಿ. ಇಷ್ಟು ನಿಮಿಷ ಹಾಲು ಕುದಿಸ್ಬೇಕು, ಇಷ್ಟು ನಿಮಿಷ ಹಾಲು ಕುದ್ಮೇಲೆ ಇಷ್ಟು ಗ್ರಾಮ್ ಟೀ ಪೌಡರ್ ಹಾಕ್ಬೇಕು, ಇಷ್ಟು ಗ್ರಾಮ್ ಶುಗರ್ ಹಾಕ್ಬೇಕು, ಇಷ್ಟೇ ಗ್ರಾಮ್ ಮಸಾಲೆ ಹಾಕ್ಬೇಕು ಅಂತ ಹೇಳಿ. ಆಮೇಲೆ ಇಷ್ಟೇ ಲೀಟ್ರ್ ಹಾಲು ಹಾಕ್ಬೇಕು, ಇಷ್ಟೇ ಲೀಟ್ರ್ ವಾಟರ್ ಹಾಕ್ಬೇಕು ಅನ್ನೋದು ಒಂದು ಕನ್ಸಿಸ್ಟೆನ್ಸಿ. ಅದನ್ನ ನಮ್ಮಲ್ಲಿ ಕೆಲಸ ಮಾಡೋಂಥವ್ರಿಗೆ ಫಸ್ಟ್ ತರಬೇತಿ ಇರುತ್ತೆ. ಒಂದು 15 days ತರಬೇತಿ ಇರುತ್ತೆ. ಯಾರೇ ಫ್ರಾಂಚೈಸಿ ಕೇಳ್ಕೊಂಡ್ ಬಂದ್ರು ಅವ್ರಿಗೆ 15 days ತರಬೇತಿ ಇರುತ್ತೆ. ಆ ತರಬೇತಿ ಕೊಟ್ರೆ ಮಾತ್ರ ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಈ ಎಲ್ಲ ಶಿಸ್ತು ನಿಮ್ಗೆ ಟೊಯೋಟೋದಲ್ಲಿ ಕೆಲಸ ಮಾಡಿದ್ರಿಂದ ದಕ್ತು ಅಂತ ನೀವು ಖಂಡಿತ ಹೇಳ್ತೀರಿ. ಓಕೆ. ಸೊ ಈಗ ಒಂದು ಪ್ರಶ್ನೆ ಸರ್, ಈಗ 2021 ಅನ್ಸುತ್ತೆ ನೀವು ಇದನ್ನ ಒಂದು ಉದ್ಯಮದ ರೀತಿಯಲ್ಲಿ ಕಟ್ಟಬೇಕು ಅಂತ ಹೊರಟಿದ್ದು. ಚಹಾ ಅಂತ ತಗೊಂಡಾಗ ಚಹಾದ ಬೆಲೆ ಏನಿರುತ್ತೆ, ಒಂದು 10 ರೂಪಾಯಿ, ಮೇ ಬಿ 15 ರೂಪಾಯಿ ಆ ತರ ಇರುತ್ತೆ. ಸೊ ಒಂದ್ ಮಳಿಗೆ ಮಾಡಿದ್ರೆ, ಒಂದ್ ಮಳಿಗೆಯಲ್ಲಿ ಒಂದು 10,000 ಬಿಸ್ನೆಸ್ ಆಗ್ಬೇಕು ಅಂದ್ರೆ ಸರಾಸರಿ ಒಂದ್ ಬರೀ ಚಹಾ ಮಾಡ್ಕೊಂಡೇ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ 800ರಿಂದ 1000 ಚಹಾರು ಮಾರಾಟ ಆಗ್ಬೇಕಾಗತ್ತೆ ಒಂದಿನಕ್ಕೆ, ರೈಟ್? ಸೊ 800ರಿಂದ 1000 ಜನ ಬಂದು ನಿಮ್ಮ ಅಂಗಡಿಲಿ ಚಹಾ ಕುಡಿದು ಅವ್ರಿಗೆ ನಗನಗ್ತಾ ಸೇವೆ ಕೊಡೋದಿರ್ಬೋದು, ಅವ್ರು ಬಂದಾಗ ಅವರಿಗೆ ಬಿಸಿಯಾಗಿ ಗುಣಮಟ್ಟದ ಚಹಾ ಕೊಡೋದಿರ್ಬೋದು. ಈ ರೀತಿ ತುಂಬಾ ಆಪರೇಷನಲ್ಲಿ ಹೆವಿ ಆದಂತಹ ಒಂದು ಉದ್ಯಮ ಇದು. ಇದಕ್ಕೆ ಯಾಕೆ ಕೈ ಹಾಕಿದ್ರಿ ನೀವು? ಸರ್, ಒಂದು ನಮ್ಗೆ ಈಗ ಡೈಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗೆ ಅಂದ್ರೆ, ಒಂದು ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಟೀ ಕಾಫಿ ಬೇಕೇ ಬೇಕನ್ನೋದು ಒಂದು ಉದ್ದೇಶ. ಜೊತೆಗೆ ಯಾರೇ ಮನೆಗೆ ಬಂದ್ರು ನಾವು ಕೇಳೋದು ಒಂದು ಟೀ ಕಾಫಿನೇ ಕೊಡೋದು ಫಸ್ಟ್. ನಮ್ಮಲ್ಲಿ ಜ್ಯೂಸ್ ಇದೆ ತಗೊಳಪ್ಪ, ನಮ್ಮಲ್ಲಿ ಏನಿದೆ ಅಂತ ಹೇಳಲ್ಲ. ಫಸ್ಟ್ ಟೀ ಕುಡಿತೀರಾ, ಒಂದು ಕಾಫಿ ಕುಡಿತೀರಾ ಅಂತ ನಾವು ಜನರಲಿ ಕೇಳ್ತೀವಿ. ಇದು ಯಾವಾಗ್ಲೂ ಎವರ್ ಗ್ರೀನ್ ಬಿಸ್ನೆಸ್. ಫಸ್ಟ್ ಥಿಂಗು ಬೇಕಾಗಿರೋ ನೀಡ್ ಮ್ಯಾಂಡೇಟರಿ, ನಮಗೆ ಬೇಕಾಗಿರೋಂಥ ಒಂದು ವಸ್ತು. ಸೊ ಒಂದು ಎರಡನೇದು ಬಂದ್ಬಿಟ್ಟು, ಇದರಲ್ಲಿ ಯಾಕೆ ನಾವು ಕೆಮಿಕಲ್ ಮುಕ್ತ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ.
ಕೆಮಿಕಲ್ ಮುಕ್ತವಾಗಿ ಯಾಕೆ ಮಾಡಬಾರ್ದು ಅಂದ್ರೆ ನಾವು ಬೇರೆ ಫ್ರಾಂಚೈಸಿಗಳನ್ನ ಕೇಳಿದಾಗ ಬೇರೆ ನಾವು ಇದೇ ತರ ಫ್ರಾಂಚೈಸಿ ತಗೊಳ್ಲಿಕ್ಕೆ ಫಸ್ಟ್ ಹೋಗಿತ್ತು. ಫ್ರಾಂಚೈಸಿ ಮಾಡಲ್ ಯಾಕೆ ತಗೊಂಡ್ಬಾರ್ದು, ಓಕೆ ಮುಂದಕ್ಕೆ ನಮ್ಗೊಂದು ಪ್ಯಾಸಿವ್, ಈಗ ಬೆಂಗಳೂರಾಗ ಒಂದು ಜೀವನ ಮಾಡೋಂಥವ್ರಿಗೆ ಒಂದು ಪ್ಯಾಸಿವ್ ಇನ್ಕಮ್ ಬೇಕೇ ಬೇಕು. ಸೆಕೆಂಡ್ರಿ ಇನ್ಕಮ್ ಇಲ್ಲ ಅಂದ್ರೆ ಯಾರು ಸರ್ವೈವ್ ಆಗಲ್ಲ ಸರ್. ವೆರಿ ಶಾರ್ಟ್. ಇವಾಗ ಮುಂಚೆಲ್ಲ 90 years 100 years ಬದುಕ್ತಿದ್ವಿ, ಏನೋ ಒಂದು ಮನೆ ಕಟ್ಟೋದು, 60 ವರ್ಷಕ್ಕೆ ಒಂದು ಮನೆ ಕಟ್ಟೋದು, ಹಿಂಗೆಲ್ಲ. ಇವಾಗ ಬಹಳ ಲೈಫ್ ಹೆಂಗಾಗಿದೆ ಅಂದ್ರೆ ಬಹಳ ನಮ್ಮ ಇವತ್ತಿನ ಒಂದು ಫುಡ್ ಆಗಿರ್ಬೋದು, ನಾವು ಬದುಕ್ತಾ ಇರೋಂಥ ಒಂದು ರೀತಿ ಆಗಿರ್ಬೋದು, ಎಲ್ಲದು ಬಹಳ ಕಷ್ಟ ಇದೆ ಇವಾಗ. ಸೊ ಅದನ್ನ ಯಾಕೆ ಕೆಮಿಕಲ್ ಮುಕ್ತವಾಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹೋದಾಗ, ಸೊ ಅದನ್ನ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನ್ ಬರುತ್ತೆ, ಈ ಪ್ರಾಡಕ್ಟ್ ಏನ್ ಸಿಗುತ್ತೆ ಅದನ್ನ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಟೀ ಫಸ್ಟ್ ನಾವು ಟೀ ಮಾತ್ರ ಸ್ಟಾರ್ಟ್ ಮಾಡಿದ್ದು. ಟೀ ಆದ್ಮೇಲೆ ಯಾಕೆ ಕಾಫಿ ಈ ತರ ವೆರೈಟಿ, ಬರೀ ಟೀ ಅಲ್ಲೇ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಕಾಫಿ ಮಾಡಿದ್ವಿ. ಆಮೇಲೆ ಒಂದೊಂದೇ ಯಾವ್ದಾವ್ದು ಒಳ್ಳೊಳ್ಳೆ ರೀತಿಯಲ್ಲಿ ಇದೆ, ಯಾವ್ಯಾವ ಪ್ರಾಡಕ್ಟ್ ಜನಗಳಿಗೆ ಬೇಕಾಗಿರೋಂಥ ಬೇಡಿಕೆ ಇದೆ, ಅದನ್ನೆಲ್ಲ ಆ್ಯಡ್ ಆನ್ ಮಾಡಿದಾಗ ಸೊ ನಮಗೆ ಅಲ್ಟಿಮೇಟ್ಲಿ ಒಂದು ಪ್ರಾಫಿಟಬಲ್ ಬಂದ್ವಿ. ಇವಾಗ ನೀವು ಹೇಳಿದ್ರಿ ಮ್ಯಾಕ್ಸಿಮಮ್ ಉಳಿಯೋದೇ ಒಂದು 4 to 5 rupees ನಮಗೆ ಒಂದು ಮ್ಯಾಕ್ಸಿಮಮ್ ಉಳಿದ್ರೆ ಟೀಗಳು ಇತ್ತು. ಅದು ಡಿಪೆಂಡ್ ಅಪಾನ್ ಲೊಕೇಶನ್, ಡಿಪೆಂಡ್ ಅಪಾನ್ ಏರಿಯಾ, ಹಂಗೂ ಇರುತ್ತೆ. ಇವಾಗ ನಿಮಗೆ ಲಗ್ಗೆರೆ ಸೈಡ್, ಈಗ ಬೆಂಗಳೂರಲ್ಲೇ ನಾವು ಕಂಪೇರ್ ಮಾಡೋದಾದ್ರೆ ಈ ಪೀಡ್ನೆ ಸೈಡಲ್ಲೆಲ್ಲ ಬಂದ್ಬಿಟ್ಟು ಪ್ರೈಸ್ ಕಮ್ಮಿನೇ. ಅಲ್ಲಿ ಜನ ಏನಂತಾರೆ, ಜನ ಅದು ಅವ್ರದ್ದು ಲಿವಿಂಗ್ ಅದೇ ತರ ಇರುತ್ತೆ. ಅಂದ್ರೆ ಅಲ್ಟಿಮೇಟ್ಲಿ ನಮ್ಗೆ ಟೀ ಬೇಕು, ಇದೇ ತರ ಸಾಮರ್ಥ್ಯ ಇರುತ್ತೆ. ಹೌದು, ಇದೇ ತರ ಬೇಕು ಅನ್ನೋದು ಮೆಂಟಾಲಿಟಿ ಇರಲ್ಲ ಅವ್ರಿಗೆ. ನಮ್ಗೆ ಏನಪ್ಪ ಒಟ್ಟು ಒಂದು ಟೀ ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಇವಾಗ HSR ಲೇಔಟ್, JP ನಗರ, ಜಯನಗರ ಈ ಕಡೆ ಎಲ್ಲ ಹೋದ್ರೆ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಬೇಕು ಕೇಳ್ತಾರೆ. ಸೊ ಅಲ್ಲಿ ಪ್ರೈಸ್ ಜಾಸ್ತಿ ಕೊಟ್ಟು ಕುಡಿಯೋದು ಇದೆ. ಈಗ ನಮ್ದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 15 rupees ಒಂದು ಟೀ ಇದೆ ಇವಾಗ. ಸೊ ಇವಾಗ ನಾವು ಪೀಣ್ಯ ಸೈಡ್ ಎಲ್ಲ ಬಂದ್ಬಿಟ್ಟು 10-12 rupees ಕೊಡ್ತಿದ್ದೇವೆ. ಅದೇ ಟೀ ಈ ಕಡೆ ಜಯನಗರ, JP ನಗರ ಬಂದ್ರೆ 18 to 20 rupees ಇದೆ ನಮ್ದು. ಸೊ ಯಾಕೆಂದ್ರೆ ಡಿಪೆಂಡ್ ಅಪಾನ್ ಅದು ಲೊಕೇಶನ್ಸ್ ಇರುತ್ತೆ, ರೆಂಟ್ ಇರುತ್ತೆ, ಎಲ್ಲದೂ ಇರುತ್ತೆ. ಬಟ್ ಕ್ವಾಲಿಟಿ ಆಫ್ ಮೈಂಡ್ ಪೀಪಲ್ಸ್ ಚೇಂಜ್ ಆಗ್ತದೆ. ಎಲ್ಲಾ ಕಡೆ ಕ್ವಾಲಿಟಿ ಮಾತ್ರ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇರುತ್ತೆ ಸರ್. ಸೊ ನೀವು ಕೆಮಿಕಲ್ ಟೀ ಫ್ರೀ ಅಂತ ಹೇಳಿದ್ರಿ, ಈಗ ಈ ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಅಂದ್ರೆ ಟೀ ಪೌಡರ್ ಅಲ್ಲಿ ಕೆಮಿಕಲ್ ಫ್ರೀ ಅಂತಂದಾಗ, ಅಥವಾ ಟೀ ಮಾಡೋದ್ರಲ್ಲಿ ಕೆಮಿಕಲ್ ಫ್ರೀ ಅಂತಂದಾಗ ಏನು ಅದರ ಅರ್ಥ ಅಂತ? ಅಂದ್ರೆ ಈಗ ಟೀ ಪೌಡರ್ ಅಲ್ಲೇ ಕೆಮಿಕಲ್ಸ್ ಇದೆಯಾ, ಅಥವಾ ಅದನ್ನ ಮಾಡೋದ್ರಲ್ಲಿ ಕಲರ್ ಹಾಕ್ತಾರಾ, ಪ್ರಿಸರ್ವೇಟಿವ್ಸ್ ಹಾಕ್ತಾರಾ, ಯಾವ್ದನ್ನ ನೀವು ಅವಾಯ್ಡ್ ಮಾಡ್ತೀರಾ, ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ? ಸರ್, ಇವಾಗ ಒಂದು ಟೀ ಪೌಡರ್ ನಾವು ಬೈ ಮಾಡ್ಬೇಕಂತಂದ್ರೆ ಅದ್ರದ್ದು 4 ತರ ಚೆಕಿಂಗ್ ಇರುತ್ತೆ. ಒಂದು ಇನ್ಫ್ಯೂಷನ್, ಒಂದು ಬಿಟ್ರನೆಸ್, ಆಮೇಲೆ ಕಲರಿಂಗು, ಆಮೇಲೆ ಅರೋಮಾ ಅಂತ ಇರುತ್ತೆ. ಸೊ ಅದಕ್ಕೆ ಆದಂತ ಒಂದು ತರಬೇತಿ ಅಂತ ಇರುತ್ತೆ ಸರ್. ಅದಕ್ಕೆ ಆದ ಒಂದು ತರಬೇತಿ ತಗೊಬೇಕು. ಆ ತರಬೇತಿ ನಾನು ತಗೊಂಡಿದ್ದೀನಿ. ಎಲ್ಲಿ ಅದು ಅಸ್ಸಾಂ ಅಲ್ಲಿ ಇದೆ, ಕಲ್ಕಟ್ಟಾದಲ್ಲಿದೆ, ಇವಾಗ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಬಟ್ ಟೀ ಅಂತ ಬಂದಾಗ ಅಲ್ಲಿದೆ. ಈಗ ನಮಗೆ ಕಾಫಿ ಅಂತ ಬಂದ್ರೆ ಈಗ ಚಿಕ್ಕಮಂಗ್ಳೂರಲ್ಲಿ ಇದೆ, ಬೆಂಗಳೂರಲ್ಲಿ ಕಾಫಿ ಬೋರ್ಡ್ ಇದೆ. ಈ ತರ ಕಾಫಿ ರಿಲೇಟೆಡ್ ಅಂದ್ರೆ ಆ ತರ ಟ್ರೈನಿಂಗ್ಸ್ ಇರುತ್ತೆ ನಮಗೆ. ಸೊ ಅಲ್ಲಿ ನಾವು ಟ್ರೈನಿಂಗ್ ತಗೊಬೇಕು. ಆ ಟೀ ಪೌಡರ್ ಎವರಿ ನಾವು ಒಂದು ಬ್ಯಾಚಿಗೆ ನಾವು ಬೈ ಮಾಡ್ತೀವಿ. ನಾನು ಹೇಳಿದೆ ನಿಮ್ಗೆ ವೆಂಡರ್ ಡೆವಲಪ್ಮೆಂಟ್ ಅಂತ, ಅವ್ರಿಗೆ ಆಲ್ರೆಡಿ ಫಿಕ್ಸ್ ಮಾಡಿರ್ತೀವಿ, ಅವ್ರು ಕೊಡ್ತಾ ಇರ್ತಾರೆ. ಬಟ್ ಆದ್ರೂ ಸಮ್ ಟೈಮ್ ಏನಾರ ಪ್ರಾಬ್ಲಮ್ ಆದಾಗ ನಮಗೆ ಟೀ ಪೌಡರ್ ಸ್ಯಾಂಪಲ್ಸ್ ಕಳಿಸ್ಕೊಡ್ತಾರೆ. ಅದು ನಾವು ಚೆಕ್ ಮಾಡ್ತೀವಿ. ಒಂದು ಬಿಟ್ರನೆಸ್ ಆಗಿರ್ಬೋದು, ಇನ್ಫ್ಯೂಷನ್, ಈ ತರ ಅದ್ರದ್ದೇನು ಗುಣಗಳಿರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಇದನ್ನ ನಾವು ಡೈರೆಕ್ಟ್ ಟೀ ಗಾರ್ಡನ್ ಇಂದಾನೆ ತಗೊಳಂಥದ್ದು. ಈಗ ನಿಮ್ಗೆ ಟೀ ಗಾರ್ಡನ್ ಅಲ್ಲಿ ಟೀ ಪೌಡರ್ ಬರುತ್ತೆ ಅಂದ್ರೆ ಅದು ಒಂದೇ ತರ ಬರಲ್ಲ. ನಿಮಗೆ ಫಸ್ಟ್ ಫ್ಲಶ್ ಅಂತ ಇರುತ್ತೆ, ಸೆಕೆಂಡ್ ಫ್ಲಶ್ ಅಂತ ಇರುತ್ತೆ, ಥರ್ಡ್ ಫ್ಲಶ್. ಇದರಲ್ಲಿ ಮತ್ತೆ ನಿಮಗೆ ಟೀ ಪೌಡರ್ ಅಲ್ಲಿ ಪ್ರೈಮರಿ, ಸೆಕೆಂಡರಿ ಅಂತ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನ ಏನ್ ಬರುತ್ತೆ, ಅದ್ರಲ್ಲಿ ಗ್ರೇಡ್ಸ್ ಬರುತ್ತೆ. BOP, BP, PD, ಡಸ್ಟ್, ಪಿಕಾಕ್ ಡಸ್ಟ್, ಈ ತರ ಎಲ್ಲ ವೆರೈಟಿ ಬರುತ್ತೆ. ಸೊ ಅದ್ರಲ್ಲೂ ನಿಮ್ಗೆ ಕೆಲವೊಂದು ಕಲರಿಂಗ್ ಕೊಡುತ್ತೆ, ಕೆಲವೊಂದು ನಿಮಗೆ ಬಿಟ್ರನೆಸ್ ಕೊಡುತ್ತೆ, ಕೆಲವೊಂದು ಟೇಸ್ಟ್ ಕೊಡುತ್ತೆ, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾವು ಚೆಕ್ ಮಾಡೋದಿರುತ್ತೆ. ಇಲ್ಲಿ ಕೆಲವರು ಲೋಕಲ್ ಅಲ್ಲಿ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಅದೇ ಒಂದು ಟೀ ಪೌಡರ್ ತಗೊಂಡ್ಬಿಟ್ಟು ಮರದ ಒಟ್ಟು ಬೆರೆಸೋದಿರುತ್ತೆ, ಅಡಿಕ್ಟೆಡ್ ಪೌಡರ್ ಹಾಕೋದಿರುತ್ತೆ, ಕಲರಿಂಗ್ ಏಜೆಂಟ್ ಇರುತ್ತೆ. ಈ ನಮ್ ಸೌತ್ ಅಲ್ಲೆಲ್ಲ ಕೆಲವ್ರ ಮೆಂಟಾಲಿಟಿ ಯಾವ ತರ ಇದೆ ಅಂದ್ರೆ, ಸೊ ಟೀ ಅಂದ್ರೆ ಕೆಂಪಗಿರ್ಬೇಕು ಅನ್ನೋದು, ಕಲರ್ ಇರ್ಬೇಕು ಅನ್ನೋದಿದೆ. ಆಕ್ಚುಲಿ ಟೀ ಕಲರ್ ಬಂದ್ಬಿಟ್ಟು ಬ್ರೌನ್ ಬರುತ್ತೆ. ಈಗ ನಮ್ದು ಬ್ರೌನ್ ಕಲರ್ ಆಕ್ಚುಲಿ ಟೀ ಕಲರ್. ರೆಡ್ ಕಲರ್ ಯಾರು ಈಗ ಎಲ್ಲರೂ ಕೆಲವೊಬ್ರೆಲ್ಲ ರೆಡ್ ಕಲರ್ ಅಂತ ಹೇಳ್ತಾರೆ ಟೀ ಅಂದ್ರೆ. ಫಸ್ಟ್ ನಾವು ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ಟೀ ಏನಪ್ಪ ಕಲರ್ ಈ ತರ ಇದೆ ಅಂತ ಕೇಳ್ತಾ ಇದ್ರು. ಇವಾಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಜನಗಳಿಗೆ ಗೊತ್ತಾಗದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಒಂದ್ ಸ್ವಲ್ಪ ಮೆಂಟಾಲಿಟಿಗಳು ಚೇಂಜ್ ಆಗಿದೆ ಇವಾಗ. ಸೊ ಹಂಗಾಗಿ ಟೀ ಪೌಡರ್ ಎಲ್ಲಿಂದ ಬರುತ್ತೆ? ಸೊ ನಮ್ದೆಲ್ಲ ಆಲ್ಮೋಸ್ಟ್ ಅಸ್ಸಾಮು, ಗ್ಯಾಂಗ್ಟಾಕು, ಭೂತಾನು, ಸಿಲ್ಗುರಿ, ಡಾರ್ಜಿಲಿಂಗ್ ಈ ತರ ಎಲ್ಲ ನಾವು ಅಲ್ಲಿಂದಾನೆ ಎಲ್ಲ ಬೈ ಮಾಡೋದು. ಡೈರೆಕ್ಟ್ ಗಾರ್ಡನ್ಸ್ ಕೆಲವರು ಇರ್ತಾರೆ, ಈಗ ನಮ್ಗೆ ಸ್ಯಾಂಪಲ್ ಎಲ್ಲ ಚೆಕ್ ಮಾಡಿ ಕಳ್ಸಿಕೊಡೋಂಥದ್ದು ಇರುತ್ತೆ. ಅಂದ್ರೆ ನಾವು ಈಗ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಬೈ ಮಾಡ್ಬೇಕಂದ್ರೆ ನಮ್ದು ಕ್ವಾಂಟಿಟಿ ಆಫ್ ಇದು ಜಾಸ್ತಿ ಆಕ್ಷನ್ಗೆ ಹೋಗ್ಬೋದು, ಇವತ್ತೇ ಆಕ್ಷನ್ಗೆ ಹೋಗ್ಬೋದು. ಬಟ್ ಆದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ನಾವು ಸದ್ಯ ಆಕ್ಷನ್ಗೆ ಹೋಗಿಲ್ಲ. ಅವ್ರು ಒಂದ್ ಸ್ವಲ್ಪ ಮಾರ್ಜಿನ್ ಮನಿ ತಗೊಂಡು ನಮಗೆ ಕೊಡೋಂಥದ್ದು. ಇಲ್ಲಿ ಬಂದ್ಮೇಲೆ ನೀವು ಕ್ವಾಲಿಟಿ ಚೆಕ್ ಎಲ್ಲ ಮಾಡ್ತೀರಾ ಅದಕ್ಕೆ? ಹೌದು ಸರ್, ನಾವು ಬರಕ್ ಮುಂಚೆ ಸ್ಯಾಂಪಲ್ಸ್ ಕಳಿಸ್ತಾರೆ, ಅದನ್ನು ಚೆಕ್ ಮಾಡ್ತೀವಿ. ಇವಾಗ ಇನಿಷಿಯಲ್ ಡೇಸ್ ಅಲ್ಲಿ ಒಬ್ರಿಗೆ ಇಟ್ಟಿದ್ವಿ. ಸೊ ಇವಾಗ ಏನ್ ಮಾಡ್ತೀವಿ, ನಾವೇ ಚೆಕ್ ಮಾಡ್ತೀವಿ ಯಾವ ಗಾರ್ಡನ್ ನಮ್ಗೆ ಬೇಕಾಗುತ್ತೆ. ಈಗ ನಮ್ಗೊಂದ್ ಸ್ವಲ್ಪ ಅಂದ್ರೆ
ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ತರ ಇದ್ದಾಗ ನಾವು ಕಲಿಬೇಕು ಅದನ್ನ. ಈಗ ನಾವು ಇನಿಷಿಯಲ್ ಸ್ಟೇಜ್ ಆಗಿಂತ ನಾವು ಅದನ್ನ ಮತ್ತೆ ಅದು ಆಳವಾಗಿ ಹೋಗ್ಲೇಬೇಕು. ಅದು ಆಳವಾಗಿ ಹೋಗಿಲ್ಲ ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇವಾಗ ಅದು ಆಳವಾಗಿ ಕಲ್ತಿರೋದ್ರಿಂದ ನಾವು ಚೆಕ್ ಮಾಡ್ತೀವಿ ಯಾವ್ದು ಬೇಕು ಯಾವ್ದು ಬೇಡ, ನಮ್ದೇ ಓನ್ ಬ್ಲೆಂಡ್ಸ್ ಮಾಡ್ಕೊಂಡು. ಈಗ ಅವ್ರಿಗೆ ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಕೊಟ್ಟಿದ್ದಿತ್ತು ನಾವು ಕಲ್ತ ಮೇಲೆ ಈ ತರ ಮಾಡಿ ಅಂತ, ಅದ್ರಲ್ಲಿ ಏನೇನ್ ಚೇಂಜಸ್ ಮಾಡ್ಬೋದು, ಇನ್ನ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಹೆಂಗ್ ಮಾಡ್ಬೋದು, ಈ ತರ ಎಲ್ಲ ನಾವು ಮಾಡ್ತಾ ಇದ್ದೀವಿ ಸರ್. ಶಿವ ಅವರೇ, ಈಗ ಈ ಫ್ರಾಂಚೈಸಿ ಮಾಡಲ್ ಅಲ್ಲಿ MBA ಚಾಯ್ವಾಲಾ, ಆಮೇಲೆ ಚಾಯ್ ಸುಟ್ಟ ಬಾರ್, ಈ ತರದೆಲ್ಲ ಕೆಲವು ಕಂಪನಿಗಳು ಬಂದಿದ್ವು. ಬಟ್ ಅವ್ರೇನು ಹೆಚ್ಚು ದಿನ ತಾಳದೆ ಈಗ ಅಷ್ಟೊಂದು ಇಲ್ಲ ಅನ್ಸುತ್ತೆ ಅವ್ರದ್ದು. ಓಕೆ, ಸೊ ಅದಕ್ಕೆ ಹೋಲಿಸಿದಾಗ ನೀವು ಕನ್ಸಿಸ್ಟೆಂಟ್ಲಿ 21ರಲ್ಲಿ ಶುರು ಮಾಡಿದವರು ಈಗ 25ಕ್ಕೆ ಬರೋಷ್ಟೊತ್ತಿಗೆ 80 ಮಳಿಗೆಗಳ ಮಟ್ಟಕ್ಕೆ ಬಂದಿದ್ದೀರಿ. ಮತ್ತೆ ಎಲ್ಲಾ ಮಳಿಗೆಗಳಲ್ಲೂ ಇದೇ ಗುಣಮಟ್ಟ ಇದೆ. ನಾನು ನಿಮ್ಮ ಮೊದಲನೇ ಮಳಿಗೆಯಲ್ಲೂ ಚಹಾ ಕುಡಿದಿದ್ದೆ, ಇವತ್ತು ನೀವು ಇಲ್ಲಿ ಹತ್ರದಲ್ಲಿ ತರಿಸ್ಕೊಟ್ರಿ, ಅದನ್ನು ಕುಡಿದು ನೋಡಿದ್ವಿ, ಸೇಮ್ ಕನ್ಸಿಸ್ಟೆನ್ಸಿ ಇದೆ. ಸೊ ಅವು ಯಾಕೆ ಫೇಲ್ ಆದವು ಅನ್ಸುತ್ತೆ, ಮತ್ತೆ ನಿಮ್ಮ ಒಂದು ಸಕ್ಸಸ್ಸಿಗೆ ಏನ್ ಕಾರಣ ಅನ್ಸುತ್ತೆ? ಸರ್, ಒಂದು ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾವು ಕೊಡೋಂಥದ್ದು ಏನೀಗ ನೀವು ಒಂದು ಟೀ ಕುಡಿದ್ರಲ್ಲ, ಇವಾಗ ನೀವು ಹೇಳಿದ್ವಿ ನಿಮ್ಗೆ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಅಂತ. ಸೊ ಅದನ್ನ ನಾವು ಬೇಸ್ ಮಟ್ಟದಲ್ಲಿ ಸ್ಟ್ರಾಂಗ್ ಮಾಡಬೇಕು. ಇವಾಗ ನಾವು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೂ ನಮ್ಗೂ ಕಂಪೇರ್ ಮಾಡೋದಾದ್ರೆ ನಮ್ದು ಇವತ್ತಿಗೆ ಸೋಷಿಯಲ್ ಮೀಡಿಯಾ ವೀಕ್ ಇದೆ ಸರ್ ನಾವು. ಬಟ್ ಮೌತ್ ಟು ಮೌತ್ ಏನಿದೆಯಲ್ಲ ಅದು ನಮ್ದು ಇವತ್ತು ಒಳ್ಳೆ ಸ್ಟ್ರಾಂಗ್ ಇದೀವಿ. ಸೊ ಅದನ್ನ ನಾವು ಪಿಲ್ಲರ್ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಬೇಕು. ನಮ್ದು ಬೇಸಿಕ್ ಸ್ಟ್ರಾಂಗ್ ಇದ್ದಾಗ ಹೊರಗಡೆ ಎಷ್ಟೇ ಜನ ಕೇಳಿದಾಗ ನಾವು ಕೊಡೋಂಥದ್ದು ಇರುತ್ತೆ. ಅವ್ರದ್ದು ಯಾವುದೂ ಒಂದು ಕನ್ಸಿಸ್ಟೆನ್ಸಿ ಇದ್ದಿಲ್ಲ, ಯಾವುದೇ ಒಂದು ಸ್ಟ್ಯಾಂಡರ್ಡೈಸ್ ವರ್ಕ್ ಆಗ್ಲಿ, ಜೊತೆಗೆ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಆಗ್ಲಿ ಯಾವ್ದಿಲ್ಲ. ಬರೀ ಬ್ರ್ಯಾಂಡಿಂಗ್ ಅಂತ ಹೋದ್ರೆ ಯಾವ್ದೇ ಆಗಲ್ಲ. ಈಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಮ್ದೊಂದು ಮಾಲ್ಗುಡಿ ಅಮೃತ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ, ನೇಮ್ ಚೆನ್ನಾಗಿದೆ, ನಾನು ತಗೊಂಡ್ಬಿಟ್ಟು ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಯಾಕೆ ಅಂತಂದ್ರೆ ಅವರ ಈಗ ಒಂದು ಏನಂದ್ರೆ ಅವರ ಒಂದು ಪಾತ್ರ ಬೇಕೇ ಬೇಕು. ಅವ್ರ ಒಂದು ಪಾತ್ರ ಇಲ್ಲದೆ ಯಾವ್ದು ಸಾಧ್ಯವಿಲ್ಲ. ನಾವೇನ್ ಹೇಳ್ಕೊಟ್ಟಿರ್ತೀವಿ ಅದನ್ನ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯ ಕರೆಕ್ಟಾಗಿ ಅದು ಸ್ಟ್ಯಾಂಡರ್ಡೈಸ್ ಆಗಿ ವರ್ಕ್ ಮಾಡಿದಾಗ ಒಂದು ಔಟ್ಪುಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರದಲ್ಲಿ ಅದು ಯಾವ್ದು ಇದ್ದಿಲ್ಲ. ಅಂದ್ರೆ ಪ್ರಾಡಕ್ಟ್ ಎಲ್ಲ ಹೆಂಗಿತ್ತು ಅಂದ್ರೆ ಎಲ್ಲ ಲೋಕಲಿ ಬೈ ಮಾಡೋದು. ಸೊ ಯಾರಿಗೆ ಏನ್ ಸಿಗುತ್ತದೆ, ಒಟ್ಟು ನೇಮ್ ಇದೆ, ನಮ್ದು ನೇಮ್ಗೆ ಜನ ಬರ್ತಾರೆ, ಅವರು ಟೀ ಕುಡಿತಾರೆ ಅನ್ನೋ ತರ ಮೆಂಟಾಲಿಟಿ ಅವ್ರದಿತ್ತು. ಬಟ್ ಆ ಮೆಂಟಾಲಿಟಿ ವರ್ಕ್ ಆಗಲ್ಲ. ಹೊರಗೆಲ್ಲ ತಳುಕು ಒಳಗೆಲ್ಲ ಹುಳುಕು ಇದ್ರೆ ಆಗಲ್ಲ ಸರ್, ಆಗಲ್ಲ, ಖಂಡಿತ ಆಗಲ್ಲ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಕಾಫಿ ಕುಡಿಯೋರು ಜಾಸ್ತಿ. ನೀವು ಕಾಫಿಗಿಂತ ಚಾಗೆ ಯಾಕೆ ಇಂಪಾರ್ಟೆನ್ಸ್ ಕೊಟ್ಟು ಶುರು ಮಾಡಿದ್ರಿ? ಸರ್, ಇವಾಗ ಬೆಂಗಳೂರಲ್ಲಿ ಕಾಫಿ ಬಹಳ ಜನ ಇದ್ರು, ಸಿಕ್ಕಾಪಟ್ಟೆ ಜನ ಬೆಂಗಳೂರಲ್ಲಿ ಕಾಫಿ ಕೊಡೋಂಥವ್ರು ಇದ್ರು. ಬಟ್ ಕಾಫಿ ಕೊಡ್ತಾ ಇದ್ದವ್ರನ್ನ ನಾವು ಕಾಫಿಲಿ ಮತ್ತೆ ಹೋಗಿ ನಾವು ಹೊಸದಾಗಿ ಊಟ ಹಾಕ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಬಟ್ ಅದಕ್ಕೆ ಪ್ಯಾರಲಲಿ ಇನ್ನೊಂದೇನಂದ್ರೆ ಟೀ. ಈಗ ಟೀ ಕುಡಿ ಅಂತ ಇದ್ದೇ ಇದ್ದಾರೆ. ಸೊ ಟೀಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಒಂದು ಒಳ್ಳೆ ರೀತಿಯಲ್ಲಿ ಯಾಕೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಟೀನ. ಸೊ ಅದಕ್ಕೆ ಅದರದ್ದೇ ಆದಂತ ಒಂದು ಏನೇನು R&D ಅಂತ ಹೇಳಲ್ಲ, ಮನೇಲೆ ಹೋಮ್ ವರ್ಕ್ ಮಾಡೋದಾಗಿರ್ಬೋದು. ಈಗ R&D ಅಂದ್ರೆ ದೊಡ್ಡ ಪದ ಆಗುತ್ತೆ, ಒಂದು ದೊಡ್ಡ ಕಂಪ್ನಿ ಮಾಡಿದಾಗ ಅದು R&D ಅನ್ನೋದು ಬರುತ್ತೆ. ಬಟ್ ಮನೇಲೆ ಮಾಡೋದು ಇದೆ, ಇದಕ್ಕೆ R&D ಮನೇಲೆ ವರ್ಕ್ ಮಾಡೋಂಥದ್ದು, ಒಳ್ಳೊಳ್ಳೆ ಪ್ರಾಡಕ್ಟ್ ನ ಹುಡುಕಿ ಒಳ್ಳೆ ರೀತಿಯಲ್ಲಿ ಹೆಂಗ್ ಕೊಡೋಂಥದ್ದು, ಅದನ್ನೆಲ್ಲ ಒಂದು ಫಾರ್ಮುಲಾ ಸೆಟ್ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪ್ರಾಡಕ್ಟ್ ಔಟ್ಪುಟ್ ತಂದು ಫಸ್ಟ್ ಬರೀ ಟೀನೇ ಸರ್ ನಾವು ಕೊಟ್ಟಿದ್ದು. ಒಂದು ತಿಂಗಳು ತನಕ ಬರೀ ಟೀನೇ ಕೊಟ್ಟಿದ್ದು. ಅದಾದ್ಮೇಲೆ ಕೆಲವರು ಕಾಫಿನೂ ಕೊಡ್ರಪ್ಪ, ಟೀನು ಚೆನ್ನಾಗಿದೆ, ಕಾಫಿನೂ ಕೊಡಿ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಮತ್ತೆ ಇದು ಮಾಡಿ ಕಾಫಿ ಗೊತ್ತಿರೋಂಥ ನಾಲೆಜ್ ಇರೋಂಥವ್ರ ಹತ್ರ ಕಾಫಿ ಪೌಡರ್ ತಗೊಂಡು ಕಾಫಿ ಪೌಡರ್ ಸ್ಟಾರ್ಟ್ ಮಾಡಿ ಇವಾಗ ಎಲ್ಲಿ ಬಂದಿದ್ದು ಕಾಫಿ ಪೌಡರ್ ಅಂದ್ರೆ ಡೈರೆಕ್ಟ್ ಚಿಕ್ಕಮಂಗ್ಳೂರಲ್ಲಿ ಬೀನ್ಸ್ನ ಬೈ ಮಾಡಿ ಅಲ್ಲೇ ರೋಸ್ಟಿಂಗ್ ಕೊಟ್ಟು ಅಲ್ಲೇ ಪೌಡರ್ ಮಾಡಿ ಅಲ್ಲಿಂದಾನೆ ಇಲ್ಲಿ ನಮ್ದು ಬಂದು ಪ್ಯಾಕಿಂಗ್ ಮಾಡಿ ಕೊಡೋಂಥ ವ್ಯವಸ್ಥೆ ಮಾಡಿದೀವಿ. ಯಾಕೆ ಅಂತಂದ್ರೆ ಸರ್, ಇವಾಗ ನಾನು ಕಾಫಿ ಪೌಡರ್ ನಾನು ಈಗ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 50 lakhs ಬೇಕು ಈ ಇನಿಷಿಯಲ್ ಡೇಸ್ ಅಲ್ಲಿ. ಸೊ ಆ ಮಿಷಿನ್ ಹಾಕಿದ್ರೆ ಆ ಒಂದು ಔಟ್ಪುಟ್ ಬರೋದಾಗ್ಲಿ, ಒಂದು ಪೌಡರ್ ಬರೋದಾಗ್ಲಿ ಇರುತ್ತೆ. ಸೊ ಎಲ್ಲದ್ರಲ್ಲೂ ನಾವು ದುಡ್ಡು ನೋಡ್ಲಿಕ್ಕೆ ಆಗಲ್ಲ. ಈಗ ನಾನು ಒಬ್ನೇ ಬೆಳಿಬೇಕಂತನೂ ಆಗಲ್ಲ, 4 ಜನನ್ ಬೆಳೆಸಿ ನಾವು ಬೆಳೆದಾಗೆ ಅದಕ್ಕೊಂದು ಮುಂದಕ್ಕೆ ದಾರಿ ಇರುತ್ತೆ. ಸೊ ಎಲ್ಲದನ್ನು ನಾನು ಒಬ್ನೇ ಮಾಡ್ತೀನಿ ಅಂತಂದ್ರೆ ಸಾಧ್ಯವಿಲ್ಲ ಸರ್. ಅವ್ರನ್ನೂ ಬೆಳೆಸಿ ನಾವು ಬೆಳೆದಾಗ ಅದೊಂದು ದಾರಿ ತಲುಪಕ್ಕೆ ಈಸಿ ಆಗುತ್ತೆ. ಈಗ ಉದ್ಯಮ ಅಂತ ಬಂದಾಗ ಒಂದು ಅನಿವಾರ್ಯದಿಂದ ಶುರು ಮಾಡ್ತಾರೆ, ಇಲ್ಲ ಆಯ್ಕೆಯಿಂದ ಶುರು ಮಾಡ್ತಾರೆ. ಸೊ ನಿಮ್ಮ ಕೇಸಲ್ಲಿ ನೋಡಿದ್ರೆ ನೀವೊಂದು MNC ಅಲ್ಲಿ ಜಾಬ್ ಅಲ್ಲಿ ಇದ್ರಿ. MNC ಅಂದ್ರೆ ಏನು, ಒಂದು ಆರ್ಥಿಕ ಭದ್ರತೆ ಕೊಡುವಂತ ಒಂದು ಕೆಲಸ ಅಲ್ವಾ. ಅದನ್ನ ಬಿಟ್ಟು ನೀವು ಚಹಾ ಉದ್ಯಮಕ್ಕೆ ಬಂದ್ರಿ. ಇದು ಬರುವ ದಿನಗಳಲ್ಲಿ ಮನೆಯಲ್ಲಿ ಯಾವ ತರ ನಿಮ್ಗೆ ಸಪೋರ್ಟ್ ಇತ್ತು, ಅಥವಾ ಅವ್ರೇನಾದ್ರು ನಿಮ್ಗೆ ಯಾಕೆ ಮಾಡ್ತಿದ್ದೀರಪ್ಪ ಅಂತ ಕೇಳಿದ್ರ? ಆ ದಿನಗಳನ್ನ ಹೇಳ್ಬೋದಾ? ಸರ್, ಖಂಡಿತ ನನಗೆ ಅನಿವಾರ್ಯ ಆಗಿತ್ತು ಸರ್. ಯಾಕೆ ಅಂತಂದ್ರೆ ಬಹಳ ಲೈಫ್ ಸ್ಟ್ರಗಲಿಂಗ್ ಲೈಫ್. ಹೆಂಗಿತ್ತು ಅಂದ್ರೆ 2020ರಲ್ಲಿ 7,500 ಬಾಡಿಗೆ ಕಟ್ಲಿಕ್ಕೆ ನನಗೆ ಕಷ್ಟ ಇತ್ತು. 7,500 ಬಾಡಿಗೆ ಕಟ್ಲಿಕ್ಕೆ ನನಗೆ ಕಷ್ಟ ಇತ್ತು. ಸೊ ಅದಾದ್ಮೇಲೆ ಅದೇ ಟೈಮಲ್ಲಿ ಲಾಕ್ಡೌನ್ ಬೇರೆ. ಆಮೇಲೆ ಈ ಟೈಮಲ್ಲಿ ನಮ್ಮ ನೆನ್ಕೊಬೇಕು ನಮ್ಮ ಮಾವರ್ನ. ಆ ಟೈಮಲ್ಲಿ ನನಗೆ ರೇಷನ್ ತಗೊಳಕ್ಕೂ ಕಷ್ಟ ಇತ್ತು. ನೀವು ಜಾಬಲ್ಲಿ ಇರ್ಲಿಲ್ವಾ? ಜಾಬಲ್ಲಿ ಇದ್ವಿ, ಆದ್ರೂ ಅವಾಗ ಕಂಪ್ನಿಯಲ್ಲಿ ಕೆಲವೊಂದೆಲ್ಲ ಘಟನೆಗಳು, ಸ್ಟ್ರೈಕ್ ಈ ತರ ಎಲ್ಲ ಘಟನೆಗಳಿಂದ ಸೊ ಹೆಂಗಾಗತ್ತೆ ಅಂದ್ರೆ ಸರ್, ಇವಾಗ
ನಾವ್ ಇವಾಗ ಸ್ಯಾಲ್ರಿ ಬರುತ್ತೆ ಅಂದ್ರೆ ಆಲ್ರೆಡಿ ಕಮಿಟ್ಮೆಂಟ್ ಆಗಿರ್ತೀವಿ. ಈ ನೆಕ್ಸ್ಟ್ ಒಂದು ಇಂಕ್ರಿಮೆಂಟ್ ಆಗುತ್ತೆ ಅಂದ್ರೆ ಕಮಿಟ್ಮೆಂಟ್. ಮಿಡ್ಲ್ ಕ್ಲಾಸ್ ಲೆವೆಲ್ ಹೆಂಗೆ ಅಂತಂದ್ರೆ ಇತ್ಲ ನಾವು ಬಡವರಲ್ಲ, ಇತ್ಲ ಶ್ರೀಮಂತರು ಅಲ್ಲ. ಸೊ ಈಗ ಬಡವರಿಗೆ ಬಡವರಾಗಿ ತೋರ್ಸ್ಕೊಳಕಾಗಲ್ಲ, ಶ್ರೀಮಂತರಿಗೆ ಶ್ರೀಮಂತರಾಗಿ ತೋರ್ಸ್ಕೊಳಕಾಗಲ್ಲ. ಒಂಥರ ಐಡೆಂಟ್ ಸೀಕ್ ಅಂತ ಹೇಳ್ತಾರಲ್ಲ, ಆತರ ಲೈಫ್ ನಾವು ಬಾಳ್ತಾ ಇರ್ತೀವಿ ಮಿಡ್ಲ್ ಕ್ಲಾಸ್ ಲೆವೆಲ್ ಅವರು. ಅದೇ ತರ ಇರಕಾಗುತ್ತೆ. ಯಾಕಂದ್ರೆ ಇವಾಗ ಒಳ್ಳೆ ಯೂನಿಫಾರ್ಮ್ ಹಾಕೊಂಡಿರ್ತೀವಿ, ಒಳ್ಳೆ ಕಡೆ ಬಟ್ಟೆ ಹಾಕೊಂಡಿರ್ತೀವಿ. ಅವರೆಲ್ಲ ಅಂದ್ರೆ ಅದು ಈಗ ನಮ್ಮನ್ನ ಗೌರವ ಕೊಡೋಕ್ಕಿಂತ ಆ ಹೆಸರಿಂದಾನೇ ನಮಗೆ ಗೌರವ ಜಾಸ್ತಿ ಇರುತ್ತೆ. ಇಂಥ ಕಂಪ್ನಿಲಿ ಕೆಲಸ ಮಾಡ್ತೀಯ ನೀನು, ನಿನಗೆ ಹಂಗೆ ನಿನಗೆ ಏನ್ ಕಮ್ಮಿ ಅಂತ ಕೇಳ್ತಾರೆ. ಅದು ಅವ್ರಿಗೆ ಉಳುಕ್ ಅವ್ರಿಗೆ ಗೊತ್ತಿರುತ್ತೆ, ಹಂಗಿರುತ್ತೆ. ಸೊ ಹಂಗ ಆ ಟೈಮಲ್ಲಿ ಅಷ್ಟು ಕಷ್ಟ ಇತ್ತು. ಫೈನಲಿ ಒಂದು ಹಳ್ಳಿಲಿ ಶಿಫ್ಟ್ ಆಗಿ ಅಲ್ಲಿ ಲಾಕ್ಡೌನ್ ಟೈಮಲ್ಲಿ ಅಂದ್ರೆ 2 ತರ ಆಯ್ಕೆ ಮಾಡ್ಕೊಂಡೆ ನಾನು. ಒಂದು ಬಾಡಿಗೆ ಕಮ್ಮಿ ಆಗುತ್ತೆ, ಇನ್ನ ಒಂದು ಕರ್ನಾದಲ್ಲೂ ಸೇಫರ್ ಸೈಡ್ ಅಲ್ಲಿ ಕರ್ನ ಇರೋದ್ರಿಂದ ಸೇಫ್ ಆಗಿರ್ಬೋದು, ಏನು ನಮ್ಮ ಮಕ್ಳಿಗೆ ತೊಂದರೆ ಆಗಲ್ಲ ಅನ್ನೋ 2 ನಿರ್ಧಾರ ತಗೊಂಡೆ ಅಲ್ಲಿ ತಗೊಂಡೆ. ಸೊ ಅದಾದ್ಮೇಲೆ ಅಲ್ಲಿಂದ ಹಂಗೆ ಒಂದೇನೋ ಸ್ಟಾರ್ಟ್ ಮಾಡೋಣ ಈ ತರದೊಂದು ಅಂತ ಫಸ್ಟ್ ಫ್ರಾಂಚೈಸಿ ಮಾಡಲ್ ಎಂಕ್ವೈರಿ ಮಾಡಿ ಅವ್ರದೆಲ್ಲ ಈ ತರ ಗೊತ್ತಾಗಿ ಯಾಕೆ ನಾವೇ ಓನಾಗಿ ಮಾಡಬಾರ್ದಂತ ಓನಾಗಿ ಸ್ಟಾರ್ಟ್ ಮಾಡಿ ಸರ್. ಅದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಲ್ಲಿ ಬಂದು ನಿಂತಿದ್ವಿ. ನಿಮ್ಮ ಮನೆಯವರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ರ? ಸರ್ ಇಲ್ಲ, ಹೇಳ್ಬೇಕಂತಂದ್ರೆ ಆಲ್ರೆಡಿ ಕೆಲವೊಂದು ಬಿಸ್ನೆಸ್ ವಿಚಾರದಲ್ಲಿ ದುಡ್ಡು ಕಳ್ಕೊಂಡಿದ್ವಿ. ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಕೆಲವೊಂದ್ ಟೈಮ್ ಒಂದೇ ಸಲ ಸಕ್ಸಸ್ ಸಿಗೋದಿರುತ್ತೆ, ಕೆಲವೊಂದ್ 2ನೇ ಸಲ ಸಕ್ಸಸ್ ಇರುತ್ತೆ, ಕೆಲವರು 10 ಸರಿ ಕಷ್ಟಪಟ್ರೆ ಸಕ್ಸಸ್ ಆಗೋದಿರುತ್ತೆ. ಬಟ್ ನಮ್ಮಲ್ಲಿ ಅದು ಸ್ಟ್ರಗಲ್ ಇದ್ದೇ ಇತ್ತು ಸರ್, ಏನಾರ ಒಂದು ಮಾಡ್ಲೇಬೇಕಂತ. ಇದು ಇನಿಷಿಯಲ್ ಇದಕ್ಕಿಂತ ಮುಂಚೆ ಬೇರೆ ಒಂದು ಗ್ರೇಪ್ ಜ್ಯೂಸ್ ಒಂದು ಏಜೆನ್ಸಿ ತಗೊಂಡ್ ಮಾಡ್ತಾ ಇದ್ದೆ. ಸೊ ಅದು ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇದ್ವಿ, ಏನಿದೆ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತೀವಿ ಅದನ್ನ ಯಾಕೆ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು ಅನ್ನೋದು ನಮಗೆ ಫಸ್ಟ್ ಕ್ಲಾರಿಟಿ ಇರ್ಬೇಕು ಸರ್. ಒಂದ್ ಕೆಲಸ ಮಾಡೋದು ಗೊತ್ತಿರ್ಬೇಕು. ಈಗ ಸುಮ್ನೆ ಯಾರೋ ಏನೋ ಹೇಳಿದ್ರು ಅಂತ ಕೆಲಸ ಮಾಡೋದಕ್ಕೂ ಯಾಕೆ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡೋದ್ರಿಂದ ಇದರಿಂದ ಏನೇನು ಅದಕ್ಕೇನು ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಮಗೇನು ಉಪಯೋಗ ಆಗುತ್ತೆ ಅನ್ನೋದಕ್ಕಿಂತ ಆ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಯಾಕೆ ಆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಆ ಕೆಲಸದಲ್ಲಿ ಮತ್ತೆ ನಾವು ಇಂಪ್ರೂವ್ಮೆಂಟ್ ವರ್ಷನ್ ಇರಬೇಕು. ಈಗ ಒಂದ್ ಕೆಲಸ ಹೇಳ್ಕೊಟ್ಟಿರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಆ ಹಾರ್ಡ್ ವರ್ಕ್ ನ ಔಟ್ ಟು ಸ್ಮಾರ್ಟ್ ವರ್ಕ್ ತರದ್ ನಮ್ದು ಆಲೋಚನೆ ಇರ್ಬೇಕು. ಅವಾಗ ಇದ್ದಾಗ ಮಾತ್ರ ನಾವು ಒಂದೇನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಅದೆಲ್ಲ ನಾನು ಏನ್ ಕಲ್ತು ಬಂದೀನಿ ಎಲ್ಲಾ ಕಡೆ ವರ್ಕ್ ಅಲ್ಲ, ಆ ವರ್ಕ್ ನಾನು ಇಂಪ್ರೂವ್ಮೆಂಟ್ ಮಾಡಿರೋದ್ರಿಂದ ಇವತ್ತೊಂದು ಸಂಸ್ಥೆ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಸೊ ಅವಾಗ ಆ ಟೈಮಲ್ಲೂ ಆಕ್ಚುಲಿ ಲಾಸ್ಟ್ ಗೋಲ್ಡ್ ಪ್ಲೆಡ್ಜ್ ಮಾಡಿ ತಗೊಂಡೋಗಿ ಇಟ್ಟಿ ಸರ್. ಮನೇಲಿ ಇರೋ ಗೋಲ್ಡ್ ಎಲ್ಲ ತಗೊಂಡೋಗಿ ಪ್ಲೆಡ್ಜ್ ಮಾಡಿಟ್ಟು, ಸೊ ಮನೇಲಿ ಯಾರಿಗೂ ಹೇಳಿಲ್ಲ ಸರ್. 3 months ಯಾರಿಗೂ ಹೇಳಿಲ್ಲ. ನಾವು ಮಾಡ್ಬೇಕಾದ್ರೆ 3 months ಯಾರಿಗೂ ಹೇಳಿಲ್ಲ. ಅದಾದ್ಮೇಲೆ 3 months ಆದ್ಮೇಲೆ ಗೊತ್ತಾಯ್ತು ಈ ತರ ಅಂತೇಳಿ. ಆಮೇಲೆಲ್ಲ ಕೆಲವು ರಿಲೇಷನ್ಗಳಲ್ಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆತರ ಇತ್ತು. ಆಮೇಲೆ ನಮ್ದು ಇನ್ನೊಂದ್ ಏನಂದ್ರೆ ನಾವು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಕಂಪ್ನಿಲಿ ಗೊತ್ತಾಗಂಗಿದ್ದಿಲ್ಲ. ಫಸ್ಟ್ ಮೇನ್ ಅದು ಕಂಪ್ನಿಯಲ್ಲಿ ಮೊದ್ಲೇ ಸೈನ್ ಹಾಕ್ಸ್ಕೊಂಡಿರ್ತಾರೆ ನಮಗೆ, ಈ ತರ ಯಾವ್ದು ಡ್ಯೂಯಲ್ ಎಂಪ್ಲಾಯ್ಮೆಂಟ್ ಮಾಡಂಗಿಲ್ಲ ಈ ತರ ಎಲ್ಲ ಹೇಳಿರ್ತಾರೆ. ಅದು ಮೇನ್ ಚಾಲೆಂಜ್ ಇದ್ದಿದ್ದು. ಸೊ ಅವಾಗ ಏನ್ ಮಾಡ್ತಾ ಇದ್ವಿ, ನಾನು ಕೆಲಸ ಮಾಡ್ತಾ ಇದೀನಿ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನಾನು ನೀವು ಹೇಳಿದ್ರಲ್ಲ, ನೀವು ಯಾಕೆ MNC ಕಂಪ್ನಿ ಸಡನ್ ಆಗಿ ಬಿಡ್ರಿ ಈ ತರ. ನಾನು ಬಿಟ್ಟು ಬಂದ್ಮೇಲೆ ಏನಿಲ್ಲ ಅಂದ್ರೆ ಒಂದು 250ರಿಂದ 300 ಜನ ಕಾಲ್ ಮಾಡಿದ್ರು, ಚೆನ್ನಾಗಿತ್ತು ವರ್ಕ್, ಯಾಕೆ ಬಿಟ್ಟೆ ಅಂತ. ಅದಾದ್ಮೇಲೆ ಗೊತ್ತಾಗಿದ್ದು ಈ ತರ ಎಲ್ಲ ಮಾಡ್ತಾ ಇದೀನಿ. ಯಾರಿಗೂ ತೋರ್ಸ್ಕೊಂಡಿದ್ದಿಲ್ಲ. ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ಬೇಕಾರೆ ಅಲ್ಲಿ ಏನ್ ಕೆಲ್ಸಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಅದು ಖಂಡಿತ ಪ್ರಾಮುಖ್ಯತೆ ಕೊಡ್ತಾ ಇದ್ದೆ. ಓವರ್ ಟೈಮ್ ಇದ್ದಾಗ ಓವರ್ ಟೈಮ್ ಮಾಡ್ತಾ ಇದ್ವಿ, ಏನೇ ಕೆಲಸ ಇದ್ರು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ವಿ. ಇಲ್ಲೂ ಅದೇ ತಕ್ಕಂಗೆ ಕೆಲಸ ಮಾಡ್ತಾ ಇದ್ವಿ. ನಮ್ದು ಲಾಕ್ಡೌನ್ ಟೈಮಲ್ಲಿ ಹೆಂಗಿತ್ತು, ಜನರಲ್ ಶಿಫ್ಟ್ ಇತ್ತು. ಮಾರ್ನಿಂಗ್ 7:30ಗೆ ನಾವು ಡ್ಯೂಟಿಗೆ ಹೋದ್ರೆ 6:30 ಈವ್ನಿಂಗ್ ವಾಪಸ್ ಬರ್ತಾ ಇದ್ದೆ. ಸೊ ಬೆಳಗ್ಗೆ 5 o'clock ಎದ್ಬಿಟ್ಟು ಒಂದು 7:15 7:20 ತನಕ ವರ್ಕ್ ಮಾಡಿ ಮತ್ತೆ 7:30 ಬಸ್ಸಿಗೆ ಹೋದ್ರೆ ಮತ್ತೆ 6:30 ಮನೆಗೆ ಬಂದ್ರೆ ಮತ್ತೆ ರಾತ್ರಿ 10 ಗಂಟೆ ಕೆಲಸ. ಅಂದ್ರೆ ಒಂದು ಪಿಲ್ಲರ್ ಸ್ಟ್ರಾಂಗ್ ಆಗೋ ತನಕ ಸರ್, ಒಂದು ಬೇಸಿಕ್ ನಾವು ಸ್ಟ್ರಾಂಗ್ ಆಗೋ ತನಕ ಅದಕ್ಕೆ ನಾವು ಸಮಯ ಕೊಡ್ಲೇಬೇಕು. 1 ವರ್ಷ ಯಾವುದೇ ಒಂದು ಊಟ ಆಗ್ಲಿ, ಒಂದು ತಿಂಡಿ ಆಗ್ಲಿ, ಒಂದು ಇದು ಎಂಟರ್ಟೈನ್ಮೆಂಟ್ ಆಗ್ಲಿ, ಒಂದು ಫ್ಯಾಮಿಲಿ ಟೈಮ್ ಆಗ್ಲಿ, ಇದು ಯಾವುದನ್ನು ಕೊಟ್ಟಿಲ್ಲ. ಅವತ್ತು ಆ ವರ್ಕ್ ಮಾಡಿರೋ 2 ವರ್ಷ ಇವತ್ತು ಈ ಸಕ್ಸಸ್ ಕಾಣುತ್ತೆ. 16 ಗಂಟೆ ವರ್ಕ್ ಮಾಡಿರ್ಬೋದು ಪ್ರತಿದಿನ ಆಗಿರ್ಬೋದು ಸರ್. ಅಂದ್ರೆ ಇನ್ನೂ ಒಂದ್ ಏನ್ ಹೇಳ್ತಾರೆ ಸರ್ ಈ ವಿಚಾರ ಕೇಳೋದಾದ್ರೆ, ಒಂದು ಒಳ್ಳೆ ಉಚಿತನ ಇರ್ಬೇಕಂತ ಹೇಳ್ತಾರೆ. ಸೊ ಉಚಿತನ ಇರ್ಬೇಕು ಅಂದ್ರೆ ನಾನು ಇದನ್ನ ಮಾಡ್ಬೇಕು, ನಿಂತ್ರು ಅದೇ ಇರಬೇಕು, ಕುಂತ್ರು ಅದೇ ಇರಬೇಕು, ಯಾವ್ದು ಮಾಡಿದ್ರು ಅದೇ ತರ ಇರ್ಬೇಕು. ಅವಾಗ ಏನಾಗುತ್ತೆ, ನಮಗೆ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಒಂದ್ ರೀತಿ ನಮಗೆ ಅನುಭವಗಳು ಆಗ್ತಾ ಇರ್ತವೆ. ಅಂದ್ರೆ ಇದು ಜ್ಞಾನ ಬರ್ತಾ ಇರುತ್ತೆ. ಅಂದ್ರೆ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದ್ದಾಗ ಆಡ್ತಾ ರಾಗ ಉಳ್ತಾ ರೋಗ ಅಂತ ಹೇಳ್ತಾರಲ್ಲ, ಆ ತರ ನಾವ್ ಅದನ್ನೇ ನಾವು ಮಾಡ್ತಾ ಇದ್ದಾಗ ಒಂದ್ ಒಳ್ಳೇದ್ ಔಟ್ಪುಟ್ ಬಂದೇ ಬರುತ್ತೆ. ಆವಾಗ್ಲೇ ನೀವು ಅಸ್ಸಾಂಗೆಲ್ಲ ಹೋಗಿ ಬಂದಿದ್ರಾ? ಇಲ್ಲ ಸರ್, ನಾನು ಕಂಪ್ನಿ ಬಿಟ್ಮೇಲೆ ನಾನು ಟ್ರೈನಿಂಗ್ ಹೋದೆ. ಕಂಪ್ನಿ ಬಿಡೋ ತನಕ ಇಲ್ಲೇ ಕನ್ಸಿಸ್ಟೆನ್ಸಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಾವು 2 years ತಗೊಂಡ್ವಿ ಸರ್ ನಾವು. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ಔಟ್ಲೆಟ್ ಮಾಡಿದ್ವಿ. ಔಟ್ಲೆಟ್ ಆದ್ಮೇಲೆ ಅದು ಔಟ್ಲೆಟ್ ಮಾಡಕ್ ಮುಂಚೆ ಹೆಂಗಿತ್ತಂದ್ರೆ, ಆಲ್ರೆಡಿ MBA ಚಾಯ್ವಾಲ, ಈ ಬೇರೆ ಯಾವ್ಯಾವ ಬ್ರ್ಯಾಂಡ್ಸ್ ಇದಾವಲ್ಲ, ಆ ಬ್ರ್ಯಾಂಡ್ ತರನ ಒಂದ್ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಅಂದ್ರೆ ಯಾರೇ ನೋಡಿದ್ರು ಒಂದು ಫ್ರಾಂಚೈಸಿ ಮಾಡಲ್ ತರ ಕಾಣಬೇಕು. ಫ್ರಾಂಚೈಸಿ ಮಾಡಲ್ ಅಂದ್ರೆ ಹೌದಪ್ಪ ಒಂದ್ ಒಳ್ಳೆ ರೀತಿಯಲ್ಲಿ ಇದೆ ಅನ್ನೋ ತರ ಇರಬೇಕು. ಫ್ರಾಂಚೈಸಿ ಮಾಡಲ್ ತರನೇ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಫಸ್ಟ್ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಕೊಡ್ಬೇಕಾದ್ರೂ ಒಳ್ಳೆ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಕೊಡ್ಬೇಕು ಅನ್ನೋದು ಒಂದು ಮೆಂಟಾಲಿಟಿ ಇತ್ತು. ಸೊ ಹಂಗಾಗಿ ಒಂದ್ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್.
ಸೊ ನೀವು ಮೊದಲನೇ ಮಳಿಗೆ ಮಾಡಿದ್ದು ಒಂದು ಅನುಭವಗಳಿಗೆ ಒಂದು ಸ್ವಲ್ಪ ಹೋದ್ರೆ, ಉದಾಹರಣೆಗೆ ಈಗ ಆ ಹೊತ್ತಲ್ಲಿ ಒಂದು ಜಾಗ ನೋಡಿದ್ರ, ಆ ಜಾಗ ಎಲ್ಲಿ ಮಾಡಬೇಕು ಮಳಿಗೆ ಅನ್ನೋದಿರ್ಬೋದು, ಅಥವಾ ಅದಕ್ಕೆ ಒಂದು 3-4 ಲೇಬರ್ಸ್ನ ನೀವು ಹೈರ್ ಮಾಡಬೇಕು. ಆ್ಯಂಡ್ ಎಲ್ಲರಿಗೂ ಗೊತ್ತು, ಇವತ್ತು ಲೇಬರ್ ಅನ್ನೋದು ದೊಡ್ಡ ಪ್ರಾಬ್ಲಮ್ಮು. ನೀವೊಂದು 15,000 ಸಂಬಳ ಕೊಟ್ಟು ಒಬ್ಬರನ್ನ ಹಿಡ್ಕೊಂಡ್ರೆ ಅವರು ಒಂದು ತಿಂಗಳಲ್ಲಿ ಬಿಟ್ಟು ಹೋಗ್ಬಿಡ್ಬೋದು. ಅವ್ರು ಬಿಟ್ಟು ಹೋಗದ ಹಾಗೆ ನೋಡ್ಕೊಳ್ಳುವಂಥ ಒಳ್ಳೆಯ ಗುಣಮಟ್ಟದ ಲೇಬರ್ಸ್ನ ಹೈರ್ ಮಾಡುವಂಥದ್ದು, ಅವರಿಗೂ ಒಂದು ಮೋಟಿವೇಶನ್ ಕೊಟ್ಟು ಅವರು ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋ ರೀತಿಲಿ ಅದನ್ನ ನೋಡ್ಕೊಳ್ಳುವಂಥದ್ದು, ಅಥವಾ ಅದಕ್ಕೊಂದು ಸಣ್ಣದೊಂದು ಬ್ರ್ಯಾಂಡಿಂಗ್ ಮಾಡುವಂಥದ್ದು. ಈ ರೀತಿ ಮೊದಲನೇ ಮಳಿಗೆಯಲ್ಲಿ ಹಲವಾರು ಹೆಜ್ಜೆ ಇದೆ. ಇದನ್ನೆಲ್ಲ ನೀವು ಆ ಸಮಯದಲ್ಲಿ ಹೇಗೆ ಮಾಡಿದ್ರಿ? ನೀವು ಒಂದು ಸ್ವಲ್ಪ ಅದನ್ನ ವಾಪಸ್ಸು ಸರ್, ಇವಾಗ ಮಾಡ್ಕೊಳ್ಳೋದಾದ್ರೆ. ಮೊದಲನೇದು ಮಾಡ್ಬೇಕಾದ್ರೆ ಮನೆಗೆ ನಮಗೆ ಹತ್ರ ಆಗಂತದನ್ನ ಫಸ್ಟ್ ನೋಡಿದೀವಿ. ಓಕೆ ಆಮೇಲೆ ರೆಂಟ್ ಕಡಿಮೆ ಇರೋದನ್ನ ನೋಡಿದ್ವಿ. ಓಕೆ ರೆಂಟ್ ಕಡಿಮೆ ಇರೋಂಥದ್ದು, ಹ್ಮ್. ಆಮೇಲೆ ಮನೆಗೆ ಹತ್ರ ಇರೋಂಥದ್ದು, ನಮಗೆ ಹೋಗಿ ಬರ್ಲಿಕ್ಕೆ ಈಸಿ ಆಗೋಂಥದ್ದು. ಅಂದ್ರೆ ನಾವು ಫಸ್ಟ್ ಮಾಡ್ಬೇಕಾದ್ರೆ ಈ ಒಂದು ಫ್ರಾಂಚೈಸಿ ಈ ಮಟ್ಟಕ್ಕೆ ಬೆಳಿತೀವಿ, ನಾವು ಮಾಡ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡೇನ್ ಮಾಡಿಲ್ಲ. ಹ್ಮ್. ನಮಗೊಂದು ಇನ್ಕಮ್ ಬೇಕು, ಪ್ಯಾಸಿವ್ ಇನ್ಕಮ್. ಹ್ಮ್. ಸೊ ನಾವು ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ, ಹ್ಮ್. ಹೋಗಿ ಬರ್ಲಿಕ್ಕೆ. ಹ್ಮ್. ಎರಡನೇದು ಮ್ಯಾನ್ ಪವರ್ ರಿಲೇಟೆಡ್ ಅಂತ ಬಂದ್ರೆ ನಮ್ಮ ರಿಲೇಟಿವ್ಸ್ನೇ ಫಸ್ಟ್ ನಾನು ಕರೆಸಿದ್ದು. ಓಕೆ ಸೊ ನನಗೆ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರು. ಹ್ಮ್. ಸೊ ನಮ್ಮ ಅವ್ರ ರಿಲೇಟಿವ್ಸ್ನೇ ಕರೆಸಿ ಅವ್ರನ್ನೇ ನಾನು ಫಸ್ಟ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಜೊತೆಗೆ ನಾವು ನಿಲ್ತಿದ್ವಿ ವರ್ಕಿಗೆ ಹೋಗಿ. ಸೊ ಮಾರ್ನಿಂಗ್ ಒಂದು 2 to 3 ಅವರ್ಸ್, ಈವ್ನಿಂಗ್ 2 to 3 ಅವರ್ಸ್, 4 ಅವರ್ಸ್. ಅಂದ್ರೆ ಹೆಂಗಾಗಿತ್ತು ಅಂದ್ರೆ ನಂದು ಕಂಪ್ನಿ ಪಾರ್ಟ್ ಟೈಮು, ಇದು ಫುಲ್ ಟೈಮ್ ಅನ್ನೋ ತರ ಮೆಂಟಾಲಿಟಿ ತಗೊಂಡ್ಬಿಟ್ಟಿದ್ದೆ, ನಾನು ಫುಲ್ ತಗೊಂಡಿದ್ದೆ. ಯಾಕಂದ್ರೆ ನಾನು ಅದು ಫೈನಾನ್ಷಿಯಲ್ ಕಂಡೀಷನ್ ಇಂದ ಹೊರಗಡೆ ಬರ್ಲೇಬೇಕಂತಂದ್ರೆ ನಾನು ಇದು ಮಾಡ್ಲೇಬೇಕಾಗಿತ್ತು, ಇಲ್ಲಾಂದ್ರೆ ಮತ್ತೆ ಬಹಳ ಕಷ್ಟ ಇತ್ತು ನನಗೆ. ಸೊ ಹಂಗಾಗಿ ಅದನ್ನ ಪಾರ್ಟ್ ಟೈಮ್ ಮಾಡಿ ಇದನ್ನ ಫುಲ್ ಟೈಮ್ ಮಾಡಿ ವರ್ಕ್ ಮಾಡ್ತಾ ಇದ್ದಾಗಿಂದ ಸೊ ಅದಕ್ಕೆ ಅಲ್ಲಿ ಬರ್ತಾ ಇತ್ತು. ಆಮೇಲೆ ಫಸ್ಟಿಗೆಲ್ಲ ಬಂದಾಗ ನಾವು ಕೆಲಸ ಮಾಡ್ಬೇಕಾದ್ರೆ ಕಸ್ಟಮರ್ ಇಲ್ಲದೆ ಇದ್ದಾಗ ನಾನು ಹೊರಗಡೆ ಹೋಗಿ ಮಾತಾಡ್ಸಿದ್ದೆ ಕಸ್ಟಮರ್ಗೆ. ಸರ್ ಹೇಗಿದೆ, ನಮ್ಮ ಟೀ ಹೇಗಿದೆ, ನಮ್ದು ಯಾವ ತರ ಇದೆ, ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು. ನಾವು ಏನಾದ್ರೂ ಒಂದು ಕಲಿಬೇಕಂತಂದ್ರೆ ಕಸ್ಟಮರ್ ಇಂದಾನೆ ಕಲಿಯಕ್ಕೆ ಸಾಧ್ಯ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು 100 ಜನ ಒಂದು ಔಟ್ಲೆಟಿಗೆ ಬರ್ತಾರೆ ಅಂದ್ರೆ 80 ಜನ ಅವ್ರು ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಇನ್ನು 20 ಜನ ಇರ್ತಾರೆ, ಅದರಲ್ಲಿ 10 ಜನ ನಮ್ಮನ್ನು ಹೊಗಳ್ತಾ ಇರ್ತಾರೆ, 10 ಜನ ನಮ್ಮನ್ನು ಬಹಳ ಹೊಗಳ್ತಾ ಇರ್ತಾರೆ, ಇನ್ನ 10 ಜನ ನಮ್ಮನ್ನ ತೆಗಳ್ತಿರ್ತಾರೆ, ನೀವೇನೇ ಮಾಡಿ ತೆಗಳ್ತಿರ್ತಾರೆ. ಬಟ್ ಅದರಲ್ಲಿ ಜೆನ್ಯೂನಿಟಿ ಇದನ್ನ ಚೆಕ್ ಮಾಡ್ಬೇಕು ನಾವು. ತೆಗಳೋರಿಗೆ ಏನಕ್ಕೆ ತೆಗಳ್ತಿದ್ದಾರೆ, ನಮಗೆ ಏನಕ್ಕೆ ಪ್ರಾಬ್ಲಮ್, ಏನ್ ಹೇಳ್ತಾ ಇದಾರೆ, ಅದ್ರದ್ದು ನಾವು ಕೌಂಟರ್ ಮೆಜರ್ ತಗೊಂಡ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ಅದನ್ನೇ ನಾವು ಮಾಡ್ಬೇಕಾಗಿರೋ. ಇನಿಷಿಯಲಿ ತೆಗಳೋದು ಬೇರೆ, ಅಲ್ಲಿ ಪ್ರಾಬ್ಲಮ್ ಇರೋದನ್ನ ತೆಗಳೋದು ಬೇರೆ. ಆಮೇಲೆ ನಮ್ದು ಇನ್ನೊಂದು ಏನಂದ್ರೆ, ಲಾಸ್ಟ್ ಟೈಮು ನಿಮ್ದು ಇವ್ರದ್ದು ಮಿನಿ UPS ಹೇಳಿದ್ರಲ್ಲ ಸರ್, ಸಚಿನ್ ನಾಯಕ್ ಅವ್ರು ಹೇಳಿದ್ರಲ್ಲ, ನಾವೊಂದು ಅಮೆಝಾನ್ ಅಲ್ಲಿ ನಾವು ಮೆಟಲ್ ಸೇಲ್ ಮಾಡ್ತಾ ಇದ್ವಿ, ಕ್ವಾಲಿಟಿ ಪ್ರಾಬ್ಲಮ್ ಆಯ್ತು. ಸೊ ಹಂಗಾಗಿ ನಾವು ಅದನ್ನ ರಿಟರ್ನ್ ಕೊಟ್ಟಿ, ಬಟ್ ನಮ್ದು ಆರ್ಡರ್ಸ್ ಜಾಸ್ತಿ ಆಯ್ತು ಅಂತ. ಸೊ ನಮ್ಮಲ್ಲಿ ಅದೇ ತರ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಒಂದು ಕಾಫಿ ಬಿಸಿಲ್ಲ ಅಂದ್ರೆ, ಒಂದು ಟೀ ಬಿಸಿಲ್ಲ ಅಂದ್ರೆ ಸೈಡಿಗೆ ಇಟ್ಬಿಡಿ ಸರ್, ತಗೊಳ್ಳಿ ಹೊಸ್ತಾಗಿ. ಸೊ ಇದನ್ನ ನಾವು ಇನಿಷಿಯಲ್ ಡೇಸ್ ಇಂದ ನಮ್ಮ ಫ್ರಾಂಚೈಸಿಗೂ ನಾವು ಅದನ್ನೇ ಹೇಳೋದು. ಇವಾಗ ನಾವು ಇನಿಷಿಯಲ್ ಡೇಸ್ ಎಲ್ಲ ಅದನ್ನೇ ಮಾಡ್ತಾ ಇದ್ವು. ಒಂದು ಕಾಫಿ ಡಿಕಾಕ್ಷನ್ ಏನಾದ್ರು ಕಡಿಮೆ ಇದ್ರೆ ಮತ್ತೆ ಡಿಕಾಕ್ಷನ್ ಹಾಕೋಂಥದ್ದಾಗಿರ್ಬೋದು, ಟೀ ಏನಾದ್ರು ಬಿಸಿಲ್ಲ ಅಂದ್ರೆ ಟೀ ಸೈಡಿಗೆ ಇಟ್ಟು ಮತ್ತೆ ಕೊಡೋಂಥದ್ದಾಗಿರ್ಬೋದು, ಶುಗರ್ ಬೇಕಂದ್ರೆ ಎಲ್ಲಾ ತರನ ಆಪ್ಷನ್ ಅವ್ರಿಗೆ ಕನ್ವಿನಿಯೆಂಟ್ ಆಗಿರೋದ್ರಿಂದ ಇವತ್ತು ಬೆಳೆದಿದೆ. ಅಂದ್ರೆ ಯಾವ ತರ ಹೇಳ್ತಾರೆ ಅಂದ್ರೆ, ನಾವು ಮೊನ್ನೆ ಒಂದು 15 days ನಮ್ಮ ಶಾಪ್ ಕ್ಲೋಸ್ ಮಾಡಿದ್ವಿ, ವಿತೌಟ್ ನೋಟಿಸ್ ಪೀರಿಯಡ್ ಕ್ಲೋಸ್ ಮಾಡಿದ್ ನಾನು 15 days ವರ್ಕ್ ಮಾಡ್ಲಿಕ್ಕೆ. ಯಾಕೆಂದ್ರೆ ನಮ್ಮನ್ನ ನಾವು ಅರ್ತ್ಕೊಬೇಕು, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಬೇಕಂತ ಹೇಳ್ತಾರಲ್ಲ. ಈಗ ಕೆಲವ್ರು ಏನ್ ಹೇಳ್ತಾರೆ, ನಾವು ಒಂದು 15 ದಿವಸ ಆದ್ಮೇಲೆ ಓಪನ್ ಮಾಡ್ತೀವಿ ಔಟ್ಲೆಟ್ ನ ಈ ತರ ಅಂತ ನೋಟಿಸ್ ಕೊಟ್ಟಿರ್ತಾರೆ. ವಿತೌಟ್ ನೋಟಿಸ್ ನಾನು 15 days ಶಾಪ್ ಕ್ಲೋಸ್ ಮಾಡಿದ್ದೆ. ಏನಕ್ಕೆ ಮಾಡಿದ್ದೆ ಅಂದ್ರೆ, ನಮ್ಮನ್ನ ನಾವು ಅರ್ತ್ಕೊಬೇಕು, ನಾವು ಕರೆಕ್ಟ್ ಆಗಿದೀವ ಇಲ್ಲ ಅಂತೇಳಿ. ಓಪನ್ ಎಲ್ಲ ಆದ್ಮೇಲೆ ಏನ್ ಹೇಳಿದ್ರು, ಜನ ಕ್ಲೋಸ್ ಆಗ್ಬಿಡ್ತು, ಚೆನ್ನಾಗಿ ನಡೀತಾ ಇದೆ, ಯಾಕೆ ಅಂತ ಅನ್ಕೊಂಡ್ವಿ. ನೀವ್ ಯಾಕೆ ಕ್ಲೋಸ್ ಮಾಡಿದ್ರಿ ಅಂತ ನಮ್ಗೆ ನಮ್ದಾಗಿರಲ್ಲ ಅಂಗಡಿ, ಅವ್ರದ್ದಾಗಿರುತ್ತೆ, ಅವ್ರ ಶಾಪ್ ಆಗಿರುತ್ತೆ. ಯಾಕಂದ್ರೆ ಅವ್ರು ಡೈಲಿ ಒಂದು ಕುಡಿತಾ ಇರ್ತಾರೆ, ಅಲ್ಲೊಂದು ಏನೋ ಅವ್ರದ್ದೊಂದು ಎಮೋಷನ್ಸ್ ಇರುತ್ತೆ, ಎಲ್ಲ ಒಂದು ಸೇರೋ ಅಂತದ್ ಇರುತ್ತೆ, ಅಂತದೆಲ್ಲ ಡಿಸ್ಪಸ್ ಆಗಿರುತ್ತೆ. ಅಂದ್ರೆ ಟೀ ಕಾಫಿ ಕುಡಿಲಿಕ್ಕೆ ನಿಮ್ಗೆ 10 ಕಿಲೋಮೀಟರ್ ಬರಂತಾರೆ ಇದ್ದಾರೆ. ಸೊ ಅವ್ರದ್ದೊಂದು ಜಾಗ ಆಗಿರ್ತದೆ, ಒಂದು ಎಮೋಷನ್ ಜಾಗ ಆಗಿರುತ್ತೆ. ಆ ಜಾಗ ಆಗಿರೋದ್ರಿಂದ ಅವ್ರದ್ದಾಗಿರುತ್ತೆ, ಅದು ನಮ್ದಾಗಿರಲ್ಲ. ನಾವೇನು ಪರೀಕ್ಷೆ ನಾವು ಒಳಪಡಿಸ್ಕೊಂಡಾಗ ಫೈನಲಿ ಐ ಆಮ್ ಹ್ಯಾಪಿ, ಯಾಕೆಂದ್ರೆ ನಾವು ಇದೀವಿ, ಇದನ್ನೇ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಒಂದು ಕಲ್ತಿ ಸರ್. ಯಾರಾದ್ರೂ ಉದ್ಯಮ ಮಾಡ್ಬೇಕಾದ್ರೆ ಏನಾದ್ರು ಒಂದು ಗೈಡ್ಲೈನ್ಸ್ ಕೊಡಿ ಅಂದ್ರೆ, ಇದ್ದ ಜಾಬ್ ಅನ್ನ ಬಿಟ್ಟು ಮಾಡಬೇಡಿ, ಜಾಬ್ ಇದ್ದಾಗಲೇ ಇನ್ನೊಂದನ್ನು ಶುರು ಮಾಡಿ, ಸೈಡ್ ಹಸ್ಲ್ ಆಗಿ ಮಾಡಿ ಅಂತಾರೆ. ನೀವು ಅದನ್ನೇ ಮಾಡಿದ್ದೀರಾ. ಬಟ್ ಇನ್ನೊಂದು ಸಲಹೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಆವಾಗ ಪ್ರೈಮರಿ ಜಾಬ್ ಅನ್ನು ಬಿಟ್ಟು ಫುಲ್ ಟೈಮ್ ಬಿಸ್ನೆಸ್ ಬನ್ನಿ ಅಂತ. ನೀವು ಕೂಡ ಹಾಗೆ ಮಾಡಿದ್ದೀರಾ. ಬಟ್ ಅದಕ್ಕೆ ಯಾವ್ಯಾವ್ದು ಇಂಡಿಕೇಶನ್ ಇತ್ತು ನಿಮ್ಗೆ? ಓಕೆ, ಈಗ ನಾನು ಇದನ್ನ ಬಿಡ್ಬೋದು, ಇದಕ್ಕೆ ಫುಲ್ ಟೈಮ್ ಹೋಗ್ಬೋದು, ಯಾವಾಗ ಅನಿಸ್ತು ನಿಮ್ಗೆ ಆ ತರ ಬರ್ಬೋದು ಅಂತ? ಸರ್, ಇವಾಗ 2 ಥಿಂಗ್ ಇದೆ.
ಈಗ ನಾವು ಅಲ್ಟಿಮೇಟ್ಲಿ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಅಂತಿದೆ. ಪರ್ಸನಲ್ ಲೈಫ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಪ್ರೊಫೆಷನಲ್ ಲೈಫಿಗೆ ನಾವು ತ್ಯಾಗ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಪ್ರೊಫೆಷನಲ್ ಲೈಫಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಪರ್ಸನಲ್ ಲೈಫಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಈಗ ಜಾಬ್ ಬಿಟ್ಟು ಕೆಲಸ ಮಾಡೋರಿಗೆ ಹೇಳೋದಾದ್ರೆ ನಾನು, ಈ ಜಾಬ್ ಬಿಟ್ಟು ನೀವು ಕೆಲಸ ಮಾಡ್ತೀರಿ ಅಂದ್ರೆ ಪರ್ಸನಲ್ ಲೈಫಿಗೆ ನಿಮ್ದು ಯಾವುದೇ ತರ ಕಮಿಟ್ಮೆಂಟ್ ನೀವು ಕೊಡಂಗಿಲ್ಲ. ಕಮಿಟ್ಮೆಂಟ್ ಇರಬಾರ್ದು, ನಿಮ್ದು ಯಾವುದೇ ತರ ಕಮಿಟ್ಮೆಂಟ್ ಇರಬಾರ್ದು. ಆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ನೀವು ಪರ್ಸನಲ್ ಲೈಫ್ ಬಿಟ್ಬಿಟ್ಟು ಪ್ರೊಫೆಷನಲ್ ಲೈಫಿಗೆ ಕಮಿಟ್ಮೆಂಟ್ ಕೊಡಬೇಕು. ನಾನಿಲ್ಲ ಇದನ್ನ ನಾನು ಸಾಧನೆ ಮಾಡ್ತೀನಿ, ನಾನು ಇದನ್ನ ದುಡಿತೀನಿ, ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋದು ಪ್ರೊಫೆಷನಲ್ ಲೈಫ್ ಕಮಿಟ್ಮೆಂಟ್ ಕೊಡಬೇಕು. ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಈಗ ಪ್ರೊಫೆಷನಲ್ ಲೈಫಲ್ಲಿ ಸ್ಯಾಲ್ರಿ ಕಮ್ಮಿ ಇರುತ್ತೆ, ಏನೋ ಇರುತ್ತೆ, ಬಟ್ ನಾನು ಏನೋ ಒಂದು ಮಾಡ್ಬೇಕಂತ ಇರುತ್ತೆ. ಅಂಥವ್ರಿಗೆ ಏನ್ ಹೇಳ್ತೀವಿ, ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡಿ ನಮ್ದು ಪರ್ಸನಲ್ ಲೈಫ್ ಕಮಿಟ್ಮೆಂಟ್ನ ಆದಷ್ಟು ಕಡಿಮೆ ಮಾಡ್ಕೊಬೇಕು. ಬರ್ತಾ ಈಗ ಹೆಂಗಿರುತ್ತೆ ಮೆಂಟಾಲಿಟಿ ಅಂದ್ರೆ ಸರ್, ಸ್ಯಾಲ್ರಿಡ್ ಪೀಪಲ್ಸ್, ನಮ್ಮ ಇಂಡಿಯನ್ ಮೆಂಟಾಲಿಟಿ ಇರೋದೆ ಎಲ್ಲರದ್ದು, ಇನ್ಕ್ಲೂಡಿಂಗ್ ನಮ್ದು ಸೇರಿಸಿ. ನಾನು ಕಂಪ್ನಿ ಬಿಡ್ಬೇಕಾದ್ರೆ ಇಷ್ಟೊಂದು ಮಾಡಿದಾಗ್ಲೂ ನಾನು ಬಿಡ್ಬೇಕಾದ್ರೆ ನನಗೂ ಒಂದು ಅದಿತ್ತು, ಹಿಂಗಪ್ಪ ಏನಪ್ಪ ಅನ್ನೋದು ಇದ್ದೇ ಇರುತ್ತೆ, ಯಾರಿಗಾದ್ರೂ ಅದು ಭಯ ಇದ್ದೇ ಇರುತ್ತೆ. ಸೊ ನಾವು ಆ ಮೆಂಟಾಲಿಟಿಯಲ್ಲಿ ಬಂದ್ಬಿಟ್ಟಿದೀವಿ ನಾವು ಕೆಲಸ ಸಂಬಳ ಅನ್ನೋ ಥರ. ಈಗ 10ನೇ ತಾರೀಕು ಆಯ್ತು ಅಂದ್ರೆ ನಮಗೆ 5ರಿಂದ 10ನೇ ತಾರೀಕು ಆಯ್ತು ಅಂದ್ರೆ ಸಂಬಳ ಬೀಳೋ ಥರ ನಾವು ಮೆಂಟಾಲಿಟಿ ಇದ್ದಿರುತ್ತಲ್ಲ. ಸೊ ಹೊರಗಡೆ ಬಂದ್ಮೇಲೆ ಹೆಂಗಪ್ಪ ಜೀವನ ಅನ್ನೋದು ಒಂದು ಇದ್ದೇ ಇರುತ್ತೆ. ಅದಕ್ಕೆ ನಾವು ಪರ್ಸನಲ್ ಲೈಫಿಗೆ ಹೊಣೆ ಆಗ್ಬಾರ್ದು. ಈಗ ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ, ನಮ್ಮ ಸರೌಂಡಿಂಗ್ ಫ್ಯಾಮಿಲಿ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ವೈಫ್ ಆಗಿರ್ಬೋದು, ಮಕ್ಕಳು, ಈ ತರ ಎಲ್ಲ ಇರುತ್ತೆ. ಅವ್ರದ್ದು ನಾವು ಲೈಫ್ ನೋಡ್ಬೇಕಾಗುತ್ತೆ. ಅವ್ರು ಯಾರಿಗೂ ತೊಂದರೆ ಆಗದ ಹಾಗೆ ತೊಂದ್ರೆ ಆಗದ ಹಾಗೆ ಕಮಿಟ್ಮೆಂಟ್ ಏನು ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡ ನಂತರ ನೀವು ಈ ನಿರ್ಧಾರ ತಗೊಳ್ಳಿ. ಹೌದು, ಈ ನಿರ್ಧಾರ ತಗೊಬೇಕು. ಒಂದು ಅವಾಗ ಇದಕ್ಕೆ ಪ್ರೊಫೆಷನಲ್ ಲೈಫಿಗೆ ಕಮಿಟ್ಮೆಂಟ್ ಕೊಟ್ಟು ನಾವು ದುಡಿದಾಗ ಅಲ್ಟಿಮೇಟ್ಲಿ ಅವ್ರು ಮಾಡ್ತಾರೆ, ಸರ್ ಈಗ ನೀವೇನೇ ಮಾಡಿ, ಈಗ ಏನಾದ್ರು ಒಳ್ಳೇದಾಯ್ತು ಅಂತಂದ್ರೆ ನಮ್ಮಿಂದ ಆಯ್ತು ಅಂತ ಹೇಳ್ತಾರೆ. ಯಾರಾದ್ರೂ ಅಷ್ಟೇ ನಾನು ಹೇಳೋದು, ಪರ್ಸನಲ್ ಲೈಫ್ ಅದು ಫ್ಯಾಮಿಲಿ ಇರಲಿ, ಹೊರಗಡೆ ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವಸಂತ್ ಶೆಟ್ಟಿ ಸರ್, ಈಗ ಅವ್ರ ಕಡೆಯಿಂದ ನಮಗೆ ಒಳ್ಳೇದಾಯ್ತು ಅಂದ್ರೆ ನಾನು ವಸಂತ್ ಶೆಟ್ಟಿ ಸರ್ಗೆ ಒಳ್ಳೇದಾಯ್ತು ಅಂತ ಹೇಳ್ತೀನಿ. ಅವರಿಂದ ಕೆಟ್ಟದಾರನ ನಾ 2ರಷ್ಟು ಕೆಟ್ಟದ ಅವ್ರ ಬಗ್ಗೆ ಹೇಳ್ತೀವಿ. ಅದು ಇನ್ಕ್ಲೂಡಿಂಗ್ ನಮ್ಮನ್ನು ಸೇರ್ಸೇ ಇದೆ ಇವಾಗ. ಈಗ ಪ್ರಪಂಚ ಇರೋದೇ ಆ ತರ ಇದೆ ಇವಾಗ. ಸೊ ಅವಾಗ ಒಳ್ಳೇದಾಯ್ತು ಅಂದ್ರೆ ನಾವ್ ಹೇಳಿದ್ವಿ, ನಾವ್ ಮಾಡಿದ್ವಿ, ಒಳ್ಳೇದಾಯ್ತು ಅಂತಾರೆ. ಕೆಟ್ಟದಾಯ್ತು ಅಂದ್ರೆ ನಾನು ಕೆಲಸ ಬಿಡ್ಬೇಡ ಅಂತ ಹೇಳಿದ್ದೆ, ನಾನು ಆ ತರ ಹೇಳಿದ್ದೆ, ಈ ತರ ಹೇಳಿದ್ದೆ ಅಂತ ಅದು ಜನರಲಿ ಬಂದೇ ಬರುತ್ತೆ. ಅದನ್ನ ನಾವು ಪರ್ಸನಲ್ ಲೈಫಿಗೆ ತೊಂದರೆ ಆಗದ ರೀತಿ ನಾವು ಜೀವನ ಕಟ್ಕೊಬೇಕು. ಓಕೆ ಸರ್, ಈಗ ಇನ್ನೊಂದು ಪ್ರಶ್ನೆಯಲ್ಲಿ ಏನಂದ್ರೆ, ಸುಮಾರು ಒಂದು 18 ತಿಂಗಳು ನೀವು ನಿಮ್ಮ ಮೊದಲನೇ ಮಳಿಗೆನೆ ನಡೆಸಿ ಆಮೇಲೆ ಫ್ರಾಂಚೈಸಿಗೆ ಹೋಗಿದ್ದು. ಈ 18 ತಿಂಗಳು ಫ್ರಾಂಚೈಸಿ ಕೊಡಬಾರ್ದು, ಮೊದಲು ಆಳ ಅಗಲ ಎಲ್ಲ ತಿಳ್ಕೊಳ್ಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡಿದ್ರಿ. ಅಲ್ಲಿ ಏನಾದ್ರೂ ಒಂದಿಷ್ಟು ಕಲಿಕೆ ಆಯ್ತಾ ನಿಮ್ಗೆ? ಅಂದ್ರೆ ಇದು ಮಾಡ್ತಿದ್ದೆ, ಇದು ಸರಿ ಇಲ್ಲ, ಇದು ಕಸ್ಟಮರ್ಸ್ ಹೇಳ್ತಿದ್ದಾರೆ, ಹಿಂಗಾಗಿ ನಾ ಇದನ್ನ ಚೇಂಜ್ ಮಾಡ್ಕೊಂಡೆ, ಈಗ ನಾ ರೆಡಿ ಆಗಿದ್ದೀನಪ್ಪ ಫ್ರಾಂಚೈಸಿ ಕೊಡಕ್ಕೆ ಅನ್ನೋ ರೀತಿಯಲ್ಲಿ ಏನಾದ್ರು ಒಂದು ಕಲಿಕೆಯ ಪ್ರಯಾಣ ಆಯ್ತಾ ನಿಮ್ಗೆ? ಖಂಡಿತ ಸರ್. ನಾವು ಫಸ್ಟ್ ಟೀ ಮಾಡಿದಾಗ ಎಲ್ಲ ಏನು ನಮಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೇಕು, ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಬೇಕು, ಅದನ್ನ ಹಾಕಿದ್ವಿ. ಅದು ಹಾಕಿದ್ಮೇಲೆ ಅದರಲ್ಲಿ ಮತ್ತೆ ಇಂಪ್ರೂವ್ಮೆಂಟ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಲ್ಲ. ಫಸ್ಟ್ ಒಂದು ಚಿಕ್ಕದಾಗೆ ಬರೀ ಒಂದು ಇಂಡಕ್ಷನ್ ಸ್ಟವ್ ಹಿಡ್ಕೊಂಡು ಕಾಫಿ ಕೊಡೋದಿತ್ತು. ಅದಾದ್ಮೇಲೆ ಒಂದು ಬೈನರಿ ಬೈ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕೆ ತಕ್ಕಂಗೆ ಒಂದು ಕಾಫಿ ಕೌಂಟರ್ ರೆಡಿ ಮಾಡಿದ್ವಿ. ಕಾಫಿದಂತ ಬಂದಾಗ ಕಾಫಿಯಲ್ಲೇನೆ ಫಸ್ಟ್ ಒಂದು ಮ್ಯಾನ್ಯುವಲ್ ಫಿಲ್ಟರ್ ತಗೊಂಡು, ಅದಾದ್ಮೇಲೆ ಫೈನಲಿ ಆಟೋಮೆಟಿಕ್ ಅಪ್ಗ್ರೇಡ್ ಆದ್ವಿ. ಅದ್ರ ಜೊತೆಗೆ ಕಾಫಿ ಪೌಡರ್ ಏನ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತು ಅದನ್ನ ನೆಕ್ಸ್ಟ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡೋದಂಗೆ ಅಂತ ಅದನ್ನ ಪೌಡರ್ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಸೊ ಟೀ ರಿಲೇಟೆಡ್ ಬಂದ್ರೆ ಫಸ್ಟ್ 1 ಬರ್ನರ್ ಟೀ ಮಾಡ್ತಾ ಇದ್ವಿ. ಆ ಟೀನ ಬೇಕಿಂಗ್ ಮಾಡೋದ್ರಿಂದ ಹಿಡಿದು ಅದು ಪ್ರಾಡಕ್ಟ್ ನ ಬೈ ಮಾಡೋದ್ರಿಂದ ಹಿಡಿದು ಅದನ್ನ ಮಿಕ್ಸಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲದನ್ನು ಅದನ್ನ ಕಂಟಿನ್ಯೂಸ್ ಅದನ್ನೊಂದು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಅದಾದ್ಮೇಲೆ ಆ ಬಂದಿರೋ ಅಂತ ಅಮೌಂಟ್ ಅನ್ನ ಫಸ್ಟ್ ಒಂದು ಬೇಸಿಕ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಲ್ಲ, ಆ ಇನ್ವೆಸ್ಟ್ಮೆಂಟ್ ನ ತಗೊಂಡ್ಲಿಲ್ಲ ನಾವು, ಅಂದ್ರೆ ರಿಟರ್ನ್ ಫುಲ್ ನಾವು ವಾಪಸ್ ತಗೊಂಡಿಲ್ಲ. ಬರೋ ಅಂತ ಪ್ರಾಫಿಟ್ ಅನ್ನ ಅದಕ್ಕೆ ಇನ್ವೆಸ್ಟ್ ಮಾಡಿದ್ವಿ. ಅಂದ್ರೆ ಇವಾಗ ಯಾವ ತರ ಹೇಳ್ತಾರೆ ಅಂತ ಇನ್ನಷ್ಟು ಗುಣಮಟ್ಟ ಕಡೆಗೆ ಮಾಡಿದ್ವಿ. ಈಗ ಒಂದು ಮಾವಿನಕಾಯಿ ಒಂದ್ ಮರ ಗಿಡ ನೆಟ್ಟಿರ್ತೀವಿ, ಆ ಗಿಡದಿಂದ ಬಂದಿರೋ ಅಂತ ದುಡ್ಡನ್ನ ಮತ್ತೆ ಅದೇ ಗಿಡಕ್ಕೆ ದುಡ್ಡು ಹಾಕಿ ಅದನ್ನ ಇಂಪ್ರೂವ್ಮೆಂಟ್ ಮಾಡೋ ಅಂತದ್ದು. ಆ ಗಿಡನೇ ಇನ್ನ ಫಲವತ್ತತೆ ಹೆಂಗ್ ಕೊಡಂಗ್ ಮಾಡೋದು, ಈ ಗೊಬ್ಬರ ಹಾಕೋದಾಗಿರೋದು, ಈ ತರದನ್ನ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಏನೇನೋ ಒಂದು ಸಮಾಜದಲ್ಲಿ ಏನಿದೆ, ನಾವ್ ಏನ್ ಮಾಡ್ಕೊಬೇಕು, ಏನ್ ಜಾಪನೀಸ್ ಕಂಪ್ನಿಯಲ್ಲಿ ಕಲ್ತಿದ್ವಲ್ಲ ಅದನ್ನೆಲ್ಲನೂ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಒಂದ್ ಒಳ್ಳೆ ರೀತಿಯಲ್ಲಿ ಬರ್ತಾ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ನಮ್ದೇ ಆದಂತ ಒಂದು ಟೀ ಶರ್ಟ್ಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಜೊತೆಗೆ ಮ್ಯಾನ್ ಪವರ್ಗೆ ಅವ್ರಿಗೆ ಏನೇನು ಸಪೋರ್ಟ್ ಮಾಡ್ಬೇಕು ಆ ತರ ಒಂದು ಸಪೋರ್ಟಿಂಗ್ ಆಗಿರ್ಬೋದು, ಜೊತೆಗೆ ಒಂದು ಪ್ರೊಡಕ್ಷನ್ ಯೂನಿಟ್ ನ ಸಣ್ಣ ಮಟ್ಟದ ದೊಡ್ಡ ಮಟ್ಟದ ತನಕ ತರೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಬಂದಿದ್ದು. ಆಮೇಲೆ ನಾವು ಏನ್ ಪ್ರಾಫಿಟ್ ಆಗುತ್ತೆ, ಈಗ ಅಲ್ಟಿಮೇಟ್ಲಿ ಯಾವ್ದೇ ಒಂದು ಫ್ರಾಂಚೈಸಿ ಮಾಡೋಲಿ ಕೊಟ್ಟಾಗ ಏನಾಗುತ್ತೆ, ಅವ್ರು ಪ್ರಾಫಿಟ್ ಎಕ್ಸ್ಪೆಕ್ಟ್, ಯಾರಾದ್ರೂ ಅಷ್ಟೇ ಅಲ್ಟಿಮೇಟ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಪ್ರಾಫಿಟ್ ಉಳಿಯುತ್ತೆ, ನಾವೇನು ಸೋರ್ಸಿಂಗ್ ಮಾಡಬೇಕು, ನಾವ್ ಯಾವ ತರ ಅವ್ರಿಗೆ ಕೊಡ್ಬೇಕು, ಆಮೇಲೆ ಕಲ್ತ ಮೇಲೆ ಅವ್ರು ನಮ್ಮ ಹೆಸರನ್ನ ಉಳಿಸ್ಕೊಂಡು ಹೋಗೋದಿರುತ್ತೆ, ಆಮೇಲೆ ಟ್ರೇಡ್ ಮಾರ್ಕ್ ಅಪ್ಲೈ ಮಾಡೋದಿರುತ್ತೆ. ಈ ತರದ್ದೆಲ್ಲ ಟೆಕ್ನಿಕಲಿ ಜೊತೆಗೆ ಏನು ಡಾಕ್ಯುಮೆಂಟ್ ರಿಲೇಟೆಡ್ ಜೊತೆಗೆ ಪ್ರಾಡಕ್ಟ್ ರಿಲೇಟೆಡ್. ಸೊ ಇದನ್ನೆಲ್ಲದನ್ನು ಕಲ್ತ್ಬಿಟ್ಟೆ ನೆಕ್ಸ್ಟ್ ಫರ್ದರ್ ನಾವು ಮೂವ್ಮೆಂಟ್ ಆಗಿದ್ದು. ಸೊ ಅಲ್ಲಿಗೆ ಎಲ್ಲ ನಮ್ದು ಓಕೆ ನಾವು ಮಾಡ್ಬೋದು ಅನ್ನೋದು
ಅಂತ ಸ್ಟಾರ್ಟ್ ಮಾಡಿ 2022 ನವೆಂಬರ್ಗೆ ಫಸ್ಟ್ ಔಟ್ಲೆಟ್ ನಮ್ಮ ರಿಲೇಟಿವ್ಗೆ ದಾವಣಗೆರೆ ಮತ್ತೆ ರಾಣೆಬೆನ್ನೂರಿಗೆ 2 ಔಟ್ಲೆಟ್ ಕೊಟ್ಟಿದ್ದು. ಫಸ್ಟ್ ನಮ್ಮ ರಿಲೇಷನಲ್ಲೇ ಕೊಟ್ವಿ. ಓಕೆ. ಏನು ಹೊರಗಡೆಗಿಂತ ರಿಲೇಷನ್ಗಳಾದ್ರೆ ಭಾಳ ಹೇಳ್ತಾ ಇರ್ತಾರೆ, ಹ್ಮ್. ಒಳ್ಳೇದ್ ಮಾಡಿದ್ರೆ ಹೇಳ್ತಾ ಇರ್ತಾರೆ, ಕೆಟ್ಟದ್ ಮಾಡಿದ್ರೆ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲೇ ಫಸ್ಟ್ ಕೊಟ್ಟಿದ್ದು ನಾವು. ಓಕೆ. ಓಕೆ. ನಿಮ್ದು ಫ್ರಾಂಚೈಸಿ ಮಾಡೆಲ್ ಸಖತ್ ಸಕ್ಸಸ್ ಸ್ಟೋರಿ. 4 ವರ್ಷದಲ್ಲಿ 78 ಫ್ರಾಂಚೈಸಿ. ಈಗ ಮಾರ್ಕೆಟಲ್ಲಿ ನೋಡಿದ್ರೆ ಚಾಯೋಸ್ ಇದ್ದಾರೆ, ಥರ್ಡ್ ವೇವ್ ಕಾಫಿ ಇದ್ದಾರೆ. ಅವ್ರು ಯಾರು ಕೂಡ ಇಷ್ಟೊಂದು ಕ್ಷಿಪ್ರಗತಿಯಲ್ಲಿ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇದು ಒಂದು ರಿಮಾರ್ಕೆಬಲ್ ಸ್ಟೋರಿ ನಿಮ್ದು. ಫ್ರಾಂಚೈಸಿ ಕೊಡಬೇಕಾದ್ರೆ ಯಾವುದೆಲ್ಲ ಅಂಶಗಳು ನೀವು ಗಮನದಲ್ಲಿ ಇಟ್ಕೋತೀರಾ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಇಲ್ಲಿ ಈಗ ಟೀ ಅಂತ ಹೇಳಿದ್ರೆ, ಟೀ ಅಂಗಡಿ ಅಂತ ಹೇಳಿದ್ರೆ ಯಾರೋ ಬಂದು ಸ್ಮೋಕ್ ಮಾಡ್ತಾ ಇರ್ತಾರೆ, ಏನೆಲ್ಲ ನಡೀತಾ ಇರತ್ತಲ್ಲ. ಒಂದು ಸಿಸ್ಟಮ್ ಅಂತ ಇರಬೇಕು ಅಲ್ಲಿ ಅಲ್ವಾ, ಒಂದು ಗುಣಮಟ್ಟ ಕಾಯ್ಕೊಳ್ಬೇಕು. ಅದಕ್ಕಾಗಿ ತಮ್ಮ SOP ಏನಿತ್ತು? ಮೂರನೇ ಪ್ರಶ್ನೆ, ಯಾರಾದ್ರೂ ಫ್ರಾಂಚೈಸಿ ತಗೊಳ್ಳೋರಿದ್ರೆ ಅವ್ರಿಗೆ ನಿಮ್ಮನ್ನ ಹೇಗೆ ರೀಚ್ ಆಗ್ಬೋದು, ಮಾಹಿತಿ ಕೊಡ್ಬೋದಾ? ಸರ್, ಇವಾಗ ಫಸ್ಟ್ ನೀವು ಸ್ಮೋಕಿಂಗ್ ಅಂತ ಹೇಳಿದ್ರಲ್ಲ, ನಾವು ಫಸ್ಟ್ ಔಟ್ಲೆಟ್ ಮಾಡ್ಬೇಕಾದ್ರೆ ಸ್ಮೋಕಿಂಗ್ ಬ್ಯಾನ್ ಮಾಡಿದ್ವಿ. ನಿಮ್ಮ ಇದರಲ್ಲಿ ಸ್ಮೋಕಿಂಗ್ ಮಾಡ್ಬೇಕಾದ್ರೆ ಸ್ಮೋಕಿಂಗ್ ಬ್ಯಾನ್ ಮಾಡಿದ್ವಿ. ಅಂದ್ರೆ ನಿಮ್ ಯಾವ ಔಟ್ಲೆಟ್ ಅಲ್ಲೂ ಎಲ್ಲೂ ಸ್ಮೋಕಿಂಗ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಇವಾಗ ಒಂದು 10 ಜನ ತಗೊಂಡ್ರೆ, ಜನರಲ್ 10 ಜನ ತಗೊಂಡ್ರೆ ಸ್ಮೋಕ್ ಮಾಡೋರು 2 ಇರ್ತಾರೆ. ಆ 2 ಸ್ಮೋಕ್ ಮಾಡೋರ್ಗಿಂತ ಅದಕ್ಕೆ ಸ್ಮೆಲ್ ಮಾಡತ್ತಾರಲ್ಲ, ಅವ್ರಿಗೆ ಎಫೆಕ್ಟ್ ಆಗೋದು ಜಾಸ್ತಿ ಇರುತ್ತೆ. ಜೊತೆಗೆ ಅದನ್ನ ಅದು ಕುಡಿಲಿಕ್ಕೂ ಆಗಲ್ಲ, ನಮಗೂ ಆಗಲ್ಲ, ಯಾರಿಗೂ ಆಗಲ್ಲ. ಸೊ ಹಂಗಾಗಿ ಸ್ಮೋಕಿಂಗ್ ಫಸ್ಟಿಗೆ ಬ್ಯಾನ್ ಮಾಡಿದ್ವಿ. ನಮಗೂ ಎಷ್ಟೋ ಜನ ಹೇಳಿದ್ದನ್ನೇ, ಇದು ಸ್ಮೋಕಿಂಗ್ ಇಲ್ಲದೆ ನೀವು ಹೆಂಗ್ ಟೀ ಅಂಗಡಿ ನಡೆಸ್ತೀರಾ, ಹೆಂಗೆ ನಡೆಸ್ತೀರಾ ಅನ್ನೋದು ಬಹಳ ಕ್ವಶನ್ ಮಾರ್ಕ್ ಇತ್ತು. ಅಂದ್ರೆ ಕೆಲವೊಂದ್ ಟೈಮ್ ಹೇಳ್ತಾರೆ, ಇವಾಗ ಅವನು ಹುಚ್ಚ ಅನ್ಕೊಂಡಿರ್ತಾರೆ, ಆಮೇಲೆ ಫೈನಲಿ ನೋಡಿದ್ರೆ ನಾವೇ ಹುಚ್ಚರು ಅನ್ನೋ ತರ ಇರ್ತಾರಲ್ಲ. ಈಗ ನಮ್ದು ಇನಿಷಿಯಲ್ ಡೇಸ್ ಇಂದ ನೋಡೋರು ಕೆಲವರು ಇದಾರೆ, ಅವ್ರು ಅದನ್ನೇ ಹೇಳ್ತಿರ್ತಾರೆ. ಇವತ್ತು ಇನಿಷಿಯಲ್ ಡೇಸ್ ಅಲ್ಲೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಇವತ್ತಿಗೂ ನಮ್ಗೆ ಅದೇ ತರ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಅವಾಗ ಆತರ ಇದ್ರು ಅವರು. ಅಂದ್ರೆ ಆಗಲ್ಲಪ್ಪ, ನೀವೇನೋ ಕಳ್ಕೊಂತೀರಿ ಮಾಡ್ತೀರಿ ಅನ್ನೋ ತರ ಅವ್ರದ್ದೊಂದು ಕೇರಿಂಗ್ ಇತ್ತು, ಕನ್ಸರ್ನ್ ಕೇರಿಂಗ್ ಇದ್ದೇ ಇರುತ್ತಲ್ಲ. ಸೊ ಹಂಗಾಗಿ ಅವಾಗ ನಾವು ಟೋಟಲಿ ಸ್ಮೋಕಿಂಗ್ ಬ್ಯಾನ್ ಮಾಡಿದ್ವಿ. ಸೊ ಇವಾಗ ನೀವು ಒಂದೊಳ್ಳೆ ಟೀ ಕಾಫಿ ಕುಡಿಬೇಕಂತಂದ್ರೆ ಇಲ್ಲ ಹೋಟ್ಲಿಗೆ ಹೋಗ್ಬೇಕು, ಇಲ್ಲ ನಾರ್ಮಲ್ ಟೀ ಕುಡಿಬೇಕಂದ್ರೆ ಲೈಕ್ ಕ್ಯಾಂಡಿಮೆಂಟ್ಸಿಗೆ ಹೋಗ್ಬೇಕು. ಈ ಕ್ಯಾಂಡಿಮೆಂಟ್ಸ್ ಅಲ್ಲಿ ಹೋದ್ರೆ ಲೇಡೀಸ್ ಎಲ್ಲ ಹೋಗಲ್ಲ ಸ್ಮೋಕಿಂಗು. ಇವಾಗ ಹೋಟ್ಲಿಗೆ ಹೋದ್ರೆ ಬರೀ ಟೀ ಕಾಫಿ ಕುಡಿಯಕಂತ ಹೋಗಲ್ಲ ಕೆಲವರು. ಇವಾಗೆಲ್ಲ ಒಂದು ಕುಡಿಲಿಕ್ಕಾಗ್ಲಿ ತಿನ್ಲಿಕ್ಕಾಗ್ಲಿ ಯಾರು ಯೋಚನೆ ಮಾಡಲ್ಲ ಸರ್. ಇವಾಗ 5 years ಕಂಪೇರ್ ಮಾಡಿದ್ರೆ ಇವತ್ತು ಯಾರು ಇದನ್ನ ಮಾಡಕ್ ಹೋಗಲ್ಲ. ನಡಿ ಹೋಗಿ ಕುಡಿಯೋಣ ತಿನ್ನೋಣ ಅಂತ ಹೇಳ್ತಾರೆ. ಇವಾಗ ಕೆಲವೊಂದು ಶಾರ್ಟ್ ಲೈಫ್ ಇದೆ, ಒಂದೊಳ್ಳೆ ರೀತಿಯಲ್ಲಿ ಇರೋಣ ನಮ್ಮ ಮೆಂಟಾಲಿಟಿ ಇದೆ. ಸೊ ಅವಾಗ ನಾವು ಇವೆರಡರ ಮಧ್ಯೆ ಯಾಕೆ ತರಬಾರ್ದು ಒಂದು ಒಳ್ಳೆ ಟೀ ಕಾಫಿ ಅಂತೇಳಿ ಇವತ್ತು ನಮಗೆ ಒಂದು ಜಿಮ್ ಟ್ರೈನರ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಏನೇನು ವರ್ಕ್ ಮಾಡ್ತಾರೆ, ಅದು ಟ್ರೈನಿಂಗ್ ಹೋಗ್ತಾರೆ ಅವ್ರು ಆಗಿರ್ಬೋದು, ಜಿಮ್ಮಿಗೆ ಹೋಗೋರು, ಅವ್ರಿಗೆಲ್ಲ ಹೆಲ್ತಿ ಪ್ರಾಡಕ್ಟ್ ಕೊಡೋದ್ರಿಂದ ಇವತ್ತೆಲ್ಲ ಕಡೆ ನಮ್ದು ಒಂದೊಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಿದೆ. ಮೇನ್ ಥಿಂಗ್ ಏನಂದ್ರೆ ಕ್ವಾಲಿಟಿ ಸರ್. ಮಾನಿಟರಿಂಗ್ ಮಾಡ್ತೀರಾ ನೀವು? ಸ್ಮೋಕ್ ಮಾಡ್ತಾ ಯಾರಾದ್ರೂ ಬಂದು ಸ್ಮೋಕ್ ಮಾಡ್ತಾರಪ್ಪ ಸರ್? ಫಸ್ಟ್ ಥಿಂಗ್ ನಾವು ಅಗ್ರಿಮೆಂಟ್ ಮಾಡಿರ್ತೀವಿ ಸರ್, ಸ್ಮೋಕಿಂಗ್ ಅಲೋಡೇ ಇಲ್ಲ ಅಂತ ಮಾಡಿರ್ತೀವಿ. ಆಲ್ಮೋಸ್ಟ್ ಯಾವ್ದೇ ಸ್ಮೋಕ್ ಮಾಡಿದ್ರು ನಾವು ಈಗ ನಿಮ್ಗೆ ಇನ್ನೊಂದು ಫೀಡ್ಬ್ಯಾಕ್ ಅಂತ ಹಾಕಿದೀವಿ, ಒಂದು QR ಕೋಡ್ ಹಾಕಿದೀವಿ ನಾವು ಎಲ್ಲ ಕಡೆ. ಇವಾಗ ಒಂದು ಫ್ರಾಂಚೈಸಿ ಎಂಕ್ವೈರಿದು QR ಕೋಡ್ ಇದೆ. ಆಮೇಲೆ ಇನ್ನೊಂದೇನಂದ್ರೆ ನಿಮ್ಗೆ ಫೀಡ್ಬ್ಯಾಕ್ ಒಂದು QR ಕೋಡ್ ಮಾಡಿದ್ವಿ, ಅದು ಡೈರೆಕ್ಟ್ ಗೂಗಲ್ ಶೀಟಿಗೆ ಬರುತ್ತೆ, ನಮ್ಗೆ ರಿಪೋರ್ಟ್ ಬರುತ್ತೆ. ಸೊ ಅದನ್ನ ಈಗ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ವಾಟ್ಸಪ್ಗೆ ಮತ್ತೆ ಇದಕ್ಕೆಲ್ಲ ಮಾಡ್ಬೇಕಂತ ಈಗ ಟೆಕ್ನಿಕ್ ರಿಲೇಟೆಡ್ ಹೊರಟಿದೀನಿ. ಇವಾಗ ವಾಟ್ಸಪ್ಗೆ ಒಂದು ಗ್ರೂಪ್ ಮಾಡಿ ಅದನ್ನ ಡೈರೆಕ್ಟ್ ಬರೋತರ ಒಂದು ರಿಪೋರ್ಟ್ ಬರೋತರ ಇವಾಗ ಮೊನ್ನೆ ಲೇಟೆಸ್ಟ್ ಒಂದು ಡಿಸ್ಕಸ್ ಮಾಡಿದೀನಿ, ಅದು ವಾಟ್ಸಪ್ಗೆ ಬರೋತರ ಮಾಡ್ತಾ ಇದೀವಿ. ಇವಾಗ ಸ್ಮೋಕ್ ಮಾಡಂಗಿಲ್ಲ ಅಂತ ಬೋರ್ಡ್ ಏನಾದ್ರು ಇರುತ್ತೆ ಸರ್? ಖಂಡಿತ. ನಮ್ದು ಟೀ ರಿಲೇಟೆಡ್ ಏನಿದೆ ಬೆನಿಫಿಟ್ಸ್, ಆಮೇಲೆ ನೀವು ಕಸ್ಟಮರ್ ಆದರೂ ಯಾವ ತರ ನಮ್ ಜೊತೆಗೆ ಒಂದು ಸ್ಮೋಕಿಂಗ್ ಮಾಡಬಾರ್ದು, ಜೊತೆಗೆ ಈಗ ಗ್ಲಾಸ್ ನ ಒಂದು ಟ್ರೇಲ್ ಇಡೋದು ಅಂತ ಆಗಿರ್ಬೋದು, ಈ ತರದೆಲ್ಲ ಕೆಲವೊಂದೆಲ್ಲ ನಾವು ಇಂಡಿಕೇಶನ್ ಮಾಡಿರ್ತೀವಿ, ಸೂಚನೆಗಳು ಮಾಡಿರ್ತೀವಿ. ಜೊತೆ ನಮ್ ಟೀ ವಿಶೇಷತೆಗಳು ಏನಂತಾನು ಹಾಕಿರ್ತೀವಿ, ಅದ್ರ ಮುಂದೆ ಏನೇ ಇರುತ್ತೆ. ಆಮೇಲೆ ಅವಾರ್ಡ್ ಬಂದಿರೋದಾಗಿರ್ಬೋದು, ನಮ್ಗೆ ಏನೇನು ಒಂದು ಒಳ್ಳೆ ರೀತಿಯಲ್ಲಿ ನಮ್ದು ಹೆಂಗ್ ನಡೆದು ಬಂದಿರೋ ಹಾದಿ ಹೆಂಗಿದೆ ಅದನ್ನು ಕೆಲವೊಂದ್ ಕಡೆ ಔಟ್ಲೆಟ್ ಅಲ್ಲಿ ಸಿಕ್ಕಿರೋ ಜಾಗದಲ್ಲಿ ಹಾಕಿದೀವಿ, ಕೆಲವೊಂದ್ ಕಡೆ ಹಾಕಕ್ಕಾಗಿಲ್ಲ. ಸೊ ಅದನ್ನು ಹಾಕಿದೀವಿ. ಜೊತೆಗೆ ಕನ್ನಡದ ಕವಿಗಳ ಬಗ್ಗೆನೂ ಹಾಕಿದೀವಿ. ಕನ್ನಡ ದ ರಾ ಬೇಂದ್ರೆಯವ್ರದ್ದಾಗಿರ್ಬೋದು, ಆಮೇಲೆ ಕುವೆಂಪು ಅವ್ರದ್ದಾಗಿರ್ಬೋದು, ವಿಶ್ವೇಶ್ವರಯ್ಯ ಇವ್ರದ್ದೆಲ್ಲ ಹಾಕಿದೀವಿ ಕೆಲವೊಂದೆಲ್ಲ. ಆಮೇಲೆ ಎಲ್ಲಾ ಔಟ್ಲೆಟ್ ಅಲ್ಲ ನಮ್ಮ ಶಂಕರ್ನಾಗ್ ಅವ್ರದ್ದು, ನಮ್ಮ ಬಾಸ್ ಅವ್ರದ್ದು ಎಲ್ಲಾ ಕಡೆ ಒಂದು ಫೋಟೋ ಇದ್ದೇ ಇರುತ್ತೆ. ಅದು ಕಾಮನ್. ಅವ್ರಿಗೆ ಮಾಲ್ಗುಡಿ ಅನ್ನೋ ಹೆಸರು ಸರ್. ಮಾಲ್ಗುಡಿ ಅಂದ್ರೆ ಮಲ್ಲೇಶ್ವರಂ ಬಸವನಗುಡಿ. ಅದು R.K. ನಾರಾಯಣ್ ಅವರು ನಾವೆಲ್ಸ್ ಬರೆದಿದ್ನ ಮಾಲ್ಗುಡಿ ಡೇಸ್ ಸೀರಿಯಲ್ ನ ಇವರು ಶಂಕರ್ನಾಗ್ ಅವ್ರು ಮಾಡ್ತಾರೆ. ಹಂಗಾಗಿ ಅದು ಮಾಲ್ಗುಡಿ ಅಂತ ಬಂದಿದೆ ಸರ್. ಆಕ್ಚುಲಿ ಮಲ್ಲೇಶ್ವರಂ ಬಸವನಗುಡಿ ನೇಮ್ ತಗೊಂಡ್ಲಿಕ್ಕೆ ಅದೇ ರೀಸನ್ ಸರ್. ನಾವು ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ ಅಪ್ ಮಾಡೋದ್ರಿಂದ ಬೆಂಗಳೂರು ಅಂತ ಏನು ತಗೊಂಡ್ಲಿಕ್ಕೆ ಆಗಲ್ಲ. ಅದು 2 ಏರಿಯಾ ನೇಮ್ ಅಲ್ಟಿಮೇಟ್ಲಿ ವೆಜ್ಜಿಗೆ ಫೇಮಸ್ ಅಲ್ಲ ಸರ್. ಈ ಮಲ್ಲೇಶ್ವರಂ ಬಸವನಗುಡಿ ಅಂದ್ರೆ ಓಲ್ಡ್. ಈಗ ನೀವು ವಿದ್ಯಾರ್ಥಿ ಭವನ್ ತಗೊಳ್ಳಿ, ಈ ಬಸವನಗುಡಿಯಲ್ಲಿ ವಿದ್ಯಾರ್ಥಿ ಭವನ್ ಇದೆ, ಮಲ್ಲೇಶ್ವರಂ ಅಲ್ಲಿ CTR ಇದೆ, ಇವೆಲ್ಲ ಓಲ್ಡ್ ರೆಸ್ಟೋರೆಂಟ್ಸ್ ಅಲ್ವಾ. ಈಗ ಬಸವನಗುಡಿ ಮಲ್ಲೇಶ್ವರಂ ವೆರಿ ಫೇಮಸ್ ಇನ್ ಫುಡ್. ಹಂಗಾಗಿ ಅದೊಂದು ರೀಸನ್ ಸರ್ ನಾವು ತಗೊಳ್ಲಿಕ್ಕೆ. ಯಾರಾದ್ರೂ ಫ್ರಾಂಚೈಸಿ ತಗೊಳ್ಳೋರಿದ್ರೆ ಅವ್ರು ಹೇಗೆ ನಿಮ್ಮನ್ನ ರೀಚ್ ಔಟ್ ಆಗ್ಬಹುದು ಸರ್? ಒಂದು ನಮ್ದು
ಅದು ಗೂಗಲ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಜೊತೆಗೆ ಅಲ್ಲೇ ಮೊಬೈಲ್ ನಂಬರ್ಸ್ ಎಲ್ಲ ಸಿಗುತ್ತೆ. ಇವಾಗ ವೆಬ್ಸೈಟು ಇವಾಗ ನೆಕ್ಸ್ಟ್ ಅಂಡರ್ ಇದರಲ್ಲಿ ನಡೀತಾ ಇದೆ. ಅಂದರೆ ಒಂದು ಸ್ವಲ್ಪ ವರ್ಕ್ ಇತ್ತು, ಅದನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ನಾವು ಅದೇ ಇಲ್ಲಿ ತನಕ ಸಹ ನಾವು ಮೌತ್ ಟು ಮೌತ್ ಅಲ್ಲಿ ಇದ್ವಿ. ಇವಾಗ ಡಿಜಿಟಲಿ ಬರ್ಬೇಕನ್ನೋದಕ್ಕೋಸ್ಕರ ಎಲ್ಲದನ್ನೂ ರೆಡಿ ಮಾಡ್ತಾ ಇದ್ವಿ. ಡಿಜಿಟಲ್ ಮಾರ್ಕೆಟಿಂಗಿಗೆ ಬರಲೇಬೇಕು, ಒಂದು ತಲುಪಲೇಬೇಕು. ಎಲ್ಲರೂ ಅದನ್ನೇ ಹೇಳ್ತಾರೆ. ಇವಾಗ ಫ್ರಾಂಚೈಸಿ ತೊಗೊಂಡ್ರೆ ಏನು ಹೇಳ್ತಾರೆ, ಸರ್ ಎಲ್ಲ ಚೆನ್ನಾಗಿದೆ ಬಟ್ ಜನಗಳಿಗೆ ಗೊತ್ತಾಗೋದು ಲೇಟ್ ಆಗ್ತಾ ಇದೆ ಅನ್ನೋದೊಂದು ಅದೊಂದು ಕಂಪ್ಲೇಂಟ್ಸ್ ಇದೆ. ಹಂಗಾಗಿ ಅದನ್ನು ಒಂದು ಆ ಪ್ಲಾಟ್ಫಾರ್ಮ್ನು ಒಂದು ರೆಡಿ ಮಾಡೋಣ ಅಂತ ಇದೀವಿ. ಯಾಕಂದ್ರೆ ಈಗ ಬೇಸಿಕಲಿ ಸ್ಟ್ರಾಂಗ್ ಆಗಿದ್ದೀವಿ, ಈಗ ಪ್ರಾಡಕ್ಟ್ ರಿಲೇಟೆಡ್ ಎಲ್ಲ ಸ್ಟ್ರಾಂಗ್ ಆಗಿದ್ದೀವಿ. ಸೊ ಅದನ್ನು ಯಾಕೆ ಒಂದು ಮಾಡಲೇಬೇಕಾದ ಪರಿಸ್ಥಿತಿ. ಏನೇ ಒಂದು ಬೇಕಂದ್ರೂ ನಾವು ಗೂಗಲ್ ಮಾಡ್ಬಿಡ್ತೀವಿ. ಇವಾಗ ಏನೋ ಒಂದು ಬೇಕಂದ್ರೆ ಒಂದು ಗೂಗಲ್ ಮಾಡ್ತೀವಿ. ಬಟ್ ಅದರಲ್ಲಿ ಅಷ್ಟೇ ಒಳ್ಳೇದಿದೆ ಅಷ್ಟೇ ಕೆಟ್ಟದಿದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈ ರೀಸೆಂಟ್ಲಿ ಒಂದು ಏರ್ಪೋರ್ಟಲ್ಲೇ ಒಂದು ನಡೀತು, ಒಂದು ದೊಡ್ಡ ಲೆವೆಲಿಗೆ ತಗೊಂಡು ಹೋಗ್ಬಿಟ್ಟು. ಅಂದ್ರೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಬಟ್ ನಾವು ಅದನ್ನ ಯಾವ ತರ ತಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಸರ್ ಅಷ್ಟೇ. ಈಗ ಫ್ರಾಂಚೈಸಿ ಕೊಟ್ಟಿದ್ದೀರಾ, ಸ್ಮೋಕಿಂಗ್ ಒಂದು ಪಾರ್ಟ್ ಕಿರಣ್ ಹೇಳಿದ್ರು. ಅದಲ್ಲದೇನು ಕೂಡ ಅಲ್ಲೇನೋ ಒಂದು ಒಳ್ಳೆಯ ಗುಣಮಟ್ಟದ ಸೇವೆ ಕೊಡಲಿಲ್ಲ, ಅಥವಾ ಚಹಾ ನೀವು ಹೇಳಿದ ಹಾಗೆ ಮಾಡದೆ ಅದರ ಗುಣಮಟ್ಟ ಕೆಡಿಸಿದ್ರು, ಅದರಿಂದ ಗ್ರಾಹಕರಿಗೆ ಒಮ್ಮೆ ಬ್ರ್ಯಾಂಡ್ ಬಗ್ಗೆ ಒಂದು ಸ್ವಲ್ಪ ಕೆಟ್ಟ ಒಂದು ಅನುಭವ ಆಯಿತು ಅಂತಂದ್ರೆ ಅದು ನಿಮ್ಮ ಬೇರೆ ಮಳಿಗೆಗಳಿಗೂ ಅಫೆಕ್ಟ್ ಆಗುವಂಥದ್ದು. ಬಿಕಾಸ್ ಅಲ್ಲಿ ಇನ್ನೊಂದು ಕಡೆ ಹೋದ್ರೆ ಅಲ್ಲೂ ಕುಡಿಯಲ್ಲ, ಚೆನ್ನಾಗಿಲ್ಲ ಇದು ನಮ್ಮ ಏರಿಯಾದಲ್ಲಿ ಹಿಂಗಾಯ್ತು ಅಂತ. ಸೊ ಹಾಗಾಗಿ ಫ್ರಾಂಚೈಸಿಲಿ ಗುಣಮಟ್ಟ ಕಾಯ್ದುಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನ ನೀವು ಹೇಗೆ ಎನ್ಶೋರ್ ಮಾಡ್ತೀರಾ? ಅಂದ್ರೆ ನಿಮ್ಗೆ ಏನಾದ್ರು ಪಿರಿಯಾಡಿಕ್ ಆಗಿ ರಿವ್ಯೂ ಮಾಡ್ತೀರಾ ಅವ್ರನ್ನ, ಆ ಫ್ರಾಂಚೈಸಿಗಳನ್ನ, ಅವ್ರ ಗುಣಮಟ್ಟದ ಬಗ್ಗೆ ಸರ್ವೆ ರಿಸಲ್ಟ್ಸ್ ನ ನೋಡಿ ಮಾತಾಡ್ತೀರಾ, ಅವ್ರ ಜೊತೆ ಕಂಪ್ಲೇಂಟ್ ಏನೋ ಬಂದ್ರೆ ಕರೆದು ಮಾತಾಡಿಸ್ತೀರಾ, ಯಾವ ರೀತಿ ಮಾಡ್ತೀರಾ ಅದನ್ನ? ಸರ್ ಒಂದ್ ಥಿಂಗ್ ಬಂದ್ಬಿಟ್ಟು ನಾವು ಸ್ಟ್ಯಾಂಡರ್ಡೈಸ್ ಆಗಿ ಎಲ್ಲ ಅವ್ರಿಗೆ ಏನ್ ತಲುಪಿಸ್ಬೇಕೋ ಪ್ರಾಡಕ್ಟ್ ನ ತಲುಪಿಸ್ತೀವಿ. ಓಕೆ, ನಿಯರ್ಲಿ ಒಂದು 70% ನ ಅವರಿಗೆ ಈಸಿ ಮಾಡ್ಕೊಟ್ಟಿರ್ತೀವಿ. ಅಂದ್ರೆ ಸ್ಟ್ಯಾಂಡರ್ಡೈಸ್ ಇದನ್ನ ಹಾಕಿದ್ರೆ ಹಿಂಗೆ ಮಾಡಬೇಕು, ಇದೇ ತರ ಮಾಡ್ಬೇಕು ಅನ್ನೋದು ಎವ್ರಿಥಿಂಗ್. ಒಂದು ಕಾಫಿ ಮಾಡೋದಾಗಿರ್ಬೋದು, ಒಂದು ಟೀ ಮಾಡೋದಾಗಿರ್ಬೋದು, ಬೇರೆದು ಬೇರೆ ತರ ಮಾಡೋದಾಗಿರ್ಬೋದು, ಎಲ್ಲದೂ ಸ್ಟ್ಯಾಂಡರ್ಡೈಸ್ ಇರುತ್ತೆ. ಒಂದ್ ಥಿಂಗ್. ಎರಡನೇದು ಬಂದು ಎಲ್ಲಾ ಔಟ್ಲೆಟ್ ಅಲ್ಲೂ ನಾವು ಸ್ಕ್ಯಾನರ್ ಹಾಕಿರ್ತೀವಿ. ಸೊ ಏನೋ ಒಂದು ಫೀಡ್ಬ್ಯಾಕ್ ಅಂದ್ರೆ. ಈ ಮೂರನೇದು ಇನ್ನೊಂದು ಏನ್ ಹೇಳ್ತೀವಿ ಅಂತಂದ್ರೆ, ಈಗ ನಮಗೆ ಫ್ರಾಂಚೈಸಿ ಅವರೇ ವಾಪಸ್ ಕೇಳ್ತಾರೆ ಕ್ವಶನ್ ಒಂದ್ಸಲ, ಸರ್ ಈ ಸರಿ ಬಂದಿರೋ ಬ್ಯಾಚ್ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಡಿ. ಅವರೇ ಕೇಳ್ತಾರೆ. ನಮ್ಮಲ್ಲಿ ಇವಾಗ ಯಾರೇ ಇಲ್ಲಿವರೆಗೂ ತಗೊಂಡ್ರಂತ ಫ್ರಾಂಚೈಸಿ ಅವರಿಗೆ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿವರೆಗೂ ನಮ್ದು ಏನಾದ್ರು ಒಂದು ಬ್ರ್ಯಾಂಡ್ ಬೆಳೆದಿದೆ ಅಂದ್ರೆ ನಮಗೆ ಮೇನ್ ಸಪೋರ್ಟರ್ಸ್ ನಮ್ಮ ಫ್ರಾಂಚೈಸಿ ಅವರು. ಸೊ ಅವರಿಂದಾನೇ ಅವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ತಗೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಇವತ್ತೊಂದು ಒಳ್ಳೆ ನೇಮ್ ಬಂದಿದೆ, ಮಾಲ್ಗುಡಿಗೆ ಒಂದು ಒಳ್ಳೆ ಹೆಸರು ಬಂದಿದೆ. ಇವತ್ತು ಒಂದು ಸಂಸ್ಥೆ ಬೆಳೆಯಕ್ಕೆ ಅವ್ರದ್ದು ಮೇನ್ ಕಂಟ್ರಿಬ್ಯೂಷನ್, ಅವರೇ ನಮಗೆ ಪಿಲ್ಲರ್ಸ್ ಅಂತ ಹೇಳ್ಬೋದು ಸರ್. ಇನಿಷಿಯಲ್ ನಾವು ಮಾಡಿದ್ಮೇಲೆ ನೆಕ್ಸ್ಟ್ ನಮ್ದು ಏನೋ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂದ್ರೆ ನಮ್ಮ ಫ್ರಾಂಚೈಸಿ ಅವರಿಗೆ ನಾನು ಖಂಡಿತ ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರೇ ಇಲ್ಲಿ ಇರುವ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿರೋದಕ್ಕೆ ಆಗ್ತಾ ಇದೆ. ಅದ್ರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಸರ್. ಈಗ ಏನೋ ಒಂದು ಬಿಸಿ ಇಲ್ಲ, ಆ ಥರ ಇಲ್ಲ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಕೆಲವೊಂದು ಪ್ರಾಡಕ್ಟ್ ಏನೋ ಸಮಸ್ಯೆ ಆಗತ್ತಿರುತ್ತೆ, ಆ ಥರದ್ದು ಏನಾದ್ರು ಇದ್ದಾಗ ನಾವು ಇಮಿಡಿಯೇಟ್ ಅಲ್ಲಿ ಚೇಂಜಸ್ ಮಾಡ್ಕೊಡ್ತೀವಿ ಅವ್ರಿಗೆ. ಓಕೆ. ಸೊ ಯಾರೋ ನಿಮ್ಮ ಹತ್ರ ಫ್ರಾಂಚೈಸಿ ತಗೊಳಕ್ ಬಂದ್ರೆ ಅವರಿಂದ ನೀವೇನ್ ನಿರೀಕ್ಷೆ ಮಾಡ್ತೀರಾ? ಅಂದ್ರೆ ಅವರು ಜಾಗ ಆಲ್ರೆಡಿ ಆಯ್ಕೆ ಮಾಡ್ಕೊಂಡು ಬಂದಿರ್ಬೇಕಾ? ಎಷ್ಟು ಬಂಡವಾಳ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್ ಫಸ್ಟ್ ಥಿಂಗು ಅವರಿಗೆ ಮಾಡಬೇಕು ಅನ್ನೋದೊಂದು ಫ್ಯಾಷನ್ ಇರ್ಬೇಕು ಸರ್. ಸರ್ ಇದು ಅಂತ ನಾನು ಹೇಳ್ತಿಲ್ಲ, ನೀವು ಒಂದು ಈಗ ಸರ್ವಿಸ್ ಫೀಲ್ಡ್ ಅಂತ ಎಸ್ಪೆಷಲಿ ಹೇಳ್ಬೇಕಂದ್ರೆ, ಸರ್ವಿಸ್ ಫೀಲ್ಡ್ ಈಗ ನಮ್ದೇ ಟೀ ಕಾಫಿ ಅಂಗಡಿ ತೊಗೊಳ್ಳಿ, ನಿಮ್ಗೆ ಹೇಳಿದೆ 15 days ನಾವು ಕ್ಲೋಸ್ ಮಾಡಿದ್ವಿ ಅಂತ. ಒಂದು ಡೇ ಕ್ಲೋಸ್ ಮಾಡಿದ್ರೆ 4 ದಿನ ನೆಕ್ಸ್ಟ್ ಕಸ್ಟಮರ್ ಯಾರು ಬರಲ್ಲ. ಸೊ ಏನಂತಂದ್ರೆ ಅದಕ್ಕೆ ಒಂದು ಕುಡಿಲಿಕ್ಕೆ ಅವ್ರಿಗೂ ಅಭ್ಯಾಸ ಆಗಿರುತ್ತೆ. ಬೆಳಗ್ಗೆ ಇಲ್ಲೇ ಕುಡಿಬೇಕು, ಟೀ ಕುಡಿಬೇಕು, ಇಲ್ಲೇ ತಿಂಡಿ ತಿನ್ಬೇಕು, ಇಲ್ಲೇ ಒಂದು ಆಫೀಸ್ ರೂಟೀನ್ ಇತ್ತಂದ್ರೆ ಅವ್ನು ಒಂದು 10 kilometer ಆಫೀಸ್ ರೂಟೀನ್ ಹೋಗ್ತಾನೆ ಅಂತ ಹೇಳಿದ್ರೆ ಇಲ್ಲೇ ಟೀ ಕುಡಿಬೇಕು, ಇಲ್ಲೇ ಕಾಫಿ ಕುಡಿಬೇಕು ಅನ್ನೋದು ಒಂಥರ ಇರುತ್ತೆ. ಅದೇ ಇಷ್ಟ ಜನ ನನಗೆ ಬಂದು ಹೇಳ್ಯಾರ, ಸರ್ ನಮ್ಮ ಆಫೀಸ್ ಮುಗಿಸಿದ್ರೆ ಇಲ್ಲೇ ಒಂದು ಟೀ ಕುಡಿತೀವಿ, ಇಲ್ಲೇ ಕಾಫಿ ಕುಡಿತೀವಿ, ಇಲ್ಲೇ ಇದನ್ನೇ ತಿಂತೀವಿ ಅಂತೇಳಿ. ಸೊ ಹಂಗಿರೋದ್ರಿಂದ ಸರ್ವಿಸ್ ಫೀಲ್ಡ್ ಅಲ್ಲಿ ಇದ್ರೆ ಒನ್ ಡೇನ ಕ್ಲೋಸ್ ಮಾಡೋ ಥರ ಇರಬಾರ್ದು. ಆಮೇಲೆ ಅವರಿಗೆ ಯಾರು ಬರ್ಲಿ ಯಾರು ಇಲ್ಲದೆ ಇರಲಿ ನಾನು ಮಾಡ್ತೀನಿ ಅನ್ನೋದು ಫಸ್ಟ್ ಅವ್ರಿಗೆ ಇರ್ಬೇಕು ಸರ್. ಇಲ್ಲ ಯಾರು ನಾನಿಲ್ಲ ಅಂದ್ರೂ ನಡೆಸೋಷ್ಟು ನನ್ನ ಕೆಪಾಬಿಲಿಟಿ ಇದೀನಿ, ನಾನು ನಡೆಸ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋದಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಸರ್. ಇವಾಗ ನಮಗೂ ಇಲ್ಲಿ ತನಕ ಈಗ ನಾವು ಯಾಕೆ ನಿಯರ್ಲಿ ಒಂದು 15,000 ಎಂಕ್ವೈರೀಸ್ ಇದೆ ಸರ್. ಇವಾಗ 15,000 ಎಂಕ್ವೈರೀಸ್ ಅಲ್ಲಿ ನಾನು ಕೊಟ್ಟಿರೋದೇ ಇಲ್ಲಿವರೆಗೂ 80 ಔಟ್ಲೆಟ್. ಯಾಕೆ ಅಂತಂದ್ರೆ ಮಾಡ್ಬೇಕನ್ನೋದು ಒಂದು ಫ್ಯಾಷನ್ ಇರಬೇಕು. 15,000 ಎಂಕ್ವೈರೀಸ್ 15,000 ಎಂಕ್ವೈರೀಸ್ ಇದೆ, ಕೊಟ್ಟಿರೋದೇ 80 ಔಟ್ಲೆಟ್. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ಬೇಕನ್ನೋದು ಒಂದು ಅಪಾಪಿ ಇರಬೇಕು. ಇವಾಗ ಅವರು ಏನೋ ಒಂದು ಬಂಡವಾಳ ತಂದು ಹಾಕಿರ್ತಾರೆ ಸರ್, ಜೊತೆಗೆ ನಮ್ಮ ಬ್ರ್ಯಾಂಡ್ ಇರುತ್ತೆ. ಈ ಬ್ರ್ಯಾಂಡು ಈಗ ನೀವು ಹೇಳ್ದಂಗೆ ಒಂದ್ ಕಡೆ ನೇಮ್ ಮಾಡಿದ್ರೆ ಒಂದ್ ಕಡೆ ನೇಮ್ ನಾವು ಗೇನ್ ಮಾಡ್ತೀವಿ. ಈಗ ಅಲ್ಲೇನೋ ಒಂದು ಮಾಡ್ಲಿಲ್ಲ, ಸರಿಯಾಗ್ಲಿಲ್ಲ ಇನ್ನೊಂದ್ ಕಡೆ. ಬಟ್ ಬಂಡವಾಳ ಅವ್ರು ಹಾಕಿರ್ತಾರಲ್ಲ, ಆ ಬಂಡವಾಳ ಯಾರು ಕೊಡಕ್ಕಾಗಲ್ಲ, ನಾನು ಕೊಡಕ್ಕಾಗಲ್ಲ. ಯಾಕಂದ್ರೆ ಆ ತರ ಇರುತ್ತದು. ಏನೋ ಒಂದು ನಮ್ಮ ಬ್ರ್ಯಾಂಡ್ ಇದೆ, ನಾನು ಮಾಡ್ಬಿಟ್ರೆ ಗೇನ್ ಮಾಡ್ಬಿಡ್ತೀನಿ, ಸುಳ್ಳದು. ಆ ಬಂಡವಾಳ ಯಾರು ಕೊಡಕ್ಕಾಗುತ್ತೆ ಸರ್? ಈಗ ಹಾಕಿರ್ತಾರ ಬಂಡವಾಳನ. ಅಲ್ಟಿಮೇಟ್ಲಿ ಇವಾಗ ಒಂದು ಶೋರೂಮ್ ಇಂದ ನಾವು ಒಂದು ವೆಹಿಕಲ್ ತಗೊಂಡ್ರೆ ಫೈನಲಿ ಹೊರಗೆ ಬಂದು ಹೇಳಿದ್ರೆ ಕಾಫ್ ರೇಟಿಗೆ ಕೇಳೋದು. ಚೆನ್ನಾಗಿ ನಡೀತಾ ಇದ್ರೆ ಗುಡ್ ವಿಲ್ ಕೊಟ್ಟು ತಗೊಂಡಿದ್ದಾರೆ. ನಮ್ದು ಇಲ್ಲಿವರೆಗೂ ಔಟ್ಲೆಟ್ ಅಲ್ಲಿ 3 ತರ ಆಗಿದೆ ಸರ್. ಒಂದು ಚೆನ್ನಾಗಿ ಔಟ್ಲೆಟ್ ನಡೆಯೋರಿಗೆ ಗುಡ್ ವಿಲ್ ಕೊಟ್ಟು ತಗೊಂಡಿದ್ದಾರೆ. ಆಮೇಲೆ ಎರಡನೇದು ಬಂದ್ಬಿಟ್ಟು ಔಟ್ಲೆಟ್ ನ ನಡೆಸ್ತಾ ಇರ್ತಾರೆ, ಅವ್ರಿಗೆ ಮ್ಯಾನ್ ಪವರ್ ಸಮಸ್ಯೆ ಆಗಿರುತ್ತೆ. ಸೊ ಅಂತವ್ರು ಬೇರೆ ಕಡೆ ಅದೇ ಗುಡ್ ವಿಲ್ ಕೊಟ್ಟು ತಗೊಂಡಿರ್ತಿದೆ. ಎರಡನೇದು ಬಂದ್ಬಿಟ್ಟು ಆ ಜಾಗದಲ್ಲಿ ಆಗ್ತಾ ಇರಲ್ಲ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮಗೂ ಕೆಲವೊಂದನ್ನ ಸರ್ವೆ ಮಾಡೋದು ಬಹಳ ಕಷ್ಟ ಆಯ್ತು ಸರ್. ಯಾಕೆ ನಾವು ಅವಾಗ ಇನಿಷಿಯಲ್ ಡೇಸ್ ಅಲ್ಲಿ ಇದ್ವಿ, ಜಾಗಗಳು ಯಾವ ತರ ಫೈನಲೈಸ್ ಮಾಡೋದು ಅನ್ನೋದು ಗೊತ್ತಿದ್ದಿಲ್ಲ. ಸೊ ಇವಾಗ ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವೆಲ್ಲ ಎಲ್ಲ ರೀತಿಯಲ್ಲ ತಿಳ್ಕೊಂಡಿದ್ದೀವಿ, ಮಾರ್ಗದರ್ಶನ ಕೊಡ್ತೀರಾ ಈಗ, ಜಾಗ ತಿಳ್ಕೊಂಡಿದೀವಿ ಸರ್. ಈಗ ಒಂದು ಬಿಸ್ನೆಸ್ ರನ್ ಆಗ್ಬೇಕು ಅಂತಂದ್ರೆ
3P ಅಂತ ಹೇಳ್ತೀನಿ ಸರ್. ಒಂದು ಪ್ರಾಡಕ್ಟ್, ಒಂದು ಪ್ಲೇಸ್, ಒಂದು ಪ್ಯಾಷನ್. ಹ್ಮ್. ಪ್ರಾಡಕ್ಟ್ ಚೆನ್ನಾಗಿರ್ಬೇಕು, ಹ್ಮ್. ಪ್ಲೇಸ್ ಅದಕ್ಕೆ ತಕ್ಕಂಗಿರ್ಬೇಕು, ಹ್ಮ್. ಪ್ಯಾಷನ್ ಅವ್ರು ಮಾಡೋಂಥ ಪ್ಯಾಷನ್ ಇರ್ಬೇಕು. ಇದು 3 ಇದ್ರೆ ಮಾತ್ರ ಎನಿ ಬಿಸ್ನೆಸ್ ತಗೊಳ್ಳಿ ನಿಮಗೆ ರನ್ ಆಗುತ್ತೆ. ಹ್ಮ್. ಯಾವ್ದು ನನ್ನ ಬಿಸ್ನೆಸ್ ಅಂತಲ್ಲ, ಟೀ ಕಾಫಿ ಬಿಸ್ನೆಸ್ ಅಂತಲ್ಲ, ಅಂದ್ರೆ ಅಲ್ಲಿ ಬೇಡಿಕೆ ಇರೋದಂಥದ್ದು ಇರಬೇಕು, ಆ ಜಾಗಕ್ಕೆ ಬೇಕಾಗಿರೋಂಥದ್ದು ಇರಬೇಕು. ಅದಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸರ್. ಸರಿಯಾಗಿದೆ. ನೀವು 3P ಹೇಳಿದ್ದು ಬಹಳ ಒಂಥರ ಯೋಚನೆ ಮಾಡಕ್ ಒಂದು ಕರೆಕ್ಟ್ ಆದ ಒಂದು ಫ್ರೇಮ್ ವರ್ಕ್ ತರ ಇದೆ ಅದು. ಅದು ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ ಸರ್. ಅದು ಟ್ರಯಾಂಗಲ್ ಅಂತ ಹೇಳ್ತೀನಿ ನಾನು. ಅದು ಆ ಟ್ರಯಾಂಗಲ್ ಎಲ್ಲೂ ಎಂಡ್ ಆಗಲ್ಲ ನಿಮಗೆ ನೋಡಿ. ಆ ಟ್ರಯಾಂಗಲ್ ಇದೆಯಲ್ಲ, ಅದು ನೀವು ಎಲ್ಲಿ ಹೋದ್ರೂ ಅದು 3 ರನ್ ಅದೇ ಆಗುತ್ತೆ ಅದು. ಅದು ಮೇನ್ ಬೇಕೇ ಬೇಕಾದ, ಅದು ಇದ್ರನ್ನೇ ಮಾತ್ರ ಸಾಧ್ಯ ನಾವು ಮಾಡ್ಲಿಕ್ಕೆ ಆಗೋದು. ಸರ್, ಈಗ ನೀವು ಅಸ್ಸಾಮಿಂದ ಚಹಾ ಪುಡಿ ತರಿಸಿ ಅಥವಾ ಚಿಕ್ಕಮಗಳೂರಿಂದ ಕಾಫಿ ಪುಡಿ ತರಿಸಿ ಅದನ್ನ ನಿಮ್ದೇ ಒಂದು ಇದ್ರಲ್ಲಿ ಏನೋ ಅದನ್ನ ಪ್ಯಾಕೇಜ್ ಮಾಡಿ, ಆನಂತರ ಗುಣಮಟ್ಟ ಚೆಕ್ ಮಾಡಿ, ಪ್ಯಾಕೇಜ್ ಮಾಡಿ, ಬೇರೆ ಬೇರೆ ಮಳಿಗೆಗಳಿಗೆ ಕಳಿಸಿ, ಈ ರೀತಿ ಒಂದು ಕಂಪ್ಲೀಟ್ ಸಪ್ಲೈ ಚೈನ್ ಇದೆ ಇದರಲ್ಲಿ. ಇಲ್ಲಿ ಕೊನೆಯಲ್ಲಿ ಯಾವುದೋ ಒಂದು ಮಳಿಗೆಯಲ್ಲಿ ಒಂದು ತೊಂದರೆ ಆಯ್ತು ಅನ್ಕೊಳ್ಳಿ, ಅದನ್ನ ನೀವು ಹೇಗೆ ಆ ರೂಟ್ ಕಾಸ್ ನ ಹೇಗೆ ಹುಡುಕ್ತೀರಾ? ಅದಕ್ಕೆ ಏನಾದ್ರು ಒಂದು ಮೆಥಡ್ ಇದೆಯಾ? ಸರ್, ಇವಾಗ ನಮ್ದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಕಾಫಿ ಪೌಡ್ರೆ ತಗೊಂತೀರಿ, ಟೀ ಬಿಡಿ, ಕಾಫಿ ಕುಡಿತಾ ಇರ್ತಾರೆ, ಕಾಫಿದು ಸಮಸ್ಯೆ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಅದಕ್ಕೆ ಒಂದು ಪ್ರಾಬ್ಲಮ್ನ ಒಂದ್ ಸೈಡ್ ಹಿಡ್ಕೊಂಡು, ಅದಕ್ಕೆ ಈಗ ಪ್ಯಾರಲಲ್ ಅಂತ ಹೇಳಿದ್ರೆ 4M ಅನಾಲಿಸಿಸ್ ಅಂತ ಇರುತ್ತೆ. ಓಕೆ. ಮ್ಯಾನು, ಮೆಷಿನ್, ಮೆಥಡ್, ಮೆಟೀರಿಯಲ್. ಈಗ ಮ್ಯಾನ್ ರಿಲೇಟೆಡ್ ಇವಾಗ ಫಸ್ಟ್ ನಾವು ಅನಾಲಿಸಿಸ್ ಮಾಡ್ಬೇಕಂದ್ರೆ, ಈಗ ನಮ್ಮಿಂದ ಕಾಫಿ ಪೌಡರ್ ಎಲ್ಲ ಕಡೆ ಎಲ್ಲ ಔಟ್ಲೆಟ್ ಅಲ್ಲಿ ಹೋಗ್ತದೆ, ಅದೊಂದು ಔಟ್ಲೆಟ್ ಅಲ್ಲಿ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ. ಔಟ್ಲೆಟ್ಗೆ ಹೋದಾಗ ಸೊ ಮ್ಯಾನ್ ರಿಲೇಟೆಡ್ ಅಂದ್ರೆ ಅವ್ರು ಕರೆಕ್ಟಾಗಿ ಆ ಪೌಡರ್ನ ಹಾಕ್ತಿದಾರ, ಏನ್ ಮಾಡ್ತಾ ಇದಾರೆ, ಆ ಪೌಡರ್ ಕರೆಕ್ಟ್ ಸ್ಟೋರೇಜ್ ಇದೆಯಾ, ಏನಿದೆ ಅದನ್ನ ಫಸ್ಟ್ ಮ್ಯಾನ್ ರಿಲೇಟೆಡ್ ಅವ್ರದ್ದು ಏನು ಡಿಫಾಲ್ಟ್ ಇದೆ ಮ್ಯಾನ್ ರಿಲೇಟೆಡ್ ಸ್ಟಡಿ ಮಾಡ್ತೀವಿ. ಮೆಷಿನ್ ರಿಲೇಟೆಡ್ ಅಂತ ಬಂದಾಗ ಆ ಕಾಫಿ ಮಿಷಿನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ವರ್ಕ್ ಆಗ್ತಾ ಇಲ್ವಾ, ಸೊ ಏನದು ಟೆಂಪ್ರೇಚರ್ ನಾವ್ ಏನ್ ಹೇಳಿದ್ವಿ ಆ ಟೆಂಪ್ರೇಚರ್ ಬರ್ತಾ ಇದೆಯಾ, ಬರ್ತಾ ಇಲ್ವಾ. ಅದು ಮೆಟೀರಿಯಲ್ ಅಂತಂದ್ರೆ ನಾವೀಗ ತಲುಪಿಸ್ತಾ ಇದೀವಲ್ಲ ಮೆಟೀರಿಯಲ್, ಅವರು ಆ ಮೆಟೀರಿಯಲ್ ನ ಅವ್ರು ಕರೆಕ್ಟಾಗಿ ಸ್ಟೋರೇಜ್ ಮಾಡೋದ್ ಜೊತೆಗೆ ಆ ಮೆಟೀರಿಯಲ್ ನ ಕರೆಕ್ಟಾಗಿ ಆಗ್ತಾ ಇದಾರೆ, ಅದಕ್ಕೆ ಏನಿದೆ ಎತ್ತ ಇದೆ, ಆ ಮೆಟೀರಿಯಲ್ ಅಲ್ಲಿಗೆ ಹೋಗೋದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ನಮ್ ಲಾಜಿಸ್ಟಿಕಲ್ ಸಮಸ್ಯೆ ಇದೆಯಾ, ಅಲ್ಲ ಅವ್ರು ಏನಾದ್ರು ಹಳೆ ಮೆಟೀರಿಯಲ್, ಈಗ FIFO ಅಂತ ಹೇಳ್ತಾರೆ, ಫಸ್ಟ್ ಇನ್ ಫಸ್ಟ್ ಔಟ್ ಅಂತ. ಸೊ ಹಳೆ ಮೆಟೀರಿಯಲ್ ಏನಾರು ಯೂಸ್ ಮಾಡಿದ್ರೆ ಅವರು ಆ ಮೆಟೀರಿಯಲ್ ಈಗ ಫ್ರೆಶ್ ಯೂಸ್ ಮಾಡೋಂಥದ್ದು, ಹಳೆ ಮೆಟೀರಿಯಲ್ ಯೂಸ್ ಮಾಡಿದ್ರು ಸಮಸ್ಯೆ ಇರುತ್ತೆ. ಅಲ್ಲಿಗೆ ಮ್ಯಾನು, ಮೆಷಿನ್, ಮೆಥಡ್ ಆಯ್ತು. ಆಮೇಲೆ ಮ್ಯಾನು, ಮೆಷಿನ್, ಮೆಟೀರಿಯಲ್ ಆಯ್ತು. ಮೆಥಡ್ ಅಂತಂದ್ರೆ ನಾವ್ ಏನ್ ಹೇಳ್ಕೊಟ್ಟಿರ್ತೀವಲ್ಲ ಸ್ಟ್ಯಾಂಡರ್ಡೈಸ್ ಅವರಿಗೆ, ಆ ಸ್ಟ್ಯಾಂಡರ್ಡೈಸ್ ಆಗಿ ಆ ಮೆಥಡ್ ನ ಫಾಲೋ ಮಾಡ್ತಾ ಇದಾರಾ, ಫಾಲೋ ಮಾಡ್ತಾ ಇಲ್ವಾ, ಏನಾಗ್ತಾ ಇದೆ. ಅದು ಜೊತೆಗೆ ಇವಾಗ ಅವ್ರು ಲೋಕಲಿ ಬೈ ಮಾಡ್ತಾರ ಹಾಲು, ಅದನ್ನು ನಾವು ಸರ್ವೆ ಮಾಡ್ತೀವಿ. ಎಲ್ಲದನ್ನ ಈ ತರ 4M ಅನಾಲಿಸಿಸ್ ಅಂತ ಹೇಳ್ತಾರೆ. ಮ್ಯಾನ್, ಮೆಷಿನ್, ಮೆಥಡ್, ಮೆಟೀರಿಯಲ್. ಇದಕ್ಕೆ ವೈ ಅನಾಲಿಸಿಸ್ ಮಾಡಿದಾಗ ನಮಗೆ ರೂಟ್ ಕಾಸು ಏನಂತ ಸಿಗುತ್ತೆ. ಆ ರೂಟ್ ಕಾಸಿಗೆ ಅದಕ್ಕೆ ನಾವು ತಕ್ಕಂಗೆ ಅದಕ್ಕೆ ಏನಪ್ಪ ಕೌಂಟರ್ ಮೆಜರ್ ತಗೊಂಡಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ನೀವು ಜಪನೀಸ್ ಕಂಪನಿಲಿ ಕಲ್ತಿದ್ದ? ಖಂಡಿತ ಸರ್. 5 ಅಂತ 5 ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಸಾಕಷ್ಟು ಯೂಸ್ ಮಾಡ್ತಾರೆ. ಏನೋ ಪ್ರಾಬ್ಲಮ್ ಬಂದಾಗ ರೂಟ್ ಕಾಸ್ ಅನಾಲಿಸಿಸ್ RC ಅಂತ ಮಾಡ್ತಾರೆ. ಬಟ್ ಇಷ್ಟು ಚಿಕ್ಕದಾಗಿ ಇಷ್ಟು ಸುಂದರವಾಗಿ ಕೇಳಿದ್ದು ನಾನು ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಹೇಳಿದೆ. ನಿಜ ನಿಜ. ಇಲ್ಲ ಸರ್, ಏನೇ ಅದು ಬರೀ ನಮ್ಮ ಅದಕ್ಕೆ ಆಗ್ಬೇಕಂತಾನೆ ಏನಿಲ್ಲ ಸರ್. ಇವಾಗ ನಮ್ಮ ಲೈಫಲ್ಲಿ ಆಗಿರ್ಬೋದು. ಇವಾಗ ಸಿಂಪಲ್ ಹೇಳ್ಬೇಕಂದ್ರೆ, ಈಗ ನಂದು ತಿಂಗಳ ಒಂದು 500 ರೂಪಾಯಿ ದುಡ್ಡು ಖರ್ಚಾಗ್ತಾ ಇರುತ್ತೆ. ಎಲ್ಲಿ ಖರ್ಚಾಯ್ತು, ಏನಕ್ಕೆ ಖರ್ಚಾಯ್ತು, ಅದನ್ನ ನಾವು ಅನಾಲಿಸಿಸ್ ಮಾಡಿದಾಗ, ಈಗ ಒಂದು ತರಕಾರಿ 10 ರೂಪಾಯಿ ಕೊಟ್ಟು ತರೋದಿರುತ್ತೆ, ಅದೇ ತರಕಾರಿ ಕೆಲವೊಂದ್ ಕಡೆ 5 ರೂಪಾಯಿಗೂ ಸಿಗೋದಿರುತ್ತೆ. ಸೊ ಅವಾಗ ನಾವು 5 ರೂಪಾಯಿ ದುಡಿಯೋದೇ ತಪ್ಪತ್ತಲ್ಲ ಸರ್. 5 ರೂಪಾಯಿ ತರಕಾರಿ ಸಿಗುತ್ತೆ ಅಂದಾಗ 5 ರೂಪಾಯಿ ದುಡಿಯೋದು ತಪ್ಪತ್ತಲ್ಲ ನಾವು. ಸೊ ಅದನ್ನ ನಾವು ಇದಕ್ಕೂ ನಮ್ಮ ಲೈಫ್ಗೆ ಅಳವಡಿಸ್ಕೊಂಡಾಗ ಖಂಡಿತ ನಾವು ಸಕ್ಸೀಡ್ ಆಗ್ತೀವಿ. ಖಂಡಿತ, ಒಳ್ಳೆ ಪಾಯಿಂಟ್ ಸರ್. ಈಗ ಒಂಚೂರು ನಿಮ್ಮ ಫ್ರಾಂಚೈಸಿ ಬಿಸ್ನೆಸ್ ಇಷ್ಟು ದೊಡ್ಡದಿರೋದ್ರಿಂದ ಈಗ ಒಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ಯಾವ್ದಾದ್ರು ಒಂದು ಫ್ರಾಂಚೈಸಿ ಮಾಡೆಲ್ ದೊಡ್ಡದಾಗಿ ಬಿಲ್ಡ್ ಮಾಡಿ 60, 70, 80 ಮಳಿಗೆ ಇದೆ ಅಂದ್ರೆ ಸಹಜವಾಗಿ ಅವುಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಏನಾದ್ರು ಒಂದು ಟೆಕ್ನಾಲಜಿ ಬೇಕಾಗುತ್ತೆ. ಈಗ ಜಗತ್ತಲ್ಲಿ ಮೆಕ್ಡೊನಾಲ್ಡ್ಸ್ 50,000 ಶಾಪ್ಸ್ ಇದೆ ಅಂತಂದ್ರೆ ಟೆಕ್ನಾಲಜಿ ಮೂಲಕನೇ ಅಷ್ಟನ್ನ ಕೂತ್ಕೊಂಡು ರನ್ ಮಾಡಕ್ ಆಗುತ್ತೆ ಅಂತ ಅನ್ನೋದಿದೆ. ಸೊ ಹಾಗೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಅದು ಮ್ಯಾನ್ ಪವರ್ ಮ್ಯಾನೇಜ್ ಮಾಡೋದಿರ್ಬೋದು, ಫ್ರಾಂಚೈಸಿಗಳನ್ನ ಮ್ಯಾನೇಜ್ ಮಾಡೋದಿರ್ಬೋದು, ಬಿಲ್ಲಿಂಗ್ ಮಾಡೋದಿರ್ಬೋದು, ಏನೇ ಇದ್ರು ಟೆಕ್ನಾಲಜಿನ ಯಾವ್ದಾದ್ರು ಹಂತದಲ್ಲಿ ಬಳಸ್ತಾ ಇದ್ರೆ, ಎಷ್ಟು ಬಳಸ್ತಾ ಇದ್ರೆ, ಏನ್ ಬಳಸ್ತಾ ಇದ್ರೆ? ಸರ್, ಇವಾಗ ಬಿಲ್ಲಿಂಗ್ ರಿಲೇಟೆಡ್ ಬಂದ್ಬಿಟ್ಟು ನಾವೆಲ್ಲ ಪಾಸ್ ಕೊಟ್ಟಿದೀವಿ. ಅದರಲ್ಲೇ ಈಗ ಮ್ಯಾನ್ ಪವರ್ ಏನಾರು ಅವರು ಯೂಸ್ ಮಾಡ್ಕೊಬೇಕಂದ್ರೆ ಅಟೆಂಡೆನ್ಸ್ ಇರುತ್ತೆ, ಜೊತೆಗೆ ಇನ್ವೆಂಟರಿ ಸಿಸ್ಟಮ್ಸ್ ಇರುತ್ತೆ, ಜೊತೆಗೆ ಅವರ್ಲಿ ರಿಪೋರ್ಟ್ ಇರುತ್ತೆ, ಆಮೇಲೆ ಡೇ ರಿಪೋರ್ಟ್ ಇರುತ್ತೆ, ಮಂತ್ಲಿ ರಿಪೋರ್ಟ್ ಇರುತ್ತೆ. ಆಮೇಲೆ ಪ್ರಾಡಕ್ಟ್ ವೈಸು ಯಾವುದು ಸೇಲ್ ಆಗ್ತಾ ಇದೆ, ಯಾವುದು ಸೇಲ್ ಆಗ್ತಾ ಇಲ್ಲ, ಯಾವ್ದನ್ನ ನಾವು ಪ್ರಮೋಟ್ ಮಾಡ್ಬೇಕು, ಎಲ್ಲದಿರುತ್ತೆ. ಅಂದ್ರೆ 100% ಅವ್ರ ಬಿಲ್ಲಿಂಗ್ ತೆಗೆದ್ರೆ ಮಾತ್ರ ಇದೆಲ್ಲ ನಮಗೆ ಗೊತ್ತಾಗಿರುತ್ತೆ. ಆಮೇಲೆ ನಾವೇನ್ ಹೇಳಿದೀವಲ್ಲ ಸಿಸ್ಟಮ್, ಯಾರಾದ್ರೂ ಅಷ್ಟೇ ಸರ್. ಈಗ ಗೌರ್ಮೆಂಟ್ಸೇ ಒಂದು ರೂಲ್ ತಂದ್ರು, ಆ ರೂಲ್ ನಾವು ಫಾಲೋ ಮಾಡಿದಾಗ ಅದು ಅಲ್ಟಿಮೇಟ್ಲಿ ಸಕ್ಸೀಡ್ ಆಗೋದು. ಸೊ ನಾವ್ ಏನೀಗ ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಿದೀವಿ, ಆ ಸಿಸ್ಟಮ್ ಡೆವಲಪ್
ಆಗ್ಬೇಕಂತಂದ್ರೆ ಅದು ಇಂಪ್ರೂವ್ಮೆಂಟ್, ಅದು ಕಾರ್ಯರೂಪವಾಗಿ ಎಲ್ಲ ಸಾಕ್ಬೇಕಂದ್ರೆ ಅವ್ರ ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಅದನ್ನೊಂದು ಮಾಡಿದ್ವಿ. ಜೊತೆಗೆ ಎರಡನೇದು, ಇವಾಗ ನಾವು ಎಲ್ಲಾ ಔಟ್ಲೆಟ್ ಅಲ್ಲೂ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಒಂದು ಶೀಟ್ ಅಲ್ಲಿ ಒಂದು ಸ್ಕ್ಯಾನರ್ ಹಾಕಿದೀವಿ. ಆ ಸ್ಕ್ಯಾನ್ ಇಂದ ನಮಗೆ ಬರುತ್ತೆ ಏನಾಗ್ತಾ ಇದೆ, ಏನು ನೆಗೆಟಿವ್ ಏನಿದೆ. ಕೆಲವರು ಇಂಟೆನ್ಷನಲ್ ಮಾಡೋದಿರುತ್ತೆ, ಕೆಲವರು ಇದ್ರಲ್ಲೂ ಮಾಡೋದಿರುತ್ತೆ. ಜೊತೆ ಗೂಗಲ್ ರಿವ್ಯೂ ಮಾಡಿರ್ತಾರೆ ಸರ್. ಈಗ ಎಲ್ಲದು ನಮ್ದು ಫಸ್ಟ್ ಒಂದು ಔಟ್ಲೆಟ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಜಾಗ ಓಕೆ ಆಗಿ ಎಲ್ಲ ಆಗಿ ಅವ್ರದ್ದು ಏನಾದ್ರು ಬರ್ತಾರೆ ನಮ್ಗೆ ಅಡ್ವಾನ್ಸ್ ಮಾಡಿದ್ರ ತಕ್ಷಣ ನೆಕ್ಸ್ಟ್ ಆ ಜಾಗಕ್ಕೆ ಲೇಔಟ್ ಮಾಡ್ಕೊಡ್ತೀವಿ. ಆ ಜಾಗಕ್ಕೆ ಲೇಔಟ್ ಮಾಡಕ್ ಹೋದಾಗ ಒಂದು ಗೂಗಲ್ ಲೊಕೇಶನ್ ಕ್ರಿಯೇಟ್ ಮಾಡ್ತೀನಿ. ಸೊ ಇವತ್ತು ನಾನು ಲೋಕಲ್ ಗೈಡ್ ಆಗಿದೆ, ನಾನು ಎಲ್ಲ ಕಡೆ ನಾನು ಲೊಕೇಶನ್ ಕ್ರಿಯೇಟ್ ಮಾಡಿ. ಸೊ ಗೂಗಲ್ ಅದನ್ನ ಮ್ಯಾಪ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಸೊ ಅಲ್ಲೂ ರಿವ್ಯೂಸ್ ಕೊಡೋದಿರುತ್ತೆ. ಆ ರಿವ್ಯೂಸಿಗೂ ನಾನು ನೋಡ್ತಾ ಇರ್ತೀನಿ ಏನ್ ರಿವ್ಯೂಸ್ ಕೊಟ್ಟಿದ್ದಾರೆ. ಇಂಟೆನ್ಷನ್ಲಿ ಕೊಡೋದಿರುತ್ತೆ. ಅವ್ರದ್ದು ಆಲ್ಮೋಸ್ಟ್ ನಂಬರ್ ಏನಾದ್ರು ಗೂಗಲ್ ಅಲ್ಲಿ ಆಕ್ಚುಲಿ ಏನು ಶೋ ಆಗಲ್ಲ, ಬಟ್ ನಮ್ದು ಆಫೀಸ್ ನಂಬರ್ ಕೊಟ್ಬಿಟ್ಟು ಅವರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಂಥದ್ದು ಇರುತ್ತೆ. ಸೊ ಅದನ್ನು ಮಾಡ್ತೀವಿ. ಯಾಕೆಂದ್ರೆ ನಾವು ಅದು ಫೀಲ್ಡಿಗೆ ಇಳಿದಾಗ್ಲೇ ಸಾಧ್ಯ ಸರ್. ನಾವು ಬರೀ ಎಲ್ಲದೂ ನಾವು ಸಿಸ್ಟಮ್ ಮೇಲೆ ಮಾಡೋದಕ್ಕಿಂತ ಆ ಸಿಸ್ಟಮ್ ಮಾಡಿದ್ಮೇಲೆ ಆ ಸಿಸ್ಟಮ್ ಏನ್ ಕೊಡ್ತಾ ಇರುತ್ತಲ್ಲ ಅದನ್ನ ನಾವು ತಗೊಂಡು ಮತ್ತೆ ಪ್ರಾಕ್ಟಿಕಲಿ ಬರಲೇಬೇಕು. ಅದು ಸೂಪರ್. ಸೊ ಈಗ ಬೆಂಗಳೂರು ಬಿಟ್ಟು ಬೇರೆ ಎಲ್ಲೆಲ್ಲಿ ಮಳಿಗೆ ಇದೆ ಸರ್ ನಿಮ್ದು? ಸರ್ ಇವಾಗ ಈಗ ಹೇಳ್ಬೇಕಂದ್ರೆ ಗದಗಲ್ಲಿದೆ. ಇವಾಗ ರಾಯಚೂರು ಈ ಮಂತ್ ಆಗ್ತಾ ಇದೆ, ರಾಯಚೂರು ಇದೆ. ಇವಾಗ ಟೋಟಲ್ ಈಗ ಹುಬ್ಳಿ ಧಾರವಾಡ ಈಗ ಹಳಿಯಾಳ ಸೈಡ್ ಟೋಟಲ್ 10 ಔಟ್ಲೆಟ್ ಓಕೆ ಆಗಿದೆ ಸರ್. ಅಂದ್ರೆ ಅವ್ರದ್ದು ಒಂದು ಫರ್ಮ್ ತರ ಇದೆ. ಸೊ ನಮ್ದು ಒಂದು ಔಟ್ಲೆಟ್ ದಾವಣಗೆರೆಯಲ್ಲಿ ನೋಡಿದ್ರು. ಇವಾಗ ನಾವು ಅದೇ ತರ ಮಾಡ್ಲೇಬೇಕು. ಆಮೇಲೆ ನಾವು ಇನ್ನೂ ಒಂದು ಏನ್ ಮಾಡ್ತಾ ಇದೀವಿ ಸರ್ ಇವಾಗ ಅಂತಂದ್ರೆ ಬರೀ ನಾವು ಅಷ್ಟೇ ಬೆಳೆಯೋದಿಲ್ಲ, 4 ಜನ ಬೆಳೆಸ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಆ ಉದ್ದೇಶ ಇರೋದ್ರಿಂದ ಸೊ ನೀವು ಇಷ್ಟೊಂದು ಔಟ್ಲೆಟ್ ಮಾಡ್ಕೊಂಡಾಗ ನಿಮಗೆ ಏನೇನು ನಾವು ಬೆನಿಫಿಟ್ ಮಾಡ್ಕೊಡ್ಬೋದು ನಮ್ಮ ಕಡೆಯಿಂದ. ಸೊ ಅದನ್ನು ಕೆಲವೊಂದೆಲ್ಲ ಚರ್ಚೆ ಮಾಡಿದೀನಿ. ಸೊ ಅದ್ರ ಪ್ರಕಾರ ಅವರು ಮಾಡ್ತಿದ್ದಾರೆ. ಈಗ ಹಾಸನ ಇದೆ, ಮೈಸೂರು ಇದೆ, ರಾಮನಗರ, ದಾವಣಗೆರೆ 3 ಔಟ್ಲೆಟ್ ಇದೆ, ದುರ್ಗ, ಈ ಕಡೆ ಎಲ್ಲಾ ಕಡೆ ಇದೆ. ಇದ್ರ ಜೊತೆಗೆ ಆಲ್ರೆಡಿ ದುಬೈಯಲ್ಲಿ ವರ್ಕ್ ಮಾಡೋಂಥವ್ರು ನಮಗೆ ಅಪ್ರೋಚ್ ಮಾಡಿದ್ದಾರೆ ಸರ್. ಲಾಸ್ಟ್ ಮೈಸೂರಲ್ಲಿ ಒಂದು 3 months ಬ್ಯಾಕ್ ಒಂದು ಅಪ್ರೋಚ್ ಇತ್ತು. ದುಬೈಲಿ ಔಟ್ಲೆಟ್ ಮಾಡಿ, ಕತಾರು ಮತ್ತೆ ಕರಾಮ ಪ್ಲೇಸ್ ಇದೆಯಲ್ಲ, ಸೊ ಅಲ್ಲೆಲ್ಲ ಬಂದಿದೆ. ಅದಕ್ಕೆ ಇವಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಎಲ್ಲ ಮಾಡಿಸ್ತಾ ಇದೀನಿ. ಸೊ ಅದನ್ನು ಒಂದು ನಡೀತಾ ಇದೆ ಇಂಪೋರ್ಟ್ದು. ಅಂದ್ರೆ ಒಳ್ಳೆ ಪ್ರಾಡಕ್ಟ್ಗೆ ಎಲ್ಲ ಕಡೆ ಬೇಡಿಕೆ ಇದೆ. ಈಗ ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ನಾರ್ತ್ ಅಮೆರಿಕಾದಲ್ಲಿ ನಮಗೆ ಜಾಗ್ರಿ ನಮ್ದು ಯೂಸ್ ಡಿಮ್ಯಾಂಡ್ ಇದೆ. ನಾರ್ತ್ ಅಮೆರಿಕಾದಲ್ಲಿ ಯೂಸ್ ಡಿಮ್ಯಾಂಡ್ ಇದೆ ಜಾಗ್ರಿಗೆ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಕೊಟ್ರೆ ಖಂಡಿತ ತಗೊಂತಾರೆ. ಇವಾಗ ಮೊದ್ಲಿತ್ತು ಸರ್, ಹೆಂಗಿತ್ತು ಅಂದ್ರೆ ಒಂದು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಯ್ತು, ಒಂದು ಇಂಪೋರ್ಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಯ್ತು. ಎಸ್ಪೆಷಲಿ ಇವಾಗ ಎಲ್ಲ ನೀವು ಆನ್ಲೈನ್ ಥ್ರೂನೇ, ನೀವು ಟೆಕ್ನಾಲಜಿ ಅಂತ ಹೇಳಿದ್ರಲ್ಲ, ಎನಿ ಒನ್ ಇದ್ರೂ ನೀವು ಆನ್ಲೈನ್ ಥ್ರೂನೇ ಮಾಡ್ಬೋದು ಎಲ್ಲದನ್ನು. ನಿಮ್ಗೆ ಒಂದು ಸರ್ಟಿಫಿಕೇಶನ್ ಬೇಕಾಗಿರೋದಾಗಿರ್ಬೋದು. ಕೆಲವೊಂದು ಗೌರ್ಮೆಂಟ್ ರೂಲ್ಸ್ ಇರುತ್ತೆ, ಕೆಲವೊಂದನ್ನ ನಾವು ಈ ತರ ಚೆಕ್ ಮಾಡ್ತಿರ್ತೀನಿ ಕಳಿಸ್ಬಾರ್ದು ಅನ್ನೋದಿರುತ್ತೆ. ಈ ಸಿಂಪಲ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಈರುಳ್ಳಿ ರೇಟ್ ಕಡಿಮೆ ಇರುತ್ತೆ ನಮ್ಮಲ್ಲಿ. ಈರುಳ್ಳಿ ರೇಟ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ, ಓಕೆನಾ. ಆ ಈರುಳ್ಳಿ ಎಕ್ಸ್ಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಈರುಳ್ಳಿ ರೇಟ್ ಜಾಸ್ತಿ ಅಂದಾಗ ನಾವು ಮಾಡಂಗಿಲ್ಲ. ಸೊ ಈ ತರ ಕೆಲವೊಂದು ಕಟ್ಟುಪಾಡು ಇರುತ್ತೆ. ಆವಾಗ ನಾವು ಅದನ್ನೆಲ್ಲ ನೋಡ್ಕೊಂಡು ಮಾಡೋಂಥದ್ದು ಇರುತ್ತೆ. ಈ ತರ ಇರುತ್ತೆ. ಶೂರ್. ಯಾರಾದ್ರೂ ಈಗ ಹಾಸನದಲ್ಲಿ ಒಂದು ಫ್ರಾಂಚೈಸಿ ತಗೋಬೇಕಂತಿದ್ದಾರೆ, ಅವ್ರಿಗೆ ಎಷ್ಟು ಬಂಡವಾಳದಿಂದ ಬರಬೇಕು ಮತ್ತೆ ಎಷ್ಟು ಮ್ಯಾನ್ ಪವರ್ ಇರಬೇಕು ಹೇಳ್ಬೋದಾ? ಆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಇವಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ದು ಟೋಟಲ್ ಬಡ್ಜೆಟ್ ಇದ್ದಿದ್ದು 10 ಲಕ್ಷ ಇತ್ತು ಸರ್. ಇನಿಷಿಯಲ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಆ 10 ಲಕ್ಷ ಇರೋದನ್ನ ಮತ್ತೆ 6 ಲಕ್ಷಕ್ಕೆ ತಗೊಂಡ್ಬಂದ್ವಿ. ಅಂದ್ರೆ ಕೆಲವೊಂದು ಫ್ಯೂಚರ್ಸ್ ಅಂತ ಹೇಳ್ತಾರಲ್ಲ, ಈಗ ಆಟೋಮೆಟಿಕ್ ಕಾರು, ಮ್ಯಾನ್ಯಲ್ ಕಾರ್ ಹೆಂಗಿರುತ್ತಲ್ಲ, ನನಗೆ ಮ್ಯಾನ್ಯಲ್ ಅಲ್ಲೇ ನಾನು ಕೆಲವೊಂದು ಮಾಡ್ಕೊಂತೀನಿ, ಬೇಕಾದ್ರೆ ಆಮೇಲೆ ನಾನು ಆಕ್ಸೆಸರೀಸ್ ಬೇರೆ ಹಾಕ್ಸ್ಕೊಂತೀನಿ ಅನ್ನೋ ತರ ಇರುತ್ತಲ್ಲ, ಅಂತವ್ರಿಗೆ ಕೆಲವೊಂದು ಫೀಚರ್ಸ್ ನ ಕಟ್ ಆಫ್ ಮಾಡಿ ಬೇಸಿಕ್ ಏನ್ ಬೇಕು ಬೇಸಿಕ್ ಸ್ಟ್ರೆಂತ್ ಏನ್ ಮಾಡಿದ್ವಿ. ಅದನ್ನ 6 lakhs ತಂದ್ವಿ. ಈ 6 lakhs ಆದ್ಮೇಲೆ ಇವಾಗ ಅದನ್ನೇ ಕಾರ್ಡ್ ಟೈಪ್ ಅಲ್ಲಿ 3 lakhs ತಗೊಂಡ್ಬಂದಿನಿ ಸರ್. ಇವಾಗ ಮತ್ತೆ 3 lakhs ಬಂದಿದೆ ಇವಾಗ. ಸೊ ಅಲ್ಟಿಮೇಟ್ಲಿ ಏನಂತಂದ್ರೆ ನಂದು 4 ಪಿಲ್ಲರ್ ಸರ್. ನಾನು ಏನೇ ಒಂದು ವರ್ಕ್ ಮಾಡಕ್ ಮುಂಚೆ ಈ 4 ಪಿಲ್ಲರ್ನ ಮನದಲ್ಲಿ ಇಟ್ಕೊಂಡೆ ನಾನು ಡಿಸ್ಕಸ್ ಮಾಡೋದು. ಒಂದು 4 ಜನ ಕೆಲಸ ಸಿಗ್ಬೇಕು, 4 ಜನ ಉದ್ಯೋಗ ಕೊಡಂಗ್ ಆಗ್ಬೇಕು, 4 ಜನ ಕೆಮಿಕಲ್ ಮುಕ್ತವಾಗಿ ಪ್ರಾಡಕ್ಟ್ ತಲುಪಬೇಕು, ಬ್ರ್ಯಾಂಡು ಬೆಳಿಬೇಕು. ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಾಗ, ಜೈ ಜವಾನ್ ಅಂತ ಹೇಳಿದ್ರೆ ನಾವು ಇವತ್ತೇನಾದ್ರು ಇಷ್ಟು ಈಗ ನಾವು ಇಲ್ಲಿ ಕೂತ್ ಮಾತಾಡ್ತಾ ಇದೀವಿ ಅಂದ್ರೆ ನಮ್ಮ ಸೋಲ್ಜರ್ಸೇ ಕಾರಣ. ಸೊ ಅವ್ರಿಗೆ ನಾನು ಕಟ್ಟಂತ ₹1 GST ಅಮೌಂಟ್ ಆದ್ರೂ ಅಲ್ಲಿಗೆ ಹೋದೇ ಹೋಗುತ್ತೆ. ಒಂದು ಜೈ ಕಿಸಾನ್ ಅಂತ ಹೇಳಿದ್ರೆ ಇವಾಗ ನಾವು ಒಂದು ಶುಗರ್ ಬೈ ಮಾಡೋದಾಗಿರ್ಬೋದು, ಜಾಗ್ರಿ ಬೈ ಮಾಡೋದಾಗಿರ್ಬೋದು, ಜೊತೆಗೆ ಈಗ ನಮ್ಗೇನು ಜಿಂಜರ್ ಲೈಕ್ ಏನ್ ನಮ್ದೆಲ್ಲ ಬಂದ್ಬಿಟ್ಟು ಫುಡ್ ಇರೋದ್ರಿಂದ ಎಲ್ಲದು ಅವ್ರಿಗೂ ತಲುಪಬೇಕು. ಇದು ನನ್ನ ಮೇನ್ ಇಂಟೆನ್ಷನ್. ಆಲ್ಮೋಸ್ಟ್ ರೈತರಿಂದ ಏನ್ ಬೈ ಮಾಡ್ಲಿಕ್ಕೆ ಆಗುತ್ತೆ ಮೋಸ್ಟ್ ಆಫ್ ಇದು ನಾನು ಬೈ ಮಾಡ್ತೀನಿ. ಯಾವ್ದು ಸಿಗಲ್ಲ ಅವಾಗ ನಾವು ಇವರಿಗೆ ಬೇರೆ ಏನ್ ಏಜೆನ್ಸಿ ಥ್ರೂ ಇರುತ್ತಲ್ಲ ಅವ್ರ ಹತ್ರ ಬೈ ಮಾಡ್ತೀನಿ ಸರ್. ಸೊ 3 ಲಕ್ಷ ಇದ್ರೂ ಫ್ರಾಂಚೈಸಿ ಓಪನ್ ಮಾಡಿ ಖಂಡಿತ ಮಾಡ್ಬೋದು ಸರ್. ಅಂದ್ರೆ ಅದಕ್ಕೆ ಕಾರ್ಡ್ ಟೈಪ್ ಅದಕ್ಕೆ ಆದಂತ ಸೆಟಪ್ ಇರುತ್ತೆ. ಈ 3 ಲಕ್ಷಕ್ಕೆ ಬೇಕಾಗಿರೋಂತ 3 ಲಕ್ಷಕ್ಕೆ ಇರುತ್ತೆ, 6 ಲಕ್ಷಕ್ಕೆ ಬೇಕಾದಂತ 6 ಲಕ್ಷಕ್ಕೆ ಇರುತ್ತೆ. ಇವಾಗ ಕೆಫೆ ಮಾಡಲ್ನು ಈಗ ರೀಸೆಂಟ್ ಒಂದ್ 2-3 ಡಿಸ್ಕಷನ್ ಆದ್ಮೇಲೆ ನಿಮ್ ತರದವ್ರು ಸಿಕ್ಕು, ಇಲ್ಲ ಸರ್ ನೀವ್ ಯಾಕೆ ಬರೀ ಅಲ್ಲೇ ಸ್ಥಿಮಿತ ಆಗ್ಬಿಟ್ಟಿದೀರಾ, ಕೆಫೆ ಕಾನ್ಸೆಪ್ಟ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿದಕ್ಕೆ ಮಾಲ್ಗುಡಿ ಪರಂಪರೆ ಕೆಫೆ ಅಂತ ಒಂದು ಮಾಡಿದೀವಿ. ಅದನ್ನ ಧ್ರುವ ಸರ್ಜಾ ಅವರು ಲಾಂಚ್ ಮಾಡ್ಕೊಟ್ರು. ಅದನ್ನ ಒಂದ್ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಮಾಡಿದೀವಿ. ಅಂದ್ರೆ ಒಂದು 30 ಜನ ಕೂರೋ ತರ.
ಒಂದು ಒಳ್ಳೆ ಪ್ರಾಡಕ್ಟ್ ತಲುಪೋ ತರ ಅಲ್ಲಿ ಅಂದ್ರೆ ಪ್ರಾಪರ್ ಹೋಟೆಲ್ ತರನ ಅಂದ್ರೆ ಹೋಟ್ಲ್ ತರ ಅಂತಲ್ಲ ಸರ್, ಕೆಫೆ Cafe. ಮಾಡಲ್ ತರ, ಕೆಫೆ ಮಾಡಲ್ ತರ ಸೇಮ್ ಪ್ರಾಡಕ್ಟ್ಸ್ ಬಟ್ ಸೇಮ್ ಪ್ರಾಡಕ್ಟ್ಸ್ ಕೆಫೆ ಮಾಡಲು ಒಂದ್ ಸ್ವಲ್ಪ ಅಪ್ಗ್ರೇಡ್ ಇರುತ್ತೆ. ಇವಾಗ ಅಲ್ಲಿ ಒಂದ್ ಸ್ವಲ್ಪ ಕೋಲ್ಡ್ ವೆರೈಟೀಸ್ ಅಲ್ಲಿ ಜಾಸ್ತಿ ಇರ್ಬೋದು, ಆಮೇಲೆ ಸ್ನಾಕ್ಸ್ ವೆರೈಟೀಸ್ ಅಲ್ಲಿ ಜಾಸ್ತಿ ಇರ್ಬೋದು, ಈ ಫ್ರೈಯರ್ಸ್ ಅಲ್ಲಿ ಜಾಸ್ತಿ ಇರ್ಬೋದು. ಅದ್ರಲ್ಲಿ ಏನೇ ಕೊಟ್ರು ಕೆಮಿಕಲ್ ಮುಕ್ತವಾಗಿ ಕೊಡ್ಬೇಕು ಅನ್ನೋದು ಮೇನ್ ಉದ್ದೇಶ, ಅದು ಅಜೆಂಡಾ ಇದೆ. ಅವರಿಗೆ ರಿಟರ್ನ್ಸ್ ಹೇಗಿರುತ್ತೆ? ಒಂದು ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಸರ್ ಎಕ್ಸ್ಪೆಕ್ಟ್ ಈಗ ಹೆಂಗಿರುತ್ತೆ ಅಂತಂದ್ರೆ, ಈಗ ಮಿನಿಮಮ್ ರಿಟರ್ನ್ಸ್ ಬಂದ್ಬಿಟ್ಟು 18% ಇರುತ್ತೆ. ಮಿನಿಮಮ್ 18% ಇರುತ್ತೆ. ಮ್ಯಾಕ್ಸಿಮಮ್ 40% ತನಕ ಅವ್ರಿಗೆ ಮಾರ್ಜಿನ್ ಮನಿ ಇದ್ದೇ ಇರುತ್ತೆ. ಅದ್ ಹೆಂಗಿರುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಿಮ್ಗೆ, ಇವಾಗ ಒಂದು ಔಟ್ಲೆಟ್ ಹೊಸದಾಗಿ ಒಬ್ರು ತಗೊಂತಾರೆ, ಒಂದು 7,000 8,000 6,000 ಹಿಂಗ್ ಬಿಸ್ನೆಸ್ ಆಗ್ತಾ ಇರುತ್ತೆ. ಅಲ್ಲಿಗೆ ಏನಿರುತ್ತೆ, ಒಂದು 6,000 ಬಿಸ್ನೆಸ್ ಅಂದ್ರೆ ಅಲ್ಲಿದಲ್ಲೇ ಆಗುತ್ತೆ. ಮಿನಿಮಮ್ ನಮ್ದೊಂದು ಔಟ್ಲೆಟ್ ತಗೊಂಡ್ರೆ ಮಿನಿಮಮ್ 8,000 ಬಿಸ್ನೆಸ್ ಆಗ್ಬೇಕು ಸರ್. ನಮ್ದಿರೋ ಮಾಡಲಲ್ಲಿ 8,000 ಬಿಸ್ನೆಸ್ ಆಗ್ಬೇಕು. ಯಾರೇ ಒಂದು ಅದನ್ನ ಮೇನ್ ಥಿಂಗ್ 8,000 ಬಿಸ್ನೆಸ್ ಆಗ್ಬೇಕು. ಆಮೇಲೆ ಜಾಗ ಅದಕ್ಕೆ ತಕ್ಕಂಗೆ ಇದ್ರೆ ಮಾತ್ರ ಕೊಡೋದು ಸರ್. ಇವಾಗಂತೂ ಸಿಕ್ಕಾಪಟ್ಟೆ ಚೂಸಿ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಸುಮ್ನೆ ಕೆಲವೊಂದೆಲ್ಲ ನಾವು ಕೆಲವೊಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮ್ಮ ಕಡೆನೂ ಕೆಲವೊಂದು ತಪ್ಪಾದಾಗ, ಸೊ ಅದನ್ನ ನಾವು ತಿದ್ಕೊಂಡೇನೆ ಏನೋ ಒಂದು ನಮಗೆ ದುಡ್ಡು ಬರುತ್ತೆ, ನಾವೇನೋ ಒಂದು ಫ್ರಾಂಚೈಸಿ ಫೀಸ್ ಬರುತ್ತೆ ಅನ್ನೋದು ಮೆಂಟಾಲಿಟಿ ಅಲ್ಲ. ಇವಾಗ ಚೂಸಿ ಆಗಿ ಅವರು ಒಳ್ಳೆ ರೀತಿಯಲ್ಲಿ ಆಗಿ ನಮಗೊಂದು ಒಳ್ಳೆ ರೀತಿಯಲ್ಲಿ ಬಂದಾಗ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ 8,000 ಬಿಸ್ನೆಸ್ ಆಗಬೇಕು. ಆ 8,000 ಬಿಸ್ನೆಸ್ ಆದ್ರೆ 18% ಅವರಿಗೆ ರಿಟರ್ನ್ ಆಫ್ ಇದು ಇರುತ್ತೆ, ಅಮೌಂಟ್ ಇರುತ್ತೆ. ಇವಾಗ ನಿಮ್ಗೆ 18ರಿಂದ 40% ಹೆಂಗ್ ಹೋಗುತ್ತೆ ಅಂತ ನೀವು ಕೇಳೋದಾದ್ರೆ, ಇವಾಗ 8,000 ಬಿಸ್ನೆಸ್ ಆಗ್ಬೇಕಾದ್ರೆ 3 ಜನ ಮ್ಯಾನ್ ಪವರ್ ಇರ್ತಾರೆ. ಪವರ್ ಬಿಲ್ ಸೇಮ್ ಇರುತ್ತೆ, ರೆಂಟ್ ಸೇಮ್ ಇರುತ್ತೆ, ವಾಟರ್ ಬಿಲ್ ಸೇಮ್ ಇರುತ್ತೆ, ಎಲ್ಲ ಸೇಮ್ ಆಸ್ ಇಟ್ ಇಸ್. ಅವ್ರಿಗೆ ಏನು ಸ್ಯಾಲರಿ ಎಲ್ಲ ಸೇಮ್ ಇರುತ್ತೆ. ಅದೇ ನೀವು 10,000 12,000 15,000 ಬಿಸ್ನೆಸ್ ಆಗೋದಂಗ ಅದೇ 3 ಜನ ಸಾಕಾಗ್ತಾರೆ. ಬಟ್ ನಿಮ್ಗೆ ಅಲ್ಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. 1,000 ಜಾಸ್ತಿ ಆಯ್ತು ಅಂದ್ರೆ ಡೈಲಿ 500 ರೂಪಾಯಿ ಅವರಿಗೆ ಬಂದೇ ಬರುತ್ತೆ. ಹಂಗೆ ಹೋಗ್ತಾ ಹೋಗ್ತಾ ಇದು ಸೇಲ್ಸ್ ಜಾಸ್ತಿ ಆದಾಗ, ಸೊ ಅವಾಗ ಇನ್ಕಮ್ ಜಾಸ್ತಿ ಆದೇ ಆಗುತ್ತೆ, ಅವ್ರಿಗೆ ಇನ್ಕಮ್ ಜಾಸ್ತಿ ಆದೇ ಆಗುತ್ತೆ. ಈಗ 15,000 ದಾಟಿದಾಗ ಮತ್ತೆ ಒಂದು ಮ್ಯಾನ್ ಪವರ್ ಎಕ್ಸ್ಟ್ರಾ ಆಡ್ ಆಗುತ್ತೆ, ಮತ್ತೆ ಗ್ಯಾಸ್ ಖರ್ಚು ಜಾಸ್ತಿ ಆಗುತ್ತೆ, ರಾ ಮೆಟೀರಿಯಲ್ ಖರ್ಚು ಜಾಸ್ತಿ ಆಗುತ್ತೆ. ಸೊ ಈ ತರ ಅವಾಗ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ. ಎಲ್ಲಾ ವಿಚಾರದಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಬಟ್ ಬೇಸಿಕ್ ಏನಿರುತ್ತೆ, ಮ್ಯಾನ್ ಪವರ್, ರೆಂಟು, ಸ್ಯಾಲ್ರಿ, ಪವರ್ ಬಿಲ್, ವಾಟರ್ ಬಿಲ್ ಇದೆಲ್ಲ ಸೇಮ್ ಇರುತ್ತೆ. ಸೊ ಈಗ ನಾವು ಒಂದು ರೂಮಲ್ಲಿ 4 ಜನ ಇರೋದು ಇದ್ದಾಗ ಅಷ್ಟೇ ಬಡೆ ಕಟ್ಬೇಕಾಗತ್ತೆ, ಒಬ್ರು ಇದ್ದಾಗೂ ಬಡೆ ಕಟ್ಬೇಕಾಗತ್ತೆ. ಸೊ ಆ ತರ ಕಾನ್ಸೆಪ್ಟ್. 15,000 ದಿನಕ್ಕೆ ವ್ಯಾಪಾರ ಆದ್ರೆ 30% ತನಕ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಖಂಡಿತ 30 ತನಕ್ಕಿಂತ ನಾನು ಏನ್ ಹೇಳ್ತೀನಿ, ಒಂದು 25 ಅಂತೂ ಮಾಡ್ಬೋದು, ಆರಾಮ ಮಾಡ್ಬೋದು. ಬಟ್ ಹೆಂಗಿರುತ್ತೆ ಅಂದ್ರೆ ಸರ್, ಈಗ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಇವಾಗ ಒಂದ್ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಕಸ್ಟಮರ್ ಹತ್ರ ಅವ್ರ ರಿಯಾಕ್ಷನ್ ಅಂದ್ರೆ, ಇವಾಗ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದೀವಿ, ಏನೋ ಒಂದು ನಡೀತಾ ಇದೆ, ಒಂದು ಬ್ರ್ಯಾಂಡ್ ಇದೆ ಅನ್ನೋದ್ರ ಜೊತೆಗೆ ಅವ್ರು ಮಾತಾಡೋಂಥ ದಾಟಿ ಮೇಲೂ ಹೋಗುತ್ತೆ ಸರ್. ಈಗ ನಾವ್ ಹೆಂಗ್ ಮಾತಾಡ್ತೀವಿ, ಯಾವ ತರ. ಇವಾಗ ಒಂದು ಟೀ ಕಾಫಿ ಕುಡಿಲಿಕ್ಕೆ, ಮೇಜರ್ಲಿ ಟೀ ಕಾಫಿ ಕುಡಿಯಕ್ ಬರ್ತಾರೆ. ಆ ಟೀ ಕಾಫಿ ಕುಡಿಯಕ್ ಬರೋ ಅಂತವ್ರನ್ನ ನಾವು ಬೇರೆ ಪ್ರಾಡಕ್ಟ್ಗೂ ಕನ್ವರ್ಟ್ ಮಾಡ್ಬೇಕು. ಇವಾಗ ಟೀ ಕೇಳ್ತಾರೆ, ಬಿಸ್ಕೆಟ್ ತಗೊಳ್ಳಿ ಸರ್, ಇಲ್ಲ ಬನ್ ಇದೆ, ಈ ತರ ಇದೆ. ಸೊ ನಮ್ಮ ಔಟ್ಲೆಟ್ ಅಲ್ಲಿ ಹೆಂಗಿದೆ, ನಮ್ಮ ಬೇವರೇಜ್ ರಿಲೇಟೆಡ್ ಎಲ್ಲ ನಾವೇ ಸಪ್ಲೈ ಮಾಡ್ತೀವಿ. ಇನ್ನು ಅದ್ರದ್ದೇನೋ ಮಿಲ್ಕ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಎಲ್ಲ ವೆಂಡರ್ ಟೈ ಅಪ್ ಮಾಡ್ಕೊಡಿದ್ವಿ. ಏನೋ ಫ್ರಾಂಚೈಸಿ ಅವರು ಪ್ರಾಫಿಟಬಲ್ ಮಾಡ್ಲಿಕ್ಕೆ ಬರಲಿ, ಅವರು ಒಂದು ರನ್ ಆಗಬೇಕು. ಆ ವೆಂಡರ್ಸ್ ಕೂಡ ನೀವು ಕ್ವಾಲಿಫೈ ಮಾಡೇ ಕೊಟ್ರಿ. ಈಗ ಅದು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಇವಾಗ ಅಂದ್ರೆ, ನಮ್ದು ಇನಿಷಿಯಲ್ 2 ವರ್ಷ ನಾವು ಮಾಡಿದ್ವಲ್ಲ, ಅವಾಗ ಅದೇ ವೆಂಡರ್ಸ್ ನಮಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಒಂದು ಮಾಲ್ಗುಡಿ ಬೆಳೆದಿದೆ ಅಂದ್ರೆ ಆ ವೆಂಡರ್ ಸಪೋರ್ಟ್ ಇಂದ ಸಾಧ್ಯ. ಸೊ ಅವ್ರನ್ನು ನಾವು ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ. ಏನೋ ಒಂದು ಬಂದಿದೆ, ನಮ್ ದುಡ್ಡು ಬಂದಿದೆ, ಏನೋ ಒಂದು ನಮ್ ಎಲ್ಲದರಲ್ಲೂ ದುಡ್ಡು ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಇವಾಗ ಹೆಂಗಿದೆ ಅಂದ್ರೆ ಸರ್, ವಿನ್ ಟು ವಿನ್ ಸಿಚುಯೇಷನ್ಸ್ ಅಂತ ಹೇಳ್ತಾರೆ. ಸೊ ಅವರು ಬದುಕಬೇಕು, ನಾನು ಬದುಕಬೇಕು, ಈ ತರ ಮೆಂಟಾಲಿಟಿ. ಇದಕ್ಕೆ ಹೆಂಗಿದೆ ಅಂತಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಒಂದು ಜಪನೀಸ್ ಕಂಪ್ನಿ ಸೇರಿದಾಗ ಫಸ್ಟ್ ಸುಜುಕಿನ ಒಂದು ಕಂಪ್ನಿ ನಮ್ ಕಾಂಪಿಟೇಟರ್ ಅಂತ ಹೇಳ್ತಿದ್ರು. ಫೈನಲಿ ಇವತ್ತು ಹೆಂಗಾಗಿದೆ, ಅವ್ರ ಲೋಗೋ ಇವ್ರು ಆಗ್ತಿದಾರೆ, ಇವ್ರ ಲೋಗೋ ಅವ್ರು ಆಗ್ತಿದಾರೆ. ಸೊ ಅಲ್ಟಿಮೇಟ್ಲಿ ವಿನ್ ಟು ವಿನ್ ಸಿಚುಯೇಷನ್ ಅವ್ರು ಬಂದಿದ್ದಾರೆ. ಸೊ ಅವಾಗ ನೋಡಿ, ಅವ್ರದ್ದು ಒಂದ್ ಒಳ್ಳೆ ರೀತಿ ಸಾಗ್ತಾ ಇದೆ. ಅವಾಗ ನಿಮ್ಗೆ ಈಗ ಆ ಕಂಪ್ನಿದ ಯಾವ ಕಾರು, ಈ ಕಂಪ್ನಿ ಯಾವ ಕಾರು ಅಂತ ಹೇಳಿ ನೀವು ಕನ್ಫ್ಯೂಷನ್ ಶೇರಿಂಗ್ ಮಾಡ್ತಾ ಇದಾರಲ್ಲ, ಆತರ ಇದೆ ಇವಾಗ. ಸೊ ಅದು ಆತರ ಇದೆ. ರಿಫಂಡೇಬಲ್ ಇದೆಯಾ? ಈಗ ಹಾಕಿರೋ ದುಡ್ಡು ಅವ್ರು ಏನಾದ್ರು ಕ್ಲೋಸ್ ಮಾಡ್ತಾರೆ ಅಂದ್ರೆ ರಿಫಂಡೇಬಲ್ ಇದೆಯಾ? ಸರ್ ರಿಫಂಡಬಲ್ ಅಂತ ಯಾವ್ದು ಇಲ್ಲ. ಯಾಕೆಂತಂದ್ರೆ ಇನಿಷಿಯಲ್ ಫ್ರಾಂಚೈಸಿ ಫೀಸ್ ತಗೊಂಡಿದೀವಿ. ಬಹಳ ಕಷ್ಟ ಅಂತ ಬಂದವರಿಗೂ ನಾನು ಫೀಸು ತಗೊಂಡಿಲ್ಲ ಸರ್. ಇತ್ತೀಚೆಗೆ ಒಂದು 30, ಯಾಕಂದ್ರೆ ಬೇಸಿಕ್ ನಮಗೂ ಆದ್ಮೇಲೆ ಈಗ ನಾವೇ ಕಷ್ಟ ಆಗಿದ್ವಿ ಅವಾಗ. ಈಗ ಬೇಸಿಕ್ ಒಂದು 30-40 ಔಟ್ಲೆಟ್ ಆದ್ಮೇಲೆ ಕೆಲವ್ರಿಗೆ ನಾವು ಕೊಟ್ಟು ಮಾಡ್ಕೊಟ್ಟಿರೋದು ಇದೆ, ಏನು ಅವ್ರಿಗೆ ಫೀಸ್ ತಗೊಂಡಂಗೆ. ಸೊ ಆ ತರನು ನಡೆದಿರೋದಿದೆ. ಇನ್ನ ಮೆಟೀರಿಯಲ್ ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಇರುತ್ತೆ, ಅವ್ರಿಗೆ ಇರುತ್ತೆ ಸರ್. ಮೆಟೀರಿಯಲ್ ಎಲ್ಲ ಅವರೇ ತಗೊಂಡಿರುತ್ತೆ. ಸೊ ಈಗ ನೀವು ಹೇಳಿದ್ರಿ ಕೋವಿಡ್ ಟೈಮಲ್ಲಿ ನೀವು ಸೋಲೋಪ್ರನರ್ ಆಗಿ ಕಂಪ್ನಿ ಶುರು ಮಾಡಿದ್ರಿ ಅಂತ. ಈಗ ಕರ್ನಾಟಕದಲ್ಲಿ ಅದೆಷ್ಟೋ ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ. ಅಂಥವ್ರಿಗೆ ಸರ್ಕಾರದ ಏನಾದ್ರು ಸಾಕಷ್ಟು ಯೋಜನೆಗಳು ಇದೆಯಾ? ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ ಸರ್? ಇವಾಗ ನಮ್ದ್ರಲ್ಲಿ ಹೇಳ್ಬೇಕಂತಂದ್ರೆ, ನಮ್ದು ಫ್ರಾಂಚೈಸಿ ಮಾಡಲ್ಗೆ ನೆಕ್ಸ್ಟ್ ಫಸ್ಟಿಗೆಲ್ಲ ನಾವು PMFME ಕೊಡ್ತಾ ಇದ್ವಿ, PMPGP ಕೊಡ್ತಾ ಇದ್ವಿ, ಸ್ಟ್ಯಾಂಡ್ ಅಪ್ ಲೋನ್ ಕೊಟ್ಟಿದ್ವಿ, ಮುದ್ರಾ ಲೋನ್ ಕೊಟ್ಟಿದ್ವಿ. ಈಗ ನಮ್ ತರ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ, ಎಸ್ಪೆಷಲಿ ಫುಡ್ ಬಿಸ್ನೆಸ್ ಮಾಡ್ಬೇಕಂತಂದ್ರೆ
PMFM ಇದು ಬೆನಿಫಿಷರಿ ಇದೆ ಸರ್. ಈಗ ನೀವು ಒಂದು 30 lakhs ತನಕ ಲೋನ್ ತಗೊಂಡ್ರೆ ಎಷ್ಟೇ ಲೋನ್ ತಗೊಳ್ಳಿ, ನೀವು 1 CR ತಗೊಳ್ಳಿ, 5 CR ತಗೊಳ್ಳಿ, 10 CR ತಗೊಳ್ಳಿ, ಇಲ್ಲ 50 ಲಕ್ಷ ತಗೊಳ್ಳಿ, ಎಷ್ಟು ತಗೊಂಡ್ರು ನಿಮಗೆ 15 ಲಕ್ಷ ಸಬ್ಸಿಡಿ ಇದೆ, 15 lakhs ಸಬ್ಸಿಡಿ ಇದೆ. ಬಟ್ ನೀವು ಮಾಡೋ ಅಂತ ಉದ್ದೇಶ ಅದು ಎಲ್ಲ ಪ್ರಾಜೆಕ್ಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಗೌರ್ಮೆಂಟ್ ಸಹ ಇವತ್ತು ಸಪೋರ್ಟ್ ಆಗಿದೆ, ಎಲ್ಲಾ ತರ ಸಪೋರ್ಟ್ ಆಗಿದೆ. ಇದು ಯಾವ ಲೋನ್ ಇದು? PMFMEL ಇದೆ ಸರ್, ಓಕೆ. ಪ್ರಧಾನ ಮಂತ್ರಿ ಫುಡ್ ಮೈಕ್ರೋ ಫೈನಾನ್ಸ್ ಇದರಲ್ಲಿ ಸಿಗುತ್ತೆ ನಿಮಗೆ. ಓಕೆ. ಅದರಲ್ಲೇ ಬೇರೆ ಇದಾವೆ, ಪ್ರಧಾನ ಮಂತ್ರಿ ಇದರಲ್ಲೇ ಬೇರೆ ಇದಾವೆ. ಸೊ ನಮಗೆ 35% ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಬರುತ್ತೆ, 15% ಸ್ಟೇಟ್ ಗೌರ್ಮೆಂಟ್ ಇಂದ ಬರುತ್ತೆ. ಸೊ ನನಗೂ ಆಲ್ಮೋಸ್ಟ್ 14.5 lakhs. ನಾನು ಫಸ್ಟ್ ಇನಿಷಿಯಲ್ ನಮ್ದೇ ಬಂಡವಾಳ ಹಾಕಿ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತಂದಾಗ, ಈಗ ಬೇರೆಯವ್ರದ್ದು ಫಂಡ್ ತಗೊಂಡು ಇಲ್ಲ ಯಾರ ತಗೋ ಸಾಲ ತಗೊಂಡು ಮಾಡ್ಲಿಕ್ಕೆ ಆಗದೆ ಇದ್ದಾಗ, ಸೊ ಈ ತರ ಲೋನಿಗೆ ಹೋದಾಗ, ಸೊ ನಮಗೂ 15 lakhs 30 lakhs ಲೋನಿಗೆ ಹಾಕಿದ್ವಿ. 3 ಲಕ್ಷ ನಾವು ನಮ್ದು 10% ಇಡೋದಿರುತ್ತೆ. ಇನ್ನು 27 ಲಕ್ಷ ಲೋನ್ ಆದಾಗ ನನಗೆ 14 ಲಕ್ಷ ಬಂತು, ಆಲ್ರೆಡಿ ಸಬ್ಸಿಡಿ ಬಂದಿದೆ ಸರ್. ಅದು ಒಂದು ಒಳ್ಳೆ ಬೂಸ್ಟ್ ಅಪ್ ಆಯ್ತು ಸರ್ ನಮಗೆ. ಅದು ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ನನ್ ತಲುಪಲಿಕ್ಕೆ ಅದು ಒಂದು ಬೂಸ್ಟ್ ಅಪ್ ಆಯ್ತು. ಕರೆಕ್ಟ್ ನೀವು ಹೋಗೋಂತ ವೇ ಕರೆಕ್ಟ್ ಆಗಿದ್ರೆ ಖಂಡಿತ ಎಲ್ಲಾ ತರನು ಇವತ್ತು ಸಪೋರ್ಟ್ ಇದೆ ಸರ್. ಯಾರಾದ್ರೂ ಒಂದು ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರಿಗೆ ಸರ್ಕಾರದಿಂದ ಈ ರೀತಿ ಸ್ಕೀಮ್ಸ್ ಎಲ್ಲ ಸಿಗುತ್ತೆ, ಖಂಡಿತ ಇದೆ. ಸರಿಯಾದ ಮಾರ್ಗದಲ್ಲಿ ಹೋಗಿ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರ ಬಿಸ್ನೆಸ್ ಗೆ ಹೆಲ್ಪ್ ಆಗುತ್ತೆ. ಶಿವ ಅವರೇ ಬಹಳ ಸಖತ್ತಾಗಿ ಮಾತುಕತೆ ಬಂತು. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ, ಏನಂತಂದ್ರೆ ಈಗ ಹೆಚ್ಚು ಹಣ ಇಲ್ಲ, ಇರುವ ಹಣದಲ್ಲೇ ಒಂದು ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದಾರೆ. ನಮ್ಮ ಮುಂದೆ ಬನ್ನಿ ಫೋರಮ್ ಅಲ್ಲೂ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಸರ್ ನನ್ನ ಹತ್ರ ಒಂದು ಲಕ್ಷ ಇದೆ ಸರ್, 2 ಲಕ್ಷ ಇದೆ, ಒಂದು ಚಿಕ್ಕದಾಗಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದೀನಿ, ಬಟ್ ಹೆಂಗ್ ಶುರು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ, ಏನ್ ಶುರು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ, ಈ ತರ ಕೇಳೋರು ಸಾಕಷ್ಟು ಜನ ಇರ್ತಾರೆ. ಅವರಿಗಾಗಿ ನಿಮ್ಮ ಒಂದು ಅನುಭವದಿಂದ ಒಂದು 3-4 ಪಾಠ ಹೇಳೋದಾದ್ರೆ ಅವರು ಏನ್ ಮಾಡ್ಬೇಕು? ಸರ್ ಒಂದನೇದಾಗಿ ನಾನು ಏನಾದ್ರೂ ಆಗ್ಲಿ ಮಾಡ್ತೀನಿ ಅನ್ನೋದು ಒಂದು ಇಚ್ಛಾಶಕ್ತಿ ಇರಬೇಕು ಸರ್. ಫಸ್ಟ್ ಆ ಇಚ್ಛಾಶಕ್ತಿ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಜೊತೆಗೆ ಅದನ್ನ ಮಾಡಿದ್ಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಾನು ಒಂದಿನ ಮಾಡಿದೆ, ಈಗ ಡ್ಯೂಟಿ ಹೋಗೋದಾದ್ರೆ ಹೆಂಗಿರುತ್ತೆ, ಇಲ್ಲ ಕೆಲ್ಸಕ್ಕೆ ಹೋಗೋದಾದ್ರೆ ಹೆಂಗಿರುತ್ತೆ, ಇಲ್ಲಪ್ಪ ನಾನು ಡ್ಯೂಟಿ ಹೋಗ್ಲೇಬೇಕು, ಯಾರಾದ್ರೂ ನಮ್ಗೆ ಒಂದು ಕೇಳ್ತಾರೆ, ಯಾರಾದ್ರೂ ಒಂದು ನಮಗೆ ಮಾಡ್ತಾರೆ ಅದಿರುತ್ತಲ್ಲ. ಇದೇ ತರ ಇವ್ರಿಗೆ ಈಗ ಓನಾಗಿ ಅಂತ ಬಂದಾಗ ಏನಾಗುತ್ತೆ, ಮಾಡಿದ್ರೆ ಆಯ್ತು ಬಿಡು. ನಮ್ಮಲ್ಲಿ ಏನ್ ಗೊತ್ತಾ ಸರ್, ಇಂಡಿಯನ್ ಮೆಂಟಾಲಿಟಿಗಳಲ್ಲಿ ಮಾಡಿದ್ರೆ ಆಯ್ತು ಬಿಡು ಅನ್ನೋದ್ರಲ್ಲೇ ನಾವ್ ಎಷ್ಟೋ ಫೇಲ್ಯೂರ್ ಆಗಿದ್ದೀವಿ ಸರ್. ಇವತ್ತು ಇದುವರೆಗೂ ನಾವು ಎಲ್ಲಾ ಜಗತ್ತಲ್ಲಿ ನಾನು ಯಾರ ಹತ್ರ ಕೇಳಿರೋದು ಇದನ್ನ, ಎಲ್ಲಾ ಕಂಟ್ರಿ ಕಂಪೇರ್ ಮಾಡಿದ್ರೆ ನಾವು ಇಂಡಿಯನ್ಸ್ ಎಲ್ಲಾ ದೇಶದಲ್ಲೂ ಇದಾರೆ. ಒಂದು ಎರಡನೇದು ಎಲ್ಲಾ ಟಾಪ್ ವರ್ಗದಲ್ಲೂ ಇದಾರೆ. ಇವಾಗ ನೀವು ಒಂದು ಗೂಗಲ್ ಆಗಿರ್ಬೋದು, ಬೇರೆ ಇದೆ. ಸೊ ಅದೆಲ್ಲ ಇದೆ. ಯಾಕೆ ಅಂತಂದ್ರೆ ಯಾಕೆ ನಾವು ಕೆಲವರು ವಿಚಾರದಲ್ಲಿ ನಾವು ಮೈನಸ್ ಅಲ್ಲಿ ಯಾಕಿದೀವಿ ಅಂದ್ರೆ, ಮಾಡಿದ್ರೆ ಆಯ್ತೆ ಬಿಡು ಅಂದ್ರೆ ಆಮೇಲೆ ಅನ್ನೋದು ನಾವು ಕ್ಯಾರಿ ಫಾರ್ವರ್ಡ್ ಏನ್ ಮಾಡ್ತೀವಲ್ಲ ಅದು ಇರಬಾರ್ದು. ಮುಂದಕ್ಕೆ ಹಾಕೋದು ಬಂದಾಗ ನಾವು ಅದಿರುತ್ತೆ. ಆಮೇಲೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಸರ್. ಅವರು ಅಲ್ಲಿ ಬಿಸ್ನೆಸ್ ಬರ್ತಾರೆ ಅಂದಾಗ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಎರಡು ಬ್ಯಾಲೆನ್ಸ್ ಅಂದ್ರೆ ಮನಿ ಮ್ಯಾನೇಜ್ಮೆಂಟ್ ಹೇಳ್ತಾರೆ. ಅದು ಟೈಮ್ ಕೊಡೋದು ಅದು ಸೆಕೆಂಡ್ರಿ. ಅವರು ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಜೊತೆಗೆ ನಾವು ಬೆಳೆಯೋದಲ್ದ್ರೆ ಇನ್ನೂ 4 ಜನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅದು ಪ್ರಾಡಕ್ಟ್ ಅಂದ್ರೆ ಅದು ಬೇಕಾಗಿರೋಂಥದ್ದು ಇರ್ಬೇಕು. ಅದು ಪ್ರಾಡಕ್ಟ್ ಅವರಿಗೆ ಇಲ್ಲ ಅದು ನೀಡ್ ಇದೆ. ಅದ್ರ ಜೊತೆಗೆ ಕ್ರಿಯೇಟಿವಿಟಿ. ಈಗ ಯಾರು ಮಾಡದೇ ಇರೋ ಟೀ ಕಾಫಿ ನಾನೇನ್ ಮಾಡಿಲ್ಲ, ಎಲ್ರು ಮಾಡಿದ್ದಾರೆ. ಬಟ್ ಒಂದ್ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ನಾವು ಮಾಡಿದೀವಿ ಅಷ್ಟೇ. ಒಂದ್ ಒಳ್ಳೆ ಇಚ್ಛಾಶಕ್ತಿ ಹಿಡ್ಕೊಂಡು ಮಾಡಿದ್ವಿ, ಹಂಗಾಗಿ ನಾವು ಸಕ್ಸಸ್ ಆಗಿದ್ವಿ. ಇಷ್ಟಿದ್ರೆ ಸಾಕು ಸರ್. ನಿಮ್ಮ ಮುಂದಿನ ಗುರಿ ಶಿವ ಅವರೇ? ಸರ್ ಮುಂದಿನ ಗುರಿ ಅಂತ ಏನಿಲ್ಲ, ಒಂದ್ ಒಳ್ಳೆ ರೀತಿಯಲ್ಲಿ ಇನ್ನ ಇವಾಗ ನಂದು ಉದ್ದೇಶ ಇದೆಯಲ್ಲ ಸರ್. ಈಗ ಇವತ್ತು ನಾವು ಒಂದು ಮಾಲ್ಗುಡಿ ಬೆಳೆದಿದೆ ಅಂದ್ರೆ ಒಂದು ಶಂಕರ್ ನಾಗ್ ಅವ್ರದ್ದು ಒಂದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದೀನಿ ಸರ್. ಅದ್ರ ಜೊತೆಗೆ ಮಾಸ್ಟರ್ ಮಂಜುನಾಥ್ ಅವ್ರದ್ದು ಒಂದು ಸಹಕಾರ ಇದೆ. ಒಂದ್ ಒಳ್ಳೆ ರೀತಿಯಲ್ಲಿ ಅವರು ಪಾಪ ಸಹಕಾರ ಮಾಡ್ತಾರೆ. ಮಳಿಗೆಗಳ ಮುಂದೆ ಅವರ ಒಂದು ಮಾಲ್ಗುಡಿ ಡೇಸ್ ಮೂರ್ತಿ ನೋಡಿ. ಹೌದು ಇದೆ. ಅದು ಅವರು ಸಹಕಾರ ಮಾಡಿದ್ದಾರೆ ಎಲ್ಲ ವಿಚಾರದಲ್ಲಿ. ಆಮೇಲೆ ಇವತ್ತಿದ್ ಬೆಳೆದಿದ್ದೀನಿ ಅಂತಂದ್ರೆ ನನ್ನ ಬಗ್ಗೆ ನಮ್ಮ ಬ್ರ್ಯಾಂಡು ಬಿಟ್ಟು ನಾನು ಪರ್ಸನಲಿ ಹೇಳ್ಬೇಕಂತಂದ್ರೆ ಸರ್, ಒಂದೇ ಸಲ ಯಾವ್ದನ್ನು ಮೆಟ್ಲು ಹತ್ಲಿಕ್ಕೆ ಆಗಲ್ಲ. ಒಂದು ಇಲ್ಲ ನಾವ್ ಏನಾರ ಮೋಸದಲ್ಲಿ ದುಡ್ಡು ಮಾಡ್ಬೇಕು, ಇಲ್ಲ ಇನ್ನೊಂದೇನೋ ಬೇರೆ ಮಾಡ್ಬೇಕು, ಅದಿದೆ. ಬಟ್ ನಾವು ಬಿಸ್ನೆಸ್ ಅಲ್ಲಿ ಬೆಳಿಬೇಕಂತಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಸರ್. ಈಗ ಯಾರೋ ಈಗ ನಾವು ಒಂದು ಟೀ ಅಂಗಡಿ ಮಾಡ್ಬಿಟ್ಟಿದೀನಿ, ನಾನು ಒಂದು ದೊಡ್ಡ ಬ್ರ್ಯಾಂಡ್ ಹುಟ್ಟಾಕ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಇಲ್ಲ ಯಾರೋ ಒಬ್ರು ಒಂದು ಟ್ರಾವೆಲ್ಸ್ ಇಟ್ಟಿದ್ದಾರೆ, ಆ ಥರ ನಾನು ಒಂದು ಟ್ರಾವೆಲ್ಸ್ ಆಗ್ತೀನಿ ಅಂದ್ರೆ ಭಾಳ ಇಲ್ಲ. ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಇವತ್ತೊಂದು ನಾನು ಮೆಟ್ಲು ಹತ್ತಿದ್ದೀನಿ, ನಾಳೆ ನೆಕ್ಸ್ಟ್ ಮೆಟ್ಲು ಹತ್ತೋದು ಹೇಗೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. 5ನೇ ಮೆಟ್ಲ ಬಗ್ಗೆ ಯೋಚನೆ ಮಾಡಬಾರ್ದು, 2ನೇ ಮೆಟ್ಲ ಬಗ್ಗೆ ಯೋಚನೆ ಮಾಡಬೇಕು. 2ನೇ ಮೆಟ್ಲು ಆದ್ಮೇಲೆ 3ನೇ ಮೆಟ್ಲು, ಈ ತರ ಒಂದೊಂದೇ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಬಂದಾಗ ಅಲ್ಟಿಮೇಟ್ಲಿ ಇದೆ ಸಾಧನೆ ಅನ್ನೋದು ಯಾವತ್ತೂ ಅದು ಇಲ್ಲ, ಅದು ಸ್ಟಾಪ್ ಅನ್ನೋದಿಲ್ಲ. ನಾವು ಇರೋ ಜೀವಂತವಾಗಿ ಇರೋ ತನಕ ಒಂಥರ ಯಾವ್ದಾದ್ರು ಒಂದು ವಿಚಾರದ ಸಾಧನೆ ಇದ್ದೇ ಇರುತ್ತೆ. ನಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಬಟ್ ಅದ್ರ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ರೆ, ಕನ್ಸಿಸ್ಟೆನ್ಸಿ ಲೆವೆಲ್ ನಾವು ಮೇಂಟೈನ್ ಮಾಡ್ತಾ ಇದ್ರೆ ಖಂಡಿತ ನಾವು ಸಕ್ಸಸ್ ಆಗ್ಬೋದು. ಸೂಪರ್. ಅಂದ್ರೆ 78 ಫ್ರಾಂಚೈಸ್ ಇದೆ ಅಂತ ಹೇಳಿದ್ರಿ, 200 ಫ್ರಾಂಚೈಸ್ ಯಾವಾಗ ಆಗ್ಬೋದು? ಎಷ್ಟು ವರ್ಷದಲ್ಲಿ ಆಗ್ಬೋದು ಸರ್? ಆಗುತ್ತೆ. 200 ಮಾಡೋದು ಒಂದು ದೊಡ್ಡದಲ್ಲ. ಏನಂತಾರೆ ಇವಾಗ 500 ಮಾಡಿ 500 ಔಟ್ಲೆಟ್ ಇದೆ ಅನ್ನೋದಕ್ಕಿಂತ
ಆ 100 ಔಟ್ಲೆಟ್ ಅಲ್ಲಿ ಎಷ್ಟು ನಡೀತಾ ಇದೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಆಗ್ತದೆ, ಎಷ್ಟು ಜನ ಜೀವನ ಕಂಡ್ಕೊಂಡಿದ್ದಾರೆ, ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಈ ನಾ ದುಡ್ಡು ಮಾಡ್ಬೇಕಂತಂದ್ರೆ ಅದು 500 ಎರಡು ಆಗ್ಬೇಕಲ್ವಾ? ಎರಡು ಆಗ್ಬೇಕು. ಅದು 500 ಔಟ್ಲೆಟ್ ಆಗ್ಬೇಕಂತಂದ್ರೆ ಇನ್ನ ನಮ್ದು ನಾನು ಕಲಿಯೋದಿದೆ ಅನ್ನೋ ತರ ಇದೀನಿ ಸರ್. ನಾನು Okay. ಇನ್ನ ಏನೋ ಒಂದು ಬೇಸಿಕ್ ಸ್ಟ್ರೆಂತ್ ಮಾಡ್ಕೊಬೇಕು, ಇನ್ನ ಒಳ್ಳೇದ್ ಮಾಡ್ಬೇಕು. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಈಗ ನಮ್ ತರನೇ ಫಲಾನುಭವಿ ತಗೊಂಡು ಮಾಡಿ ಎಷ್ಟೋ ಜನ ಮಾಡಿದಾರೆ ಸರ್. ಇವಾಗ ಒಂದು ಗುಲ್ಕನ್ ಮಾಡಿರೋದಾಗಿರ್ಬೋದು, ಒಂದು ಜಾಗ್ರಿ ಮಾಡಿರೋದಾಗಿರ್ಬೋದು, ಬೇರೆ ಬೇರೆ ಮಸಾಲಾ ಪ್ರಾಡಕ್ಟ್ಸ್, ಚಟ್ನಿ ಪ್ರಾಡಕ್ಟ್ಸ್, ಈ ತರ ಎಲ್ಲ ಬಹಳ ಜನ ಮಾಡಿದ್ದಾರೆ. ಸೊ ಅವರಿಗೆ ನಾನು ಒಂದು ವೇದಿಕೆ ಮಾಡ್ಕೊಡ್ಬೇಕು ಅನ್ನೋದು ಒಂದು ಬಹಳ ಆಸೆ ಇದೆ ಸರ್. ಅಂದ್ರೆ ನಿಮ್ಮ ಮಳಿಗೆಗಳಲ್ಲಿ ಮಾಡ್ಕೊಡ್ಬೇಕಂತ. ಒಳ್ಳೆ idea. ಯಾಕೆ ಅಂತಂದ್ರೆ ಅಲ್ಟಿಮೇಟ್ಲಿ ನಾನು ಕೆಮಿಕಲ್ ಫ್ರೀ ಸಿಗ್ಬೇಕು ಅಂತ ನಾನು ಹೇಳಿದ್ಮೇಲೆ ಅದು ನನ್ನ ಕಾರ್ಯರೂಪಕ್ಕೆ ತರಬೇಕು. ನಾನು 4 ಪಿಲ್ಲರ್ ಅಲ್ಲಿ ನಾನು ಕೆಮಿಕಲ್ ಮುಕ್ತವಾಗಿ ನಾನು ಪ್ರಾಡಕ್ಟ್ ಕೊಡ್ಬೇಕಂತಂದಾಗ ನಾನು ಒಬ್ಬನೇ ಕೊಡಕ್ಕೂ ಆಗಲ್ಲ. ಈ ಜನಗಳಿಗೆ ಏನೇನ್ ತಲುಪಿಸ್ಲಿಕ್ಕೆ ಆಗುತ್ತೆ ಕೆಮಿಕಲ್ ಮುಕ್ತವಾಗಿ ಮಾಡೋ ಅಂತವ್ರು. ಸೊ ಅವ್ರದ್ದು ಈ ವೇದಿಕೆ ತರ್ತಾ ಇದೀನಿ. ಜೊತೆಗೆ ಏನಾಗುತ್ತೆ, ಫ್ರಾಂಚೈಸಿ ಅವರು ಬರೀ ಟೀ ಕಾಫಿ ಮಾರ್ಬಿಟ್ಟು ನಾನು ಪ್ರಾಫಿಟ್ ಮಾಡ್ತೀನಿ ಅಂದ್ರೆ ಎಲ್ಲಾ ಕಡೆ ಸಕ್ಸಸ್ ಆಗಕ್ಕಾಗಲ್ಲ. ಈಗ ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ನೀವು, 10% ಇದ್ದೇ ಇರುತ್ತೆ ಸರ್, ನೆಗೆಟಿವ್ ಇದ್ದೇ ಇರುತ್ತೆ. 90% ಅಲ್ಲಿ 10% ನೆಗೆಟಿವ್ ಇರುತ್ತೆ. ಅದು ಒಂದು ಅವ್ರು ನಡೆಸೋದಾಗಿರ್ಬೋದು, ಇಲ್ಲ ನಾವು ಚೂಸ್ ಮಾಡೋದು ಪ್ಲೇಸ್ ಆಗಿರ್ಬೋದು, ಇವೆಲ್ಲರಿಂದ ನಡೆಯುತ್ತೆ. ಅಲ್ಲಿರೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದರಿಂದ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಮೈನಸ್ ಮಾಡ್ಬೇಕಂತಂದಾಗ, ಅದನ್ನು ನಾವು ಮಾಡ್ಬೇಕಂತ ನಾನು ಭಾಳ ಅನಾಲಿಸಿಸ್ ಮಾಡಿದಾಗ, ಸೊ ಪ್ರಾಡಕ್ಟ್ ಸೆಲ್ಲಿಂಗ್ ಯಾಕೆ ತರಬಾರ್ದು ಅನ್ನೋದೊಂದು ಆಲೋಚನೆ ಮಾಡಿದೆ. ಆ ಪ್ರಾಡಕ್ಟ್ ಸೆಲ್ಲಿಂಗ್ ತರಬೇಕಂತಂದಾಗ ಎಲ್ಲದನ್ನೂ ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಇವಾಗ ಬಿಸ್ಕೆಟ್ ನಮ್ಗೆ ಇನಿಷಿಯಲ್ ಡೇಸ್ ಅಲ್ಲಿ ಕೊಡ್ತಾ ಇದ್ರಲ್ಲ, ಅವ್ರನ್ನೇ ಇವತ್ತಿಗೂ ನಾನು ಇಟ್ಕೊಂಡೆ. ಯಾಕೆಂದ್ರೆ ನನಗೆ ಹಾಕಿದ್ರೆ ನಾನು ಮ್ಯಾನ್ ಪವರ್ ಹಾಕಿ ಮಾಡ್ಬೋದು, ಬಟ್ ಆದ್ರೆ ಅವನಿಗೆ ಆದಂತ ಒಂದು ಪ್ಯಾಷನ್ ಇದೆ, ಅದು ನಾನು ಹಿಂಗೆ ಕೊಡಬೇಕು, ಇದೇ ತರ ಮಾಡ್ಬೇಕು. ಇವಾಗ ನಾನು ಟೀ ಕಾಫಿ ಇದರಲ್ಲಿ ಬೇವರೇಜ್ ಲೆಟರ್ಲಿ ನಾವು ಅದನ್ನ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಬೇಕು. ಅದನ್ನ ನಾನು ಒಳ್ಳೇದ್ ಕೊಡೋದ್ರ ಬಗ್ಗೆ ಹೆಂಗೆ ಅಂತ. ಈಗ ಹೇಳ್ಬೇಕಂತಂದ್ರೆ ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್ ಇರುತ್ತಲ್ಲ, ಅವ್ರ ಬರ್ಗರ್ಗೆ ಸೀಮಿತವಾಗಿದ್ದಾರೆ. ಬೇರೆನೂ ಕೊಡ್ಬೋದಲ್ಲ ಅವರು. ಈ ಬೇರೆ ಬೇರೆ ಫ್ರೈಸ್ ಎಲ್ಲ ಕೊಡ್ತಾರೆ ಅವರು, ಬಟ್ ಅವ್ರದ್ದು ಯಾವ್ದು ಇಲ್ಲ. ITC ಕಂಪ್ನಿ ತಗೊಂತಾರೆ ಎಲ್ಲ ಫ್ರೈಸ್ನು. ITC ಕಂಪ್ನಿ ಎಷ್ಟಿದೆ ಸರ್ ಅವ್ರದ್ದು. ಆತರ ಒಳ್ಳೇದ್ ಯಾರು ಮಾಡಿದ್ದಾರೆ, ಬೇರೆ ಬೇರೆ ನನ್ ಬೇವರೇಜ್ ಬ್ರಾಂಡ್ ಬಿಟ್ಟು ಬೇರೆ ಬೇರೆ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಜೊತೆಗೆ ಅವ್ರಿಗೊಂದು ವೇದಿಕೆ ಮಾಡ್ಕೊಟ್ಟಂಗ ಆಗುತ್ತೆ. ಫ್ರಾಂಚೈಸಿ ಅವ್ರ ಪ್ರಾಫಿಟಬಲಿಗೂ ಬರ್ತಾರೆ. ಸೊ ನಮ್ ಬ್ರ್ಯಾಂಡು ಬೆಳೆಯುತ್ತೆ. ಈ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತೀನಿ. ಸೊ ನಿಮ್ಮ ಮಾತುಕತೆಯಲ್ಲಿ ಕನ್ನಡದ ಬಗ್ಗೆ ಸಾಕಷ್ಟು ಹೇಳಿದ್ರಿ. ನಿಮ್ಮ ಅಂಗಡಿಗಳಲ್ಲಿ ಕನ್ನಡದ ಕವಿಗಳ ಫೋಟೋ ಕೂಡ ಹಾಕಿದ್ರ ಅಂತ ಹೇಳಿದ್ರಿ. ಕನ್ನಡದ ಬಗ್ಗೆ ಸಾಕಷ್ಟು ಒಲವು ಇದ್ದಂಗಿದೆ ನಿಮ್ಗೆ ಅಲ್ವಾ? ಹೌದು ಸರ್, ಖಂಡಿತ. ಯಾಕೆಂತಂದ್ರೆ ಇವಾಗ ರೀಸೆಂಟ್ಲಿ 1 year ಬ್ಯಾಕ್ ಕನ್ನಡ ಸಂಘಟನೆಗಳೆಲ್ಲ ಇದನ್ನ ಮಾಡಿ, ಇಲ್ಲ ಕನ್ನಡ ಇಷ್ಟಿರ್ಲೇಬೇಕು ಅಂತೇಳಿ ಹೋರಾಟ ಎಲ್ಲ ಆಯ್ತು ಸರ್. ಅದು ಆಗಕ್ ಮುಂಚೆನೆ ನಾವು ಕನ್ನಡದೇ ಫಸ್ಟ್ ಬೋರ್ಡ್ ಮಾಡಿದ್ದು. ಈ ನಿಮ್ದೆಲ್ಲೇ ಹೋದ್ರು ನಮ್ದು ಲೆಫ್ಟ್ ಮತ್ತೆ ರೈಟ್ ಸೈಡ್ 2 ಧ್ವಜ, ಕನ್ನಡ ಧ್ವಜ, ಜೊತೆಗೆ ಕನ್ನಡದ ಬಗ್ಗೆನೆ ಇಂಗ್ಲಿಷ್ ಕೆಳಗಡೆ ಒಂದಿರುತ್ತೆ. ಅದು ಯಾವಾಗ ಮಾಡಿದ್ವಿ ಅಂದ್ರೆ, ನಾವು ಈ ಕಡೆ ಈ JP ನಗರ, ಜಯನಗರ ಯಾವಾಗ ಔಟ್ಲೆಟ್ ಸ್ಟಾರ್ಟ್ ಮಾಡಿ ಸರ್, ಈಗ ಕನ್ನಡ ಅಂತ ಹಾಕಿರೋ ಗೊತ್ತಾಗಲ್ಲ, ಅಟ್ಲೀಸ್ಟ್ ಬಿಸ್ನೆಸ್ ಮಾಡಕ್ ನಮಗೆ ಬೇಕೇ ಬೇಕು ಅಂದಾಗ ಅವಾಗ ಒಂದು ಕೆಳಗಡೆ ಓಡ್ ಆಗ್ತಾ ಇದೀವಿ. ಅದು ಒಂದು. ಜೊತೆಗೆ ಈಗ ನಮ್ಮ ಕನ್ನಡ ಕವಿಗಳು ಏನ್ ಹೇಳಿದಾರೆ ಅಂದ್ರೆ ಅಟ್ಲೀಸ್ಟ್ ಅವ್ರು ಬೇರೆಯವರು ಅದು ಈಗ ಟ್ರಾನ್ಸ್ಲೇಟ್ ಮಾಡ್ಕೊಂಡಾರು ನೋಡ್ತಾರೆ ಅಲ್ವಾ ಸರ್. ಟ್ರಾನ್ಸ್ಲೇಟ್ ಮಾಡಿ ಯಾರು ಅನ್ನೋದು ಗೊತ್ತಾಗಬೇಕಲ್ಲ, ಕನ್ನಡದ ಬಗ್ಗೆ ಗೊತ್ತಾಗಬೇಕಲ್ಲ. ಇವಾಗ ನಾವು ಅವರಿಗೆ ಹೇರಿಕೆ ಮಾಡಿ ಕನ್ನಡ ಕಲೀರಿ ಅನ್ನೋದು ಬೇರೆ, ಹಾಕಿದ್ದನ್ನ ಅವ್ರು ಏನೋ ಒಂದು ಹಾಕಿದಾರಲ್ಲ ನೋಡ್ಬೇಕನ್ನೋದು ಅವ್ರಿಗೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ನಾವು. ಸೊ ಅದಕ್ಕೋಸ್ಕರ ಅದನ್ನೊಂದು ಹಾಕಿದೀವಿ. ಜೊತೆಗೆ ಈಗ ಕನ್ನಡ ಶಾಲೆಗಳಿಗೂ ಅಷ್ಟೇ ಸರ್. ಇವಾಗ ಈ ಲಾಸ್ಟ್ ಒಂದು ಗುಂಡ್ಲುಪೇಟೆ ಹತ್ರ ಒಂದು ಸ್ಕೂಲಲ್ಲಿ, ಅದು ನಮ್ಮ ಬಾರ್ಡರ್ ಲಾಸ್ಟ್ ಇತ್ತು, ಚಾಮರಾಜನಗರ ಗುಂಡ್ಲುಪೇಟೆ, ಅಲ್ಲಿ ಕನ್ನಡ ಸ್ಕೂಲ್ಗೆ ಉಳಿವಿಕೆ ಮಾಡ್ಲಿಕ್ಕೆ ಅಲ್ಲಿ ಮಕ್ಕಳಿಗೆಲ್ಲ ಒಂದು ಟೀಮ್ ಪರಿಕ್ರಮ ಅಂತ ಇದೆ. ಆ ಒಂದು NGO ಹತ್ರ ಅವರಿಗೆ ಬೇಕಾಗಿರೋಂಥ ಚಳಿಗೆ ಸ್ವೆಟರ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಅದನ್ನು ಕೊಟ್ವಿ. ಲಾಸ್ಟ್ ನಮ್ಮೂರಲ್ಲೇ ಒಂದು ಘಟನೆ ಹೇಳ್ಬೇಕಂತಂದ್ರೆ, ವಲಯ ಮಟ್ಟದ ಸ್ಕೂಲ್ ನಡೀತಾ ಇತ್ತು. ವಲಯ ಮಟ್ಟದ ಸ್ಪೋರ್ಟ್ಸ್, ಸಾರಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೀತಾ ಇತ್ತು. ಸೊ ಅದಕ್ಕೆ ಊಟಕ್ಕೆ ಏನೋ ಒಂದು ಬೇಕು ಅಂತ ಹೇಳಿದಾಗ ಫುಡ್ ಎಲ್ಲ ಮಾಡಿ ನಮ್ಮ ಬ್ರದರ್ ಇನ್ನೊಬ್ರು ಶಿವಕುಮಾರ್ ಅಂತಿದ್ದಾರೆ, ಇಬ್ರು ಸೇರಿ ನಾವು ಮಾಡಿದ್ವಿ. ಅದು ಇಡೀ ನಮ್ಮ ಹೊನ್ನಾಳಿ ತಾಲೂಕಲ್ಲೇ ಕೆಲವರು ಹೇಳಿದ್ರು, ಇಲ್ಲ ನಮ್ಮ ಸ್ಕೂಲ್ ಇವತ್ತು ಮಾದರಿ ಆಗಿದೆ ಸರ್, ಎಲ್ಲ ಒಂದ್ ಒಳ್ಳೆ ರೀತಿಯಲ್ಲಿ ಮದುವೆ ಮನೇಲಿ ಯಾವ ತರ ಮಾಡಿದ್ರು ಆ ತರ ಎಲ್ಲ ಮಾಡ್ಕೊಟ್ರು ಅಂತ ಹೇಳಿದ್ರು. ಸೊ ಅದು ಒಂದು, ಯಾಕೆಂದ್ರೆ ಕನ್ನಡ ಶಾಲೆ ಉಳಿಲೇಬೇಕು ಸರ್. ನಾನು ಕನ್ನಡ ಶಾಲೆಯಲ್ಲೇ ಓದ್ ಬಂದಿರೋಂಥವ್ರಿಂದ ನಮ್ಗೆ ಕನ್ನಡದ ಬಗ್ಗೆ ಬಹಳ ಪ್ರೀತಿ. ಕನ್ನಡ ಅನ್ನೋದೇ ಒಂದು ಇದು ಸರ್. ಅದಕ್ಕೆಂದ್ರೆ ಈಗ ಬಿಸ್ನೆಸ್ಸಿಗೆ ಅಂತ ಮಾಡ್ಕೊಳೋದು ಬೇರೆ, ನಮ್ಮಲ್ಲೇ ನಮ್ದು ಒಳಗಡೆ ಇರ್ಬೇಕದು, ಕನ್ನಡ ಅನ್ನೋದ್ರ ಬಗ್ಗೆ ಇರ್ಬೇಕದು. ಅದಿದ್ರೇನೆ ನಾವು ಈಗ ಏರಿಕೆ ಮಾಡೋದನ್ನಂತಕಲ್ಲ, ನಾವು ಅದನ್ನ ಕಲ್ತು 4 ಜನಕ್ಕೆ ನಾವು ಅದನ್ನೇ ಬಳಸ್ತಾ ಇದ್ದಾಗ ಅವರು ಅದನ್ನ ಮಾಡ್ತಾರೆ. ಈಗ ವಸಂತ್ ಸಾರೇ ನೋಡಿ, ಏನೇ ಮಾಡಿದ್ರು ಕನ್ನಡದಲ್ಲೇ ನಮ್ಗೆ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಾರೆ. ನನಗೆ ಬಹಳ ಫಸ್ಟ್ ನನಗೆ ಮೊದಲನೇ ಬಾರಿ ನನಗೆ ಕನ್ನಡದಲ್ಲೇ ಚಾಟ್ ಮಾಡೋಂತ ಸಿಕ್ಕಿದ ವ್ಯಕ್ತಿ ಅಂದ್ರೆ ಅವ್ರೆ. ಯಾರೇ ಬಿಟ್ಟು ನಾನು ಎಲ್ಲರಿಗೂ ಕನ್ನಡದಲ್ಲಿ ನಾನ್ ಮಾಡ್ತಾ ಇದ್ದೆ ನಮ್ಮ ಇರೋಂಥ ಫ್ರೆಂಡ್ ಸರ್ಕಲ್ ಅಲ್ಲಿ. ಬಟ್ ಆದ್ರೆ ಮೊದಲನೇ ಬಾರಿ ಅವ್ರೇ ಸಿಕ್ಕಿದ್ ನಮ್ಗೆ ಕನ್ನಡದಲ್ಲೇ ಚಾಟ್ ಮಾಡೋ ಪ್ರಕಾರ. ಕನ್ನಡ ಒಂದು ಶಕ್ತಿ ಖಂಡಿತ ಸರ್. ಈಗ ಲಾಸ್ಟ್ ಟೈಮ್ ಅವ್ರಿಗೂ ಹೇಳಿದ್ರಲ್ಲ ಸರ್, ಸಚಿನ್ ನಾಯಕ್ ಅವರು, ನಾವು ಕನ್ನಡದಲ್ಲೇ ಎಲ್ಲ ಕಲ್ತ್ಬಿಟ್ಟು ನಾವು ಇಂಗ್ಲಿಷ್ ಮಾಡ್ತೀವಿ. ಅದು ಸತ್ಯ. ಅವ್ರು ನೋಡಿದಾಗ ನನಗೆ ಅವ್ರದೊಂದು ಪ್ರತಿರೂಪ ಅಂತ ಅನ್ನೋ ತರ ಅನಿಸ್ತು ನನಗೆ.
ಯಾಕಂತಂದ್ರೆ ಅದು ಸುಮ್ನೆ ಅಲ್ಲ ಸರ್, ಅದು ಕರೆಕ್ಟ್. ಅದು ಅನುಭವ ಇದ್ದರು ಮಾತ್ರ ಅದು ಹೇಳಕ್ತದ. ಅದು ಹೇಳಿದಾಗ ಅವ್ರಿಗೆ ಅದು ಖುಷಿ ಆಗತ್ತೆ, ಅವ್ರಿಗೆ ಅವ್ರದ್ದು ನಾಟತೆ ಅಂತಾರಲ್ಲ ಆ ತರ ಖಂಡಿತ ಅಲ್ವಾ. ಶಿವ ಅವರೇ, ನಿಮ್ಮ ಹವ್ಯಾಸ ಹಾಬೀಸ್ ಬಗ್ಗೆ ಕೇಳೋದಾದ್ರೆ, ಅವಾಗ್ಲೇ ಹೇಳಿದ್ರಿ ನೀವು ಶಂಕರ್ ನಾಗ್ ಅವರ ದೊಡ್ಡ ಅಭಿಮಾನಿ ಅಂತ. ಸೊ ನೀವು ಕನ್ನಡ ಮೂವೀಸ್ ನೋಡ್ತೀರಾ? ಇನ್ಯಾರು ಇಷ್ಟ ನಿಮ್ಗೆ ಶಂಕರ್ ನಾಗ್ ಅಲ್ಲದೆ? ಯಾವ್ದಾದ್ರು ಕನ್ನಡ ಮೂವೀಸ್ ಇದೆ ಹೇಳೋದಾದ್ರೆ ಯಾವ್ದು ನಿಮ್ದು ಆಲ್ ಟೈಮ್ ಫೇವರೇಟ್? ಸರ್, ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫ್ಯಾಮಿಲಿ ಓರಿಯೆಂಟೆಡ್ ಇರ್ತಿತ್ತು, ಅವ್ರ ಮೂವಿ ನೋಡ್ತಾ ಇದ್ವಿ. ಅಪ್ಪು ಫ್ಯಾನ್. ಶಂಕರ್ ನಾಗ್ ಅವ್ರು ಬಿಟ್ರೆ ಸುದೀಪ್ ಒಂದು ಫಿಲ್ಮ್ ನೋಡ್ತಾ ಇದ್ವಿ. ಆಮೇಲೆ ವಿಷ್ಣುವರ್ಧನ್, ಯಾಕೆ ನಾವು 1980s ಇರೋದ್ರಿಂದ ವಿಷ್ಣುವರ್ಧನ್, ಶಂಕರ್ ನಾಗ್, ರವಿಚಂದ್ರನ್ ಇವೆಲ್ಲ ಅವಾಗಿನ ಫಿಲಮ್ಗಳು ನೋಡ್ತೀವಿ. ಇತ್ತೀಚೆಗೆ ಅಂತಂದ್ರೆ ಈ ರೀಸೆಂಟ್ಲಿ ಅಂತಂದ್ರೆ ಅಪ್ಪು ಅವ್ರದ್ದು ನೋಡ್ತಾ ಇದ್ವಿ ಸರ್. ಅವ್ರದ್ದೆಲ್ಲ ಮೂವಿ ಚೆನ್ನಾಗಿರೋದು, ಒಂದು ಒಳ್ಳೆ ಮೆಸೇಜ್ ಇರೋದು. ಯಾವ ಮೂವಿ ಜಾಸ್ತಿ ನೋಡಿದೀರ? ಅಪ್ಪು ಲಾಸ್ಟ್ ರಾಜ್ಕುಮಾರ ಮೂವಿ ಬಂತಲ್ಲ ಸರ್, ಆ ಮೂವಿ ನೋಡಿದ್ವಿ ನಾವು ಲಾಸ್ಟ್. ಅದ್ ಬಿಟ್ರೆ ಗಂಧದ ಗುಡಿ ಬಂತಲ್ಲ ಲಾಸ್ಟ್, ಅವರು ತೀರ್ಕೊಂಡ್ಮೇಲೆ ಡಾಕ್ಯುಮೆಂಟ್ರಿ ಬಂತಲ್ಲ, ಅದನ್ನ ಅಷ್ಟ್ರು ಹೋಗಿ ನೋಡಿದ್ವಿ. ನಮ್ಮ ಮನೆಗೆಲ್ಲ ನನ್ನ ಮಗನಿಂದ ಹಿಡಿದು ಆ ಲೆವೆಲ್ಗೆ ಹಚ್ಕೊಂಡಿದ್ರು, ಅವ್ರನ್ನ ನೋಡ್ಲೇಬೇಕಂತ ಹೇಳಿ ನೋಡಿದ್ವಿ ಡಾಕ್ಯುಮೆಂಟ್ರಿ. ಸೊ ಅದು ಒಂದು. ಎರಡನೇದು ಬಂದ್ಬಿಟ್ಟು ಶಂಕರ್ ನಾಗ್ ಅವ್ರದ್ದು ಆಶೀರ್ವಾದ ಇದೆ ಅನ್ನೋದು ನನ್ಗೆ ಇವತ್ತಿಗೂ ಒಂದು ಹೋಪ್ ಇದೆ ಸರ್. ಇವತ್ತು ಏನಾದ್ರು ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದೀವಿ ಅಂದ್ರೆ ಸೊ ಅವ್ರ ಒಂದು ಆಶೀರ್ವಾದ ಎಲ್ಲಾ ನಮ್ ಔಟ್ಲೆಟ್ ಅಲ್ಲಿ ಫ್ರಾಂಚೈಸಿ ಅವ್ರಿಗೆ ಆಗಿರ್ಬೋದು, ನಮಗೂ ಅದೊಂದು ಆಶೀರ್ವಾದ ಇದೆ ಅಂತ ನಾನು ಅನ್ಕೊಂಡೆ ಸರ್. ಓಕೆ, ಸೂಪರ್. ಶಂಕರ್ ನಾಗ್ ಅವ್ರ ಯಾವ ಮೂವಿ ನಿಮ್ಗೆ ತುಂಬಾ ಇಷ್ಟ? CBI ಶಂಕರ್ ಚೆನ್ನಾಗಿದೆ ಸರ್, ಅದು ಒಂದು. ಆಮೇಲೆ ಹೊಸ ಜೀವನ ಒಂದು ಮೂವಿ ಇಷ್ಟ ಸರ್. ಹೊಸ ಜೀವನದಲ್ಲಿ ನೋಡಿ ಅವ್ರು ಕುಡುಕರಾಗಿರ್ತಾರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಮ್ ರಿಲೇಟಿವ್, ನಮ್ಮ ಅಮ್ಮನ ಕಡೆ ರಿಲೇಟಿವ್, ಮನೆಗೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಊರಿಗೆ ವಾಪಸ್ ಹೋಗ್ತಾರೆ. ಊರಿಗೆ ವಾಪಸ್ ಹೋದ್ಮೇಲೆ ಅವ್ರು ಮದ್ವೆ ಆಗಿರಲ್ಲ. ಡೈಲಿ ಅವ್ರ ಅಣ್ಣಂತ ಜಗಳ ಆಡ್ಕೊಂಡು ಕುಡಿತಾ ಇರ್ತಾರೆ. ಅಂತವ್ರನ್ನ ಇವತ್ತು ಕರ್ಕೊಂಡ್ಬಂದು ನಮ್ ಜೊತೆ ಕೆಲ್ಸಕ್ಕೆ ಇಟ್ಕೊಂಡಿದೀನಿ. ಇವತ್ತು 6 ಲಕ್ಷ ದುಡ್ಡು ಹಿಂದಕ್ಕೆ ಇಟ್ಟಿದ್ದಾರೆ, ಜೊತೆಗೆ ನನ್ ಜೊತೆಗೆ ಇದ್ದಾರೆ. ಇವತ್ತು ಕುಡಿಯೋದು ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ. ಅಂದ್ರೆ ವ್ಯವಸ್ಥೆ ಜೊತೆಗೆ ವ್ಯವಸ್ಥೆ ಜೊತೆಗೆ ಪರಿಸರನು ಚೇಂಜ್ ಆದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಬರ್ತಾರೆ ಅನ್ನೋದಕ್ಕೆ ಅವ್ರೊಂದು ಬೆಸ್ಟ್ ಎಕ್ಸಾಂಪಲ್. ಇವತ್ತು ನಮ್ದು ಈ ಮಟ್ಟಕ್ಕೆ ಏನಾದ್ರು ಬಂದಿದೆ ಅಂದ್ರೆ ಪ್ರೊಡಕ್ಷನ್ ರಿಲೇಟೆಡ್ ಅಲ್ಲಿ ಅವ್ರ ಸಹಕಾರ ಬಹಳ ಇದೆ ನಮ್ಗೆ. ಸೊ ಅವರು ಬಹಳ ಸಹಕಾರ ಮಾಡಿರೋದ್ರಿಂದ ಪ್ರೊಡಕ್ಷನ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ನಮ್ಗೆ ಒಂದು ಸಹಕಾರ ಆಗಿರೋದ್ರಿಂದ ಇವತ್ತು ಬಂದಿ ನೋಡಿ. ಒಬ್ಬ ವ್ಯಕ್ತಿ ಕುಡಿತಾ ಇದ್ದಂತ ವ್ಯಕ್ತಿ ಇವತ್ತು ಒಂದು ಮಾಲ್ಗುಡಿ ಬೆಳಿಲಿಕ್ಕೆ ಅವರು ಒಂದು ಸಹಕಾರ ಆಗಿದ್ದಾರೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಶಿವ ಅವರೇ, ಮುಂದೆ ಬನ್ನಿ ಬಗ್ಗೆ ನಿಮ್ದು ಒಂದೆರಡು ಮಾತುಗಳು. ಸರ್, ಮುಂದೆ ಬನ್ನಿ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಇಷ್ಟಪಟ್ಟು ಬಂದಿರೋಂತ ಪಾಡ್ಕಾಸ್ಟ್ ಸರ್ ಇದು. ಥ್ಯಾಂಕ್ ಯು. ಅಂದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ವೆರಿ ಶಾರ್ಟ್ ಟೈಮ್ ಅಲ್ಲಿ ಬೆಳೆದಿದೆ. ಆಮೇಲೆ ಇವಾಗ ನಾವು ಮಾಡಿದೀವಿ ಸರ್. ಈಗ ನಾವು ಮಾಡಿದೀವಿ, ಒಂದು ಬಿಸ್ನೆಸ್ ಅಲ್ಲಿ ಬಂದಿದೀವಿ ಅಂದ್ರೆ ನಿಮ್ಮಂತರ ಸಹಕಾರದಿಂದಾನೇ ಬಂದಿರೋದು. ಇವತ್ತು ಏನೋ ಒಂದು ಬಂದಿದೀವಿ ಅಂದ್ರೆ ಒಂದೊಂದು ಸ್ಟೆಪ್ಪಿಗೆ ಒಬ್ಬೊಬ್ರು ಕೈ ಹಿಡಿದು ನಡ್ಸ್ಕೊಂಡ್ ಬಂದಿದ್ದಾರೆ. ಆ ಸ್ಟೆಪ್ ಅಲ್ಲಿ ನಮಗೆ ಏನಂತಾರೆ, ನಮ್ ಎಗ್ಲು ಕೊಟ್ಟು ಮುಂದೆ ಬಂದಿರೋದು ಇದೆ. ಸೊ ಇವಾಗ ನೀವು ಮಾಡ್ತಿರೋದು ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಇವಾಗ ಏನೇನ್ ಬೇಕಲ್ಲ, ಏನ್ ತಿಳುವಳಿಕೆ ಬೇಕು, ನಮ್ಗೆ ಏನೋ ನಾಲೆಜ್ ಬೇಕು, ಅದನ್ನ ನೀವು ಮಾಡ್ತಾ ಇದೀರಾ. ಈ ದುಡ್ಡು ಯಾರಾದ್ರೂ ಹಾಕ್ಬೋದು, ಏನಾದ್ರು, ಬಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕಲ್ಲ, ಅದು ನಿಮ್ಮಿಂದ 4 ಜನಕ್ಕೆ ತಿಳಿತಾ ಇದೆ. ಆಮೇಲೆ ಎರಡನೇದಾಗಿ ನಮ್ಮ ಕನ್ನಡದವರೇ ನೀವು ಮಾಡ್ತಾ ಇರೋದ್ರಿಂದ ಅಂದ್ರೆ ಇವಾಗ ಒಂದು ಗ್ಯಾಪ್ ಇತ್ತು ಸರ್. ಈಗ ದೊಡ್ಡ ಕಂಪ್ನಿಗಳು CEO-ಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡೋರಂತವ್ರು ಆಗಿರ್ಬೋದು, ನಮ್ಮಂತವ್ರು ಅವ್ರನ್ನ ಮಾತಾಡ್ಸೋದು, ಅವ್ರನ್ನ ಕನೆಕ್ಟ್ ಮಾಡೋದು ಬಹಳ ಕಷ್ಟ ಆಯ್ತು. ಅದನ್ನ ಗ್ಯಾಪ್ ನ ನೀವು ಬಹಳ ಹತ್ರ ಮಾಡಿದೀರಾ, ಅದೊಂದು ಬಹಳ ಖುಷಿ ವಿಚಾರ ಸರ್. ರೈಟ್, ಸೂಪರ್. ಬಹಳ ಖುಷಿ ಆಯ್ತು ಶಿವ ಅವರೇ, ನಿಮ್ ಪ್ರಯಾಣ ಎಲ್ಲ ಕೇಳಿ. ನನ್ಗೆ ಏನನ್ಸಂದ್ರೆ, ನಿಮ್ಗೆ ಒಂದು ಸಮುದಾಯದ ಕಲ್ಪನೆ ಇದೆ. ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಒಂದು ಒಳ್ಳೇದಾಗಬೇಕು ಅನ್ನೋಂಥ ಒಂದು ಸದಾಶಯ ಇದೆ ನಿಮ್ಮಲ್ಲಿ. ಆಮೇಲೆ ನೀವೇನೇ ಮಾಡಿದ್ರು ಅದ್ರಲ್ಲಿ ಒಂದು ಹೈಯೆಸ್ಟ್ ಗುಣಮಟ್ಟದಲ್ಲಿ ಮಾಡ್ಬೇಕು ಅದನ್ನ. ಆಮೇಲೆ ಅದನ್ನ ತುದಿವರೆಗೆ ಮುಟ್ಟಿಸ್ಬೇಕು, ಅರ್ಧಂಬರ್ಧ ಮಾಡಬಾರ್ದು ಅನ್ನುವಂಥದ್ದು. ಈ ಎಲ್ಲಾ ಗುಣಗಳು ಐ ಥಿಂಕ್ ಒಬ್ಬ ಉದ್ಯಮಿಲಿ ಇರ್ಬೇಕಾದ ಗುಣಗಳು ನನ್ನ ಪ್ರಕಾರ. ಹಾಗಾಗಿ ನಂಗೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ನಿಮ್ಮ ಮುಂದಿನ ಪ್ರಯಾಣ ಏನೇನಿದೆಯೋ ಅದೆಲ್ಲ ದೊಡ್ಡ ಮಟ್ಟದ ಒಂದು ಯಶಸ್ಸು ಪಡ್ಕೊಳ್ಳಿ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಆಗ್ಲಿ, ಕರ್ನಾಟಕದ ಆಚೆ ಭಾರತದಾದ್ಯಂತ ಹರಡ್ಲಿ, ವಿದೇಶಕ್ಕೂ ಹೋಗ್ಲಿ. ನಿಮ್ಮ ದುಬೈ ಪ್ರಯಾಣ ಕೂಡ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ ಶಿವ ಅವರೇ. ತುಂಬಾ ಥ್ಯಾಂಕ್ಸ್ ಶಿವ ಅವರೇ. ಸೊ ಆವಾಗಲೇ ಹೇಳ್ದಾಗೆ ಟೀ ಕುಡ್ದಿದ್ವಿ, ಬಟ್ ನಿಮ್ ಜೊತೆ ಮಾತಾಡಿದಾಗ ಅನಿಸ್ತು ನಿಮ್ಮ ವೃತ್ತಿ ಜೀವನದ ಅನುಭವವನ್ನು ಎಷ್ಟರ ಮಟ್ಟಿಗೆ ನೀವು ಅದನ್ನ ಅಪ್ಲೈ ಮಾಡ್ಕೊಂಡಿದ್ದೀರಾ ನಿಮ್ಮ ಉದ್ಯಮದಲ್ಲಿ. ಕೆಲವರಿಗೆ ಇರುತ್ತೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅಂತ, ಬಟ್ ಮಾಡ್ಕೊಳಕ್ ಆಗಲ್ಲ. ನೀವು ಕ್ವಾಲಿಟಿಯಲ್ಲಿ ಆಗಿರ್ಬೋದು, ವೆಂಡರ್ ಸೆಲೆಕ್ಷನ್ ಅಲ್ಲಿ ಆಗಿರ್ಬೋದು, ಅದೇ ವಸಂತ್ ಅವ್ರು ಹೇಳ್ದಾಗೆ ಒಂದು ಸಮುದಾಯ ಚಿಂತನೆನೂ ಇದೆ. ನನ್ನಿಂದ 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು ಇದೆ ನಿಮ್ಮ ಹತ್ರ. ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.